ನನ್ನ ಹೆಸರು ಗುರುಸಿದ್ದಪ್ಪಾರಪ್ಪ. ಇಂದು ನಾವು ಮಹಾರಾಷ್ಟ್ರ ರಾಜ್ಯದ ಕನ್ನಡ ಮಾಧ್ಯಮದ 10ನೇ ತರಗತಿಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಭಾಗ 2ರ 2ನೇ ಪಾಠವಾದ ಸಜೀವಿಗಳಲ್ಲಿಯ ಜೀವನ ಪ್ರಕ್ರಿಯೆ ಭಾಗ 1ರ ಬಗ್ಗೆ ಅಭ್ಯಾಸವನ್ನ ಮಾಡೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಮಾನವನ ಶರೀರದಲ್ಲಿ ಅನೇಕ ಸಂಸ್ಥೆಗಳು ನಿರಂತರವಾಗಿ ಕಾರ್ಯ ಮಾಡುತ್ತಿರುತ್ತವೆ. ಉದಾಹರಣೆಗಾಗಿ ಪಚನ ಸಂಸ್ಥೆ, ಶ್ವಸನ ಸಂಸ್ಥೆ, ಉತ್ಸರ್ಜನ ಸಂಸ್ಥೆ, ಪರಿವಹನ ಸಂಸ್ಥೆ, ಪ್ರಜನನ ಸಂಸ್ಥೆ ಮತ್ತು ನಿಯಂತ್ರಣ ಸಂಸ್ಥೆ. ಇದರೊಂದಿಗೆ ಮಾನವನ ಶರೀರದ ಆಂತರಿಕ ಮತ್ತು ಬಾಹ್ಯ ಅವಯವಗಳು ಸ್ವತಂತ್ರ ರೀತಿಯಲ್ಲಿ ತಮ್ಮ ಕಾರ್ಯವನ್ನು ಮಾಡುತ್ತಿರುತ್ತವೆ. ಆದರೆ ಈ ಬಾಹ್ಯ ಮತ್ತು ಆಂತರಿಕ ಅಂಗಗಳು ಮತ್ತು ಇನ್ನಿತರ ಸಂಸ್ಥೆಗಳು ಒಂದಕ್ಕೊಂದು ಹೊಂದಾಣಿಕೆಯಿಂದ ಸಮನ್ವಯತೆಯಿಂದ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿರುತ್ತವೆ. ಆದ್ದರಿಂದಲೇ ಈ ಎಲ್ಲ ಸಂಸ್ಥೆಗಳು ಸಮನ್ವಯತೆಯಿಂದ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿರುವುದರಿಂದಲೇ ಇಂದು ನಮ್ಮ ಶರೀರವು ತನ್ನ ದೈನಂದಿನ ಚಟುವಟಿಕೆಗಳನ್ನು ಸುವ್ಯವಸ್ಥಿತವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಸ್ವಲ್ಪ ಕಾರ್ಯದಲ್ಲಿ ಹೆಚ್ಚು ಕಡಿಮೆ ಏರುಪೇರು ಉಂಟಾದರೆ ನಮ್ಮ ಶರೀರಕ್ಕೆ ನಿಶ್ಚಿತವಾಗಿ ಬಾಧೆ ಉಂಟಾಗುತ್ತದೆ. ಈ ಎಲ್ಲ ಸಂಸ್ಥೆಗಳು ನಿರಂತರವಾಗಿ ಕಾರ್ಯ ಮಾಡಬೇಕಾಗಿದ್ದರೆ ಅವುಗಳಿಗೆ ನಿರಂತರವಾಗಿ ಶಕ್ತಿಯ ಮೂಲದ ಅವಶ್ಯಕತೆ ಇರುತ್ತದೆ. ಇಂಥ ಶಕ್ತಿಯು ನಮಗೆ ಆಹಾರ ಪದಾರ್ಥದ ಘಟಕಗಳಾದಂತಹ ಕಾರ್ಬೋಹೈಡ್ರೇಟ್, ಸ್ನಿಗ್ಧ ಪದಾರ್ಥಗಳು ಮತ್ತು ಪ್ರೋಟೀನ್ಗಳಿಂದ ದೊರೆಯುತ್ತದೆ. ಆದ್ದರಿಂದ ನಾವು ಆಹಾರ ಪದಾರ್ಥವನ್ನು ಶಕ್ತಿಯ ಪ್ರಮುಖ ಮೂಲವೆಂದು ಕರೆಯಬಹುದು. ಇನ್ನು ಶಕ್ತಿಯನ್ನು ದೊರಕಿಸಿಕೊಳ್ಳುವ ಸಲುವಾಗಿ ಕೇವಲ ಆಹಾರ ಪದಾರ್ಥ ಘಟಕಗಳಷ್ಟೇ ಬೇಕೇನು ಇಲ್ಲ. ಅಂದ್ರೆ ಕೇವಲ ಆಹಾರ ಪದಾರ್ಥ ಘಟಕಗಳಿಂದ ಶಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕಾಗಿ ಆಕ್ಸಿಜನ್ದ ಅವಶ್ಯಕತೆಯೂ ಇರುತ್ತದೆ. ಈ ಆಕ್ಸಿಜನ್ ಅನ್ನು ನಾವು ಶ್ವಸನ ಸಂಸ್ಥೆಯ ಮುಖಾಂತರ ನಮ್ಮ ಶರೀರಕ್ಕೆ ಒದಗಿಸುತ್ತೇವೆ. ಈಗ ನಾವು ಸೇವಿಸಿದಂತಹ ಆಹಾರ ಪದಾರ್ಥದ ಘಟಕಗಳು ಮತ್ತು ಆಕ್ಸಿಜನ್ ಏನ್ ಮಾಡ್ತವಪ್ಪ ಅಂತಂದ್ರೆ ಪ್ರತಿಯೊಂದು ಜೀವಕೋಶದಲ್ಲಿರುವ ಮೈಟೋಕಾಂಡ್ರಿಯಾದ ಸಹಾಯದಿಂದ ಏನ್ ಮಾಡ್ತವ ಆಹಾರ ಪದಾರ್ಥಗಳಿಂದ ಶಕ್ತಿಯನ್ನ ಬಿಡುಗಡೆ ಮಾಡ್ತದ. ಹೌದಿಲ್ಲ? ಈ ಎಲ್ಲ ಆಹಾರ ಪದಾರ್ಥ ಘಟಕಗಳೇನಾಗ್ತವ ಪರಿವಹನ ಸಂಸ್ಥೆಯ ಮೂಲಕ ನಮ್ಮ ಶರೀರದ ಪ್ರತಿಯೊಂದು ಜೀವಕೋಶಕ್ಕೆ ತಲುಪುತ್ತವೆ. ಈ ಎಲ್ಲ ಸಂಸ್ಥೆಗಳ ಮೇಲೆ ನಿಯಂತ್ರಣ ಸಂಸ್ಥೆಯ ನಿಯಂತ್ರಣವಿರುತ್ತದೆ ಅಂತ ಹೇಳ್ತೀವಿ. ಹೌದಿಲ್ಲ? ಯಾವ್ಯಾವ ಸಂಸ್ಥೆಯಪ್ಪ ಅಂತಂದ್ರೆ ಪಚನ ಸಂಸ್ಥೆ, ಶ್ವಸನ ಸಂಸ್ಥೆ, ಪರಿವಹನ ಸಂಸ್ಥೆ ಮತ್ತು ಆಹಾರದಿಂದ ಶಕ್ತಿಯನ್ನು ಉತ್ಪಾದಿಸುವ ಸಂಸ್ಥೆ. ಈ ಎಲ್ಲದರ ಮೇಲೆ ಏನಾಗ್ತದ ನಿಯಂತ್ರಣ ಸಂಸ್ಥೆಯ ಪ್ರಬಲವಾದ ನಿಯಂತ್ರಣ ಇರುತ್ತದೆ. ಆದರೆ ಈ ಎಲ್ಲ ಸಂಸ್ಥೆಗಳಿಗೂ ಸಹಿತ ಏನ್ ಬೇಕು? ನಿಯಂತ್ರಣ ಸಂಸ್ಥೆಗೆ ಎಲ್ಲ ಸಂಸ್ಥೆಗಳನ್ನು ನಿಯಂತ್ರಣದಲ್ಲಿ ಇಡಲು ಸಹಿತ ಏನ್ ಬೇಕು? ಶಕ್ತಿಯ ಬೇಕು. ಅಂದರೆ ಶಕ್ತಿಯ ನಿರ್ಮಿತಿಗಾಗಿ ನಮ್ಮ ಶರೀರದ ಎಲ್ಲ ಸಂಸ್ಥೆಗಳು ಅಥವಾ ಎಲ್ಲ ಜೀವನ ಪ್ರಕ್ರಿಯೆಗಳು ಹೆಚ್ಚು ಕಡಿಮೆ ತಮಗೆ ಆದಷ್ಟು ಸಹಾಯವನ್ನ ಮಾಡುತ್ತವೆ. ಹೌದಿಲ್ಲ? ಇನ್ನು ಹಸಿರು ವನಸ್ಪತಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಅವು ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಿಂದ ಏನ್ ಮಾಡ್ತವೆ? ಹಸಿರು ವನಸ್ಪತಿಗಳು ತಮಗೆ ಬೇಕಾದಂತಹ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಅದಕ್ಕಾಗಿ ಅವುಗಳಿಗೆ ನಾವು ಏನ್ ಕರಿತೀವಿ? ಸ್ವಯಂ ಪೋಷಿಗಳನ್ನು ಕರಿತೀವಿ. ಅಂದ್ರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತ ಸಜೀವಿಗಳು. ಈಗ ವನಸ್ಪತಿಗಳು ತಾವು ತಯಾರಿಸಿದ ಆಹಾರ ಪದಾರ್ಥದಲ್ಲಿ ಸ್ವಲ್ಪ ಆಹಾರದ ಅಂಶವನ್ನು ಅವು ಸ್ವತಃ ಸುಲಭವಾಗಿ ಉಪಯೋಗಿಸಿಕೊಳ್ಳುತ್ತವೆ. ಅಂದ್ರೆ ವನಸ್ಪತಿ ಬೆಳಿಬೇಕಿಲ್ಲ, ಅವುಗಳಿಗೆ ಹೂವು, ಕಾಯಿ, ಹಣ್ಣು ಎಲ್ಲ ಆಗ್ಬೇಕಲ್ಲ, ಬೇರೋದಾಗ್ಬೇಕಲ್ಲ. ಅದಕ್ಕಾಗಿ ಏನ್ ಮಾಡ್ತವೆ? ತಮ್ಮ ಸ್ವಂತದ ಬೆಳವಣಿಗೆಯ ಸಲುವಾಗಿ ಸಹಿತ ಏನ್ ಮಾಡ್ತವೆ? ವನಸ್ಪತಿಗಳು ತಾವು ತಯಾರಿಸಿದ ಆಹಾರ ಪದಾರ್ಥದಲ್ಲಿ ಸ್ವಲ್ಪ ಅಂಶವನ್ನು ಉಪಯೋಗಿಸಿಕೊಳ್ತವೆ. ಇನ್ನು ಮಿಕ್ಕಿದ್ದು ಹೆಚ್ಚಿನ ಆಹಾರವನ್ನು ಏನ್ ಮಾಡ್ತವಪ್ಪ ಅಂತಂದ್ರೆ ಬೇರು, ಕಾಂಡ, ಎಲೆ, ಹೂವು, ಹಣ್ಣು, ಕಾಯಿ, ಬೀಜಗಳಲ್ಲಿ ಏನ್ ಮಾಡ್ತವೆ? ಸಂಗ್ರಹಿಸಿರುತ್ತವೆ. ಈಗ ವನಸ್ಪತಿಗಳು ಉತ್ಪಾದನೆ ಮಾಡಿ ತಮ್ಮ ಸ್ವಂತಕ್ಕೆ ಆಹಾರವನ್ನು ಉಪಯೋಗಿಸಿ ಉಳಿದ ಆಹಾರ ಪದಾರ್ಥಗಳನ್ನು ಏನು ಸಂಗ್ರಹಿಸಿಟ್ಟಿರ್ತವಲ್ಲ, ಬೇರು, ಕಾಂಡ, ಎಲೆ, ಹೂ, ಹಣ್ಣು, ಕಾಯಿ, ಬೀಜಗಳಲ್ಲಿ ಅಂತಹ ವನಸ್ಪತಿ ಜನ್ಯ ಆಹಾರ ಪದಾರ್ಥಗಳನ್ನು ಸೇವಿಸಿ ನಾವು ನಮಗೆ ಬೇಕಾಗಿರುವಂತಹ ಆಹಾರದ ಘಟಕಗಳಾದಂತಹ ಕಾರ್ಬೋಹೈಡ್ರೇಟು, ಪ್ರೋಟೀನು, ಸ್ನಿಗ್ಧ ಪದಾರ್ಥಗಳು, ಖನಿಜ ಲವಣಗಳನ್ನ ದೊರಕಿಸಿಕೊಳ್ಳುತ್ತವೆ. ಅಂದ್ರೆ ನಮಗೆ ಬೇಕಾದಂತಹ ಕಾರ್ಬೋಹೈಡ್ರೇಟು, ಸ್ನಿಗ್ಧ ಪದಾರ್ಥಗಳು, ಪ್ರೋಟೀನು, ಖನಿಜ ಲವಣಗಳು ಇವೆಲ್ಲ ಎಲ್ಲಿ ಸಿಗ್ತವೆ? ನಮಗೆ ವನಸ್ಪತಿ ಜನ್ಯ ಪದಾರ್ಥಗಳಿಂದ ಸಿಗ್ತವೆ. ಕೆಲವೊಂದು ಆಹಾರ ಪದಾರ್ಥಗಳು ನಮಗೆ ಪ್ರಾಣಿಜನ್ಯ ಮೂಲದಿಂದ ಸಿಗ್ತವೆ. ಉದಾಹರಣೆಯಾಗಿ ಹಾಲು, ಮೊಟ್ಟೆ, ಮಾಂಸ ಇವೆಲ್ಲ ಏನಾಗ್ತವಪ್ಪ ಅಂತಂದ್ರೆ ಪ್ರಾಣಿಜನ್ಯ ಪದಾರ್ಥಗಳಿಂದನೂ ಸಿಗ್ತವೆ. ಆದ್ರೆ ಮನುಷ್ಯ ಏನ್ ಮಾಡ್ತಾನಪ್ಪ ಅಂತಂದ್ರೆ ವನಸ್ಪತಿ ಜನ್ಯ ಪದಾರ್ಥಗಳಿಂದನೂ ಆಹಾರ ಘಟಕ ಪೋಷಕ ದ್ರವ್ಯಗಳನ್ನು ಪಡೆದುಕೊಳ್ತಾನೆ ಮತ್ತು ಪ್ರಾಣಿಜನ್ಯ ಪದಾರ್ಥಗಳಿಂದನೂ ಏನಾಗ್ತಾನೆ? ಪೋಷಕ ದ್ರವ್ಯಗಳನ್ನ ಪಡೆದುಕೊಳ್ತಾನೆ. ಈಗ ನಾವು ಸೇವಿಸುವ ಆಹಾರ ಪದಾರ್ಥಗಳಪ್ಪ ಅಂತಂದ್ರೆ ಹಾಲು, ಬಟಾಟೆ, ಮತ್ತೆ ಆಮೇಲೆ ಗಡ್ಡೆ ಗೆಣಸುಗಳಾಗ್ಲಿ, ಆಮೇಲೆ ಧಾನ್ಯದ ಕಾಳುಗಳಾದಂಥ ಜೋಳ, ಅಕ್ಕಿ, ಭತ್ತ, ರಾಗಿ ಮತ್ತು ಬೆಲ್ಲ ಇವುಗಳಿಂದ ಏನಾಗ್ತದೆ? ನಮ್ಮ ಶರೀರಕ್ಕೆ ಅತ್ಯವಶ್ಯಕವಾದಂತ ಆಹಾರದ ಘಟಕವಾದಂತ ಯಾವುದು? ಕಾರ್ಬೋಹೈಡ್ರೇಟ್ ಸಿಗ್ತದೆ.
ನಮಗೆ ಪ್ರತಿ ಗ್ರಾಮ್ ಕಾರ್ಬೋಹೈಡ್ರೇಟ್ ನಿಂದ ಏನಾಗ್ತದಪ್ಪ ಅಂತಂದ್ರೆ 4 ಕಿಲೋ ಕ್ಯಾಲರಿಯಷ್ಟು ಶಕ್ತಿ ಸಿಗ್ತದ. ಅರ್ಥ ಇದ್ದಿಲ್ಲ? ನಾವು ಸೇವಿಸುವಂತಹ ಆಹಾರ ಪದಾರ್ಥದ ಮುಖ್ಯ ಘಟಕ ಯಾವುದು? ಕಾರ್ಬೋಹೈಡ್ರೇಟ್. ಈ ಕಾರ್ಬೋಹೈಡ್ರೇಟ್ಗಳು ನಮಗೆ ಎಲ್ಲಿಂದ ಸಿಗ್ತದಪ್ಪ ಅಂತಂದ್ರೆ ಹಾಲು, ಬಟಾಟೆ, ಗೆಡ್ಡ ಗೆಣಸುಗಳು, ಆಮೇಲೆ ಜೋಳದ ಕಾಳ, ಅಕ್ಕಿ, ರಾಗಿ, ಭತ್ತ ಇವುಗಳಿಂದೆಲ್ಲ ಸಿಗ್ತದ. ಎಲ್ಲ ಸಕ್ಕರೆ ಇವುಗಳಿಂದ ಸಿಗ್ತದೆ ಕಾರ್ಬೋಹೈಡ್ರೇಟ್. ಹೌದಿಲ್ಲ? ಇನ್ನು ನಾವು ಸೇವಿಸುವ ಕಾರ್ಬೋಹೈಡ್ರೇಟ್ ನಿಂದ ನಮ್ಮ ಶರೀರಕ್ಕೆ 1 ಗ್ರಾಮ್ ಕಾರ್ಬೋಹೈಡ್ರೇಟ್ ನಿಂದ 4 ಕಿಲೋ ಕ್ಯಾಲರಿಯಷ್ಟು ಏನಾಗ್ತದೆ? ಶಕ್ತಿಯು ಸಿಗುತ್ತದೆ. ಇಲ್ಲಿವರೆಗೆ ನಾವು ಸಜೀವಿ ಮತ್ತು ಜೀವನ ಪ್ರಕ್ರಿಯೆಗಳ ಬಗ್ಗೆ ಅಭ್ಯಾಸವನ್ನ ಮಾಡಿದ್ವಿ. ಈ ಹಂತದಲ್ಲಿ, ಮೊದಲನೇ ಹಂತದಲ್ಲಿ ನಾವು ಏನ್ ಮಾಡಿದೀವಪ್ಪ ಅಂತಂದ್ರೆ ಸಜೀವಿಗಳಲ್ಲಿ ಬೇರೆ ಬೇರೆ ಪ್ರಕಾರದ ಜೀವನ ಪ್ರಕ್ರಿಯೆಗಳು ಶಕ್ತಿ ನಿರ್ಮಿತಿಗಾಗಿ ತಮಗಾದಷ್ಟು ಹೇಗೆ ಸಹಾಯವನ್ನು ಮಾಡುತ್ತವೆ ಮತ್ತು ಸಮನ್ವಯ ಮತ್ತು ಹೊಂದಾಣಿಕೆ ಹೇಗೆ ಇದೆ ಅನ್ನೋದನ್ನ ನಾವು ಕಲಿತಿದ್ವಿ. ಅದರೊಂದಿಗೆ ಶಕ್ತಿ ನಿರ್ಮಿತಿಗಾಗಿ ಕೇವಲ ಆಹಾರದ ಘಟಕಗಳಷ್ಟೇ ಅವಶ್ಯಕವಾಗಿಲ್ಲ, ಅದರ ಜೊತೆಗೆ ಏನ್ ಬೇಕು? ಆಕ್ಸಿಜನ್ ಕೂಡ ಬೇಕು. ಅಂದ್ರೆ ಆಹಾರ ಪದಾರ್ಥಗಳಿದ್ದು ಅಥವಾ ಆಹಾರದ ಘಟಕಗಳಿದ್ದು ಆಕ್ಸಿಜನ್ ಇಲ್ಲದಿದ್ದರೆ ನಮ್ಮ ಶರೀರದಲ್ಲಿ ಶಕ್ತಿ ತಯಾರಿಸಲಿಕ್ಕೆ ಅಥವಾ ಶಕ್ತಿಯನ್ನು ದೊರಕಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ಶಕ್ತಿ ನಿರ್ಮಿತಿಗಾಗಿ ಅವಶ್ಯಕವಾಗಿರುವ ಆಕ್ಸಿಜನ್ ಅನ್ನು ಸಜೀವಿಗಳು ಹೇಗೆ ಪಡೆದುಕೊಳ್ಳುತ್ತವೆ ಎಂಬುದನ್ನು ನಾವು ಮುಂದಿನ ಹಂತದಲ್ಲಿ, ಅಂದ್ರೆ ನಮ್ಮ ಪಾಠದ 2ನೇ ಹಂತದಲ್ಲಿ ನೋಡಿಕೊಳ್ಳುವ. ಈ ಹಂತ ಯಾವ್ದಪ್ಪ ಅಂತಂದ್ರೆ ಸಜೀವಿ ಮತ್ತು ಶಕ್ತಿಯ ನಿರ್ಮಿತಿ ಅಂತ ಕರಿತೀವಿ. ಎಲ್ಲ ಸಜೀವಿಗಳು ಆಕ್ಸಿಜನ್ ಅನ್ನು ಹೇಗೆ ಪಡೆದುಕೊಳ್ತವ? ಶ್ವಸನ ಕ್ರಿಯೆಯಿಂದ ಪಡೆದುಕೊಳ್ತವೆ. ಹೌದಿಲ್ಲ? ನಮ್ಗೆಲ್ಲ ನಮ್ಮ ಶರೀರಕ್ಕೆ ಬೇಕಾದಂತ ಆಕ್ಸಿಜನ್ ಹ್ಯಾಕ್ ತಗೊಳ್ತೀವಿ ನಾವು? ಶ್ವಸನ ಕ್ರಿಯೆಯಿಂದ. ಮತ್ತು ಆಹಾರ ಘಟಕಗಳು ಹೇಗೆ? ಪೋಷಣೆಯ ಪ್ರಕ್ರಿಯೆಯಿಂದ ನೋಡ್ತೀವಿ. ಹೌದಿಲ್ಲ? ಆಹಾರ ಘಟಕಗಳನ್ನು ಪೋಷಣೆಯ ಪ್ರಕ್ರಿಯೆಯಿಂದ ಪಡೆದುಕೊಳ್ತೀವಿ ಮತ್ತು ಶಕ್ತಿ ನಿರ್ಮಿತಿಗಾಗಿ ಅವಶ್ಯಕವಾಗಿರುವಂತಹ ಆಕ್ಸಿಜನ್ ಅನ್ನು ನಾವು ಏನ್ ಮಾಡ್ತೀವಿ? ಉಸಿರಾಟ ಪ್ರಕ್ರಿಯೆ ಅಥವಾ ಶ್ವಸನ ಪ್ರಕ್ರಿಯೆಯಿಂದ ಪಡೆದುಕೊಳ್ತೀವಿ. ಈ ಶ್ವಸನ ಪ್ರಕ್ರಿಯೆ ಸಜೀವಿಗಳಲ್ಲಿ ಏನಾಗ್ತದಪ್ಪ ಅಂತಂದ್ರೆ 2 ಹಂತಗಳಲ್ಲಿ ನಡೀತದೆ. ಈ ಶ್ವಸನ ಅನ್ನುವಂತ ಜೀವನ ಪ್ರಕ್ರಿಯೆಗಳ ಸಜೀವಿಗಳಲ್ಲಿ ಎಷ್ಟು ಹಂತಗಳಲ್ಲಿ ನಡೀತದೆ? 2 ಹಂತಗಳಲ್ಲಿ ನಡೀತದೆ. ಒಂದು ಶರೀರದ ಹಂತ ಮತ್ತು 2ನೇದು ಜೀವಕೋಶೀಯ ಹಂತ ಅಂತ ಕರಿತೀವಿ. ಇನ್ನು ಶರೀರದ ಹಂತದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಈ ಅನಿಲಗಳ ಶರೀರ ಮತ್ತು ಸುತ್ತಮುತ್ತಲಿನ ವಾತಾವರಣದಲ್ಲಿ ಏನಾಗ್ತದೆ? ವಿನಿಮಯ ಮಾಡಿಕೊಳ್ಳಲಾಗ್ತದೆ. ಗಾಳಿಯಲ್ಲಿರುವ ಆಕ್ಸಿಜನ್ ಅನ್ನು ದೇಹದೊಳಗೆ ತೆಗೆದುಕೊಳ್ತೀವಿ ಮತ್ತು ದೇಹದಲ್ಲಿ ಉತ್ಪತ್ತಿಯಾದಂತ ಅಥವಾ ಬಿಡುಗಡೆಯಾದಂತ ಕಾರ್ಬನ್ ಡೈಆಕ್ಸೈಡ್ ಅನ್ನು ಏನ್ ಮಾಡ್ತೀವಿ? ನಾವು ಹೊರಗೆ ಕೊಡ್ತೀವಿ. ಅಂದ್ರೆ ಶರೀರದ ಹಂತದ ಶ್ವಸನದಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲಗಳು ಏನಾಗ್ತವೆ? ಶರೀರ ಮತ್ತು ಸುತ್ತಮುತ್ತಲಿನ ವಾತಾವರಣದ ನಡುವೆ ಏನಾಗ್ತದೆ? ವಿನಿಮಯ ಆಗ್ತದೆ ಅಂತ ಕರಿತೀವಿ. ಇನ್ನು 2ನೇದು ಶ್ವಸನ ಯಾವ್ದಪ್ಪ ಅಂತಂದ್ರೆ ಜೀವಕೋಶದ ಹಂತ ಅಥವಾ ಕೋಶಿ ಹಂತದ ಶ್ವಸನದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಆಹಾರ ಪದಾರ್ಥಗಳ ಅಥವಾ ಆಹಾರದ ಘಟಕಗಳು ಏನಾಗ್ತದೆ? ಉತ್ಕರ್ಷಣೆ ಆಗ್ತದೆ. ಇದು ಸಹಿತ 2 ಹಂತದಲ್ಲಿ ನಡೀತದೆ. ಅಥವಾ ಜೀವಕೋಶದಲ್ಲಿ ಉಂಟಾಗುವ ಆಹಾರ ಪದಾರ್ಥಗಳ ಉತ್ಕರ್ಷಣೆಯು ಸಹಿತ ಏನದಪ್ಪ ಅಂತಂದ್ರೆ 2 ಪ್ರಕಾರದದ. ಒಂದು ಕ್ರಿಯೆಯಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಆಹಾರ ಪದಾರ್ಥಗಳು ಆಕ್ಸಿಜನ್ ಸಹಾಯದಿಂದ ಅಥವಾ ಆಕ್ಸಿಜನ್ ಉಪಸ್ಥಿತಿಯಿಂದ ಅಥವಾ ಆಕ್ಸಿಜನ್ ಸಹಭಾಗಿತ್ವದಿಂದ ಏನಾಗ್ತದೆ? ಆಹಾರ ಪದಾರ್ಥಗಳ ಉತ್ಕರ್ಷಣೆ ಆಗ್ತದೆ. ಯಾವ ಶ್ವಸನ ಕ್ರಿಯೆಯಲ್ಲಿ ಆಹಾರ ಪದಾರ್ಥಗಳ ಉತ್ಕರ್ಷಣೆಯು ಆಕ್ಸಿಜನ್ ಸಹಭಾಗದಿಂದ ಅಥವಾ ಆಕ್ಸಿಜನ್ ಉಪಸ್ಥಿತಿಯಿಂದ ಅಥವಾ ಆಕ್ಸಿಜನ್ ಸಹಾಯದಿಂದ ನಡೆಯುತ್ತದೆಯೋ ಅದಕ್ಕೆ ನಾವೇನ್ ಕರಿತೀವಿ? ಆಕ್ಸಿಜನ್ ಯುಕ್ತ ಶ್ವಸನ ಅಂತ ಕರಿತೀವಿ. ಇನ್ನು 2ನೇ ಪ್ರಕಾರದ ಯಾವ್ದಪ್ಪ ಅಂತಂದ್ರೆ ಈ ಕ್ರಿಯೆಯಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಆಹಾರ ಪದಾರ್ಥಗಳು ಅಥವಾ ಆಹಾರದ ಘಟಕಗಳು ಆಕ್ಸಿಜನ್ ಸಹಾಯವಿಲ್ಲದೆ, ಅಂದ್ರೆ ಆಕ್ಸಿಜನ್ ಸಹಭಾಗವಿಲ್ಲದೆ ಅಥವಾ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಅಥವಾ ಆಕ್ಸಿಜನ್ ಇರದಿದ್ದರೆ ನಡೆಯುತ್ತದೆ. ಇದಕ್ಕೇನ್ ಕರಿತೀವಿ ನಾವು? ಆಕ್ಸಿಜನ್ ರಹಿತ ಶ್ವಸನ ಅಂತ ಕರಿತೀವಿ. ಅರ್ಥ ಆಯ್ತಿಲ್ಲ? ಜೀವಕೋಶ ಹಂತದಲ್ಲಿ ಏನದಲ್ಲ ಶ್ವಸನ ಪ್ರಕ್ರಿಯೆ 2 ಪ್ರಕಾರದ. ಒಂದು ಆಕ್ಸಿಜನ್ ಯುಕ್ತ ಶ್ವಸನ ಮತ್ತು ಇನ್ನೊಂದು ಆಕ್ಸಿಜನ್ ರಹಿತ ಶ್ವಸನ ಅಂತ ಕರಿತೀವಿ. ಈಗ ನಾವು ಯಾವ ಆಹಾರ ಪದಾರ್ಥಗಳನ್ನು ಸೇವಿಸ್ತೀವಲ್ಲ ಆ ಆಹಾರ ಪದಾರ್ಥಗಳಲ್ಲಿರುವ ಕಾರ್ಬೋಹೈಡ್ರೇಟ್ಗಳ ಪ್ರಮುಖ ಉಪಯೋಗ ಏನಾಗ್ತಪ್ಪ ಅಂತಂದ್ರೆ ನಮ್ಮ ದೈನಂದಿನ ಜೀವನಕ್ಕೆ ಅವಶ್ಯಕವಾಗಿರುವ ಶಕ್ತಿಯನ್ನು ಪಡೆದುಕೊಳ್ಳಲು ಆಗ್ತದೆ. ಮತ್ತು ಈ ಶಕ್ತಿಯನ್ನು ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಎಟಿಪಿಯ ಸ್ವರೂಪದಲ್ಲಿ ಪಡೆದುಕೊಳ್ತೀವಿ. ಹೌದಿಲ್ಲ? ಇನ್ನು ಆಹಾರ ಪದಾರ್ಥಗಳು ಮತ್ತು ಆಕ್ಸಿಜನ್ ಸಹಾಯದಿಂದ ಶಕ್ತಿಯನ್ನು ಎಟಿಪಿಯ ರೂಪದಲ್ಲಿ ಪಡೆದುಕೊಳ್ಳಬೇಕಾದ್ರೆ ಏನ್ ಮಾಡಬೇಕಪ್ಪ ಅಂತಂದ್ರೆ ನಮ್ಮ ಶರೀರದಲ್ಲಿರುವ ಪ್ರತಿಯೊಂದು ಜೀವಕೋಶದಲ್ಲಿ ಮೈಟೋಕಾಂಡ್ರಿಯಾ ಏನ್ ಮಾಡ್ತಪ್ಪ ಅಂತಂದ್ರೆ ಜೀವಕೋಶಗಳಲ್ಲಿರುವ ಗ್ಲೂಕೋಸ್ ಈ ಕಾರ್ಬೋಹೈಡ್ರೇಟಿನ ಹಂತ ಹಂತವಾಗಿ ಏನ್ ಮಾಡ್ತದೆ? ಉತ್ಕರ್ಷಣೆಯನ್ನ ಮಾಡ್ತದ. ಇದನ್ನೇ ನಾವೇನ್ ಕರಿತೀವಿ? ಜೀವಕೋಶೀಯ ಅಥವಾ ಕೋಶೀಯ ಹಂತದ ಶ್ವಸನ ಅಂತ ಕರಿತೀವಿ. ಹೌದಿಲ್ಲ? ನಿಮ್ಗಾಗ್ಲಿ ಈಗಾಗಿ ನಾನು ಹೇಳಿದ್ನಲ್ಲ, ಏನಾಗ್ತದಪ್ಪ ಅಂತಂದ್ರೆ ಒಂದು ಜೀವಕೋಶೀಯ ಶ್ವಸನ ಏನಾಗ್ತದೆ? 2 ಪ್ರಕಾರದ. ಒಂದು ಆಕ್ಸಿಜನ್ ಸಹಭಾಗದಿಂದ ಅಥವಾ ಆಕ್ಸಿಜನ್ ಸಹಾಯದಿಂದ ಅಥವಾ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ನಡೆಯುವಂತ ಆಹಾರ ಪದಾರ್ಥಗಳ ಉತ್ಕರ್ಷಣೆಗೆ ನಾವೇನ್ ಕರಿತೀವಿ? ಆಕ್ಸಿಜನ್ ಯುಕ್ತ ಶ್ವಸನ ಅಂತ ಕರಿತೀವಿ. ಮತ್ತೆ ಇನ್ನೊಂದು ಪ್ರಕಾರ ಯಾವ್ದಪ್ಪ ಅಂತಂದ್ರೆ
ಆಕ್ಸಿಜನ್ ಸಹಾಯವಿಲ್ಲದೆ ಅಥವಾ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಅಥವಾ ಆಕ್ಸಿಜನ್ ಸಹಭಾಗವಿಲ್ಲದೆ ನಡೆಯುವಂತಹ ಆಹಾರ ಪದಾರ್ಥಗಳ ಉತ್ಕರ್ಷಣೆಗೆ ನಾವೇನ್ ಕರಿತೀವಿ? ಆಕ್ಸಿಜನ್ ರಹಿತ ಶ್ವಸನ ಅಂತ ಕರಿತೀವಿ. ಇನ್ನು ಮೊದಲನೇದು ಯಾವುದು? ಆಕ್ಸಿಜನ್ ಯುಕ್ತ ಶ್ವಸನ. ಆಕ್ಸಿಜನ್ ಯುಕ್ತ ಶ್ವಸನದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಗ್ಲೂಕೋಸು 3 ಹಂತಗಳಲ್ಲಿ, ಗ್ಲೂಕೋಸ್ ಎಷ್ಟು 3 ಹಂತಗಳಲ್ಲಿ ಉತ್ಕರ್ಷಣೆಯನ್ನು ಹೊಂದದ. ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಆಕ್ಸಿಜನ್ ಯುಕ್ತ ಶ್ವಸನದಲ್ಲಿ ಗ್ಲೂಕೋಸ್ ಯಾವ 3 ಹಂತಗಳಲ್ಲಿ ಉತ್ಕರ್ಷಣೆ ಅಥವಾ ಉತ್ಕರ್ಷಣೆಯಾಗಿ ಶಕ್ತಿಯ ಬಿಡುಗಡೆ ಆಗ್ತದೆ ಅನ್ನೋದನ್ನ ನಾವೇನ್ ಮಾಡುವ? ಮೊದಲನೇ ಹಂತ, 2ನೇ ಹಂತ ಮತ್ತು 3ನೇ ಹಂತ ಅಂತ ನೋಡಿಕೊಳ್ಳುವ. ಈಗ ನಾವು ಆಕ್ಸಿಜನ್ ಯುಕ್ತ ಶ್ವಸನದಲ್ಲಿ ಗ್ಲೂಕೋಸ್ ಉತ್ಕರ್ಷಣೆಯ 3 ಹಂತಗಳನ್ನು ಒಂದಾದರ ನಂತರ ಒಂದರಂತೆ ನೋಡಿಕೊಳ್ಳುವ. ಗ್ಲೂಕೋಸ್ ಉತ್ಕರ್ಷಣೆ 3 ಹಂತಗಳಲ್ಲಿ ಮೊದಲನೇ ಹಂತ ಯಾವುದಪ್ಪ ಅಂತಂದ್ರೆ ಗ್ಲೂಕೋಸದ ವಿಘಟನೆ ಅಥವಾ ಗ್ಲೈಕೋಲಿಸಿಸ್ ಅಂತ ಕರಿತೀವಿ. ಗ್ಲೂಕೋಸದ ವಿಘಟನೆ ಈ ಪ್ರಕ್ರಿಯೆಯು ಕೋಶ ದ್ರವ್ಯದಲ್ಲಿ ಜರುಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಗ್ಲೂಕೋಸದ ಒಂದು ಅಣುವು ಹಂತ ಹಂತವಾಗಿ ವಿಭಜನೆಯಾಗಿ 4 ಉತ್ಪನ್ನಗಳ ನಿರ್ಮಾಣಗಳನ್ನು ಮಾಡುತ್ತದೆ. ಅದರಲ್ಲಿ ಪೈರುವಿಕ್ ಆಮ್ಲದ 2 ಅಣುಗಳು, ಎಟಿಪಿಯ 2 ಅಣುಗಳು ಮತ್ತು NADH2 ದ 2 ಅಣುಗಳು ಮತ್ತು ನೀರಿನ 2 ಅಣುಗಳು. ಹೀಗಾಗಿ ಮೊದಲನೇ ಹಂತದಲ್ಲಿ ಗ್ಲೂಕೋಸ್ ವಿಘಟನೆಯ ಮೊದಲನೇ ಹಂತ ಯಾವುದು? ಗ್ಲೈಕೋಲಿಸಿಸ್. ಇದರಲ್ಲಿ ಗ್ಲೂಕೋಸದ ಒಂದು ಅಣುವಿನ ಹಂತ ಹಂತವಾಗಿ ವಿಭಜನೆಯಾಗಿ ಪೈರುವಿಕ್ ಆಮ್ಲದ 2 ಅಣುಗಳು, ಎಟಿಪಿಯ 2 ಅಣುಗಳು ಮತ್ತು NADH2 ದ 2 ಅಣುಗಳು ಮತ್ತು ನೀರಿನ 2 ಅಣುಗಳು ನಿರ್ಮಾಣವಾಗುತ್ತವೆ. ಇದಾದ ನಂತರ ಉತ್ಕರ್ಷಣೆಯ 2ನೇ ಹಂತ ಯಾವುದಪ್ಪ? ಈಗ ನಾವು ಗ್ಲೂಕೋಸ್ ಉತ್ಕರ್ಷಣೆಯ 2ನೇ ಹಂತವನ್ನು ನೋಡಿಕೊಳ್ಳುವ. ಈ ಹಂತಕ್ಕೆ ಟ್ರೈಕಾರ್ಬಾಕ್ಸಿಲಿಕ್ ಆಮ್ಲದ ಚಕ್ರ ಅಥವಾ ಕ್ರೆಬ್ಸ್ ಸೈಕಲ್ ಅಂತ ಹೇಳಿ ಕರೀತಾರೆ. ಮೊದಲನೇ ಹಂತದಲ್ಲಿ ತಯಾರಾದಂತ ಪೈರುವಿಕ್ ಆಮ್ಲವು ಅಸಿಟೈಲ್ ಕೋ ಎಂಜೈಮ್ ಎದಲ್ಲಿ ರೂಪಾಂತರ ಆಗ್ತದೆ. ಈ ಅಸಿಟೈಲ್ ಕೋ ಎಂಜೈಮ್ ಎಯು ಜೀವಕೋಶದ ಮೈಟೋಕಾಂಡ್ರಿಯಾವನ್ನು ಪ್ರವೇಶಿಸುತ್ತದೆ. ಆ ಮೈಟೋಕಾಂಡ್ರಿಯಾದಲ್ಲಿ ಅಸಿಟೈಲ್ ಕೋ ಎಂಜೈಮ್ ಎದ ಮೇಲೆ ಟ್ರೈಕಾರ್ಬಾಕ್ಸಿಲಿಕ್ ಆಮ್ಲ ಈ ಚಕ್ರೀಯ ಏನಾಗ್ತದ ಅಭಿಕ್ರಿಯೆಗಳು ನಡೆಯುತ್ತವೆ. ಈ ಚಕ್ರೀಯ ಅಭಿಕ್ರಿಯೆಗಳು ನಡೆದಾಗ ಏನಾಗ್ತದಪ್ಪ ಅಂತಂದ್ರೆ ಅಸಿಟೈಲ್ ಕೋ ಎಂಜೈಮ್ ಎದ ಸಂಪೂರ್ಣ ಆಕ್ಸಿಡೀಕರಣ ಅಥವಾ ಉತ್ಕರ್ಷಣೆ ಆಗ್ತದೆ. ಉತ್ಕರ್ಷಣೆಯಾಗಿ 5 ಉತ್ಪನ್ನಗಳಾದಂತದ್ದು ಯಾವ್ದಪ್ಪ ಅಂತಂದ್ರೆ ಮೊದಲನೇದು ಕಾರ್ಬನ್ ಡೈಆಕ್ಸೈಡ್, 2ನೇದ್ದು ನೀರು, 3ನೇದ್ದು NADH2, 4ನೇದ್ದು FADH2 ಮತ್ತು ಅದರೊಂದಿಗೆ ಎಟಿಪಿಯ ಅಣುಗಳು ತಯಾರಾಗ್ತವೆ. ಈ 5 ಉತ್ಪನ್ನಗಳೊಂದಿಗೆ ನಮ್ಮ ಶರೀರಕ್ಕೆ ಕೆಲಸ ಮಾಡಲು ಅಗತ್ಯವಾದಂತ ಶಕ್ತಿಯು ಕೂಡ ದೊರೆಯುತ್ತದೆ. ನೋಡಿ, 2ನೇ ಹಂತದಲ್ಲಿ ಏನಾಗ್ತದೆ? ಮೊದಲನೇ ಹಂತದಲ್ಲಿ ಬಿಡುಗಡೆಯಾದಂತ ಪೈರುವಿಕ್ ಆಮ್ಲದ ರೂಪಾಂತರ ಇದರಲ್ಲಿ ಆಗ್ತದೆ, ಅಸಿಟೈಲ್ ಕೋ ಎಂಜೈಮ್ ಎದಲ್ಲಿ ಆಗ್ತದೆ. ಈ ತಯಾರಾದಂತ ಅಸಿಟೈಲ್ ಕೋ ಎಂಜೈಮ್ ಏನಾಗ್ತದಪ್ಪ ಅಂತಂದ್ರೆ ಜೀವಕೋಶದ ಮೈಟೋಕಾಂಡ್ರಿಯಾವನ್ನು ಪ್ರವೇಶಿಸುತ್ತದೆ. ಒಂದು ಸಲ ಅಸಿಟೈಲ್ ಕೋ ಎಂಜೈಮ್ ಎಯು ಮೈಟೋಕಾಂಡ್ರಿಯನ್ನು ಪ್ರವೇಶಿಸಿದ ನಂತರ ಅದರ ಮೇಲೆ ಏನಾಗ್ತದೆ? ಟ್ರೈಕಾರ್ಬಾಕ್ಸಿಲಿಕ್ ಆಮ್ಲದ ಚಕ್ರೀಯ ಅಭಿಕ್ರಿಯೆಗಳಾಗ್ತವೆ, ಅಂದ್ರೆ ಕ್ರೆಬ್ಸ್ ಸೈಕಲ್ ಅಭಿಕ್ರಿಯೆಗಳಾಗ್ತವೆ. ಈ ಅಭಿಕ್ರಿಯೆಯಾದಾಗ ಏನಾಗ್ತದಪ್ಪ ಅಂತಂದ್ರೆ ಅಸಿಟೈಲ್ ಕೋ ಎಂಜೈಮ್ ಈ ಅಣುವಿನ ಏನಾಗ್ತದೆ? ಸಂಪೂರ್ಣ ಆಕ್ಸಿಡೀಕರಣ ಆಗ್ತದೆ. ಆಕ್ಸಿಡೀಕರಣ ಏನಾಗ್ತದಪ್ಪ ಅಂತಂದ್ರೆ 5 ಉತ್ಪನ್ನಗಳು ದೊರೆತವೆ ನಮಗೆ. ಅವು ಯಾವುವು ಅಂತಂದ್ರೆ 1ನೇದ್ದು ಕಾರ್ಬನ್ ಡೈಆಕ್ಸೈಡ್, 2ನೇದ್ದು ನೀರು, 3ನೇದ್ದು NADH2, 4ನೇದ್ದು FADH2 ಮತ್ತು 5ನೇದು ಯಾವ್ದಪ್ಪ ಅಂತಂದ್ರೆ ATP ಅಣು ದೊರೆಯುತ್ತದೆ. ಇವುಗಳೊಂದಿಗೆ ಏನಾಗ್ತದೆ? ನಮ್ಮ ಶರೀರಕ್ಕೆ ಅಗತ್ಯವಾದಂತ ಕೆಲಸ ಮಾಡಲು ಅಗತ್ಯವಾದಂತ ಏನಾಗ್ತದೆ? ಶಕ್ತಿಯನ್ನ ದೊರಕಿಸಿಕೊಳ್ಳಾಗ್ತದೆ. ಹೌದಿಲ್ಲ? ಇದಾದ ನಂತರ 3ನೆಯ ಹಂತ ಬಂದ್ಬಿಡ್ತದೆ. ಅದನ್ನೀಗ ನಾವು ನೋಡಿಕೊಳ್ಳುವ. ಈಗ ನಾವು ಗ್ಲೂಕೋಸ್ ಉತ್ಕರ್ಷಣೆಯ 3ನೇ ಹಂತ ಯಾವ್ದಪ್ಪ ಅಂತಂದ್ರೆ ಇಲೆಕ್ಟ್ರಾನ್ ವಹನ ಸರಪಳಿ ಅಭಿಕ್ರಿಯೆ ಅಥವಾ ಇಲೆಕ್ಟ್ರಾನ್ ವಹನ ಶೃಂಖಲಾಭಿಕ್ರಿಯೆ ಬಗ್ಗೆ ತಿಳಿದುಕೊಳ್ಳುವ. ಇದನ್ನ ಇಂಗ್ಲಿಷ್ ನಲ್ಲಿ ETC ರಿಯಾಕ್ಷನ್ ಅಂತ ಕರೀತಾರೆ. ETC ಅಂದ್ರೆ ಇಲೆಕ್ಟ್ರಾನ್ ಟ್ರಾನ್ಸ್ಫರ್ ಚೈನ್ ರಿಯಾಕ್ಷನ್ ಅಂತ ಕರಿತೀವಿ. ಹೌದಿಲ್ಲ? ಈ ಹಂತದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಗ್ಲೂಕೋಸ್ ಉತ್ಕರ್ಷಣೆಯ ಮೊದಲನೇ ಹಂತದಲ್ಲಿ ನಾವು ನೋಡಿದೀವಲ್ಲ, ಏನಾಗ್ತದೆ? ಪೈರುವಿಕ್ ಆಮ್ಲ, NADH2, FADH2 ಮತ್ತು ನೀರು ಬಿಡುಗಡೆ ಆಗ್ತಿತ್ತಲ್ಲ, ಅದೇ ರೀತಿಯಾಗಿ 2ನೇ ಹಂತವಾದ ಟ್ರೈಕಾರ್ಬಾಕ್ಸಿಲಿಕ್ ಆಮ್ಲ ಚಕ್ರದ ಅಭಿಕ್ರಿಯೆಯಲ್ಲಿ ಸಹಿತ ಏನಾಗ್ತದೆ? 5 ಉತ್ಪನ್ನಗಳು ಸಿಕ್ತಿದ್ದು ನಮಗೆ. ಕಾರ್ಬನ್ ಡೈಆಕ್ಸೈಡ್, ನೀರು, NADH2 ಮತ್ತು FADH2 ಅದರೊಂದಿಗೆ ATP ಅಣುಗಳು ಸಿಕ್ತಿದ್ವಲ್ಲ. ಅಂದ್ರೆ ಗ್ಲೂಕೋಸ್ ಉತ್ಕರ್ಷಣೆಯ ಮೊದಲೆರಡು ಹಂತಗಳಲ್ಲಿ ಬಿಡುಗಡೆಯಾದಂತಹ NADH2 ವಿನ ಒಂದು ಅಣುವಿನಿಂದ ಏನಾಗ್ತದೆ? 3ನೇ ಹಂತದಲ್ಲಿ ನಮಗೆ 3 ATP ಅಣುಗಳು ಸಿಗ್ತವೆ ಮತ್ತು FADH2 ವಿನ ಒಂದು ಅಣುವಿನಿಂದ 2 ATP ಅಣುಗಳು ಸಿಗ್ತವೆ. ಅಂದ್ರೆ 3ನೇ ಹಂತದಲ್ಲಿ ಹೊಸದೇನಾಗೋದಿಲ್ಲ. ಏನಾಗ್ತದಪ್ಪ 3ನೇ ಹಂತದಲ್ಲಿ ಅಂದ್ರೆ
ಮೊದಲಿನ ಎರಡು ಹಂತದಲ್ಲಿ ಏನ್ ತಯಾರಾಗಿರ್ತಲ್ಲ NADH2 ಮತ್ತು FADH2 ಅವುಗಳ ಉತ್ಕರ್ಷಣೆ ಆಗ್ತದೆ. ಅವುಗಳ ಉತ್ಕರ್ಷಣೆಯಾಗಿ ಏನಾಗ್ತದಪ್ಪ ಅಂತಂದ್ರೆ ಒಂದು NADH2 ಅಣುವಿನ ಉತ್ಕರ್ಷಣೆಯಾಗಿ ನಮಗೆ 3 ATP ಅಣುಗಳು ಸಿಗ್ತವೆ. ಮತ್ತು ಅದೇ ರೀತಿಯಾಗಿ ಒಂದು FADH2 ಅಣುವಿನಿಂದ 2 ATP ಅಣುಗಳು ಸಿಗ್ತವೆ. ಇದರೊಂದಿಗೆ ನೀರಿನ ಅಣುಗಳು ಸಹಿತ ಏನಾಗ್ತವೆ, ಬಿಡುಗಡೆ ಆಗ್ತವೆ. ಈ ರೀತಿಯಾಗಿ ಆಕ್ಸಿಜನ್ ಯುಕ್ತ ಶ್ವಸನ ಕ್ರಿಯೆಯಲ್ಲಿ ಗ್ಲೂಕೋಸ್ ಈ ಕಾರ್ಬೋಹೈಡ್ರೇಟಿನ ಸಂಪೂರ್ಣ ಉತ್ಕರ್ಷಣೆಯಾಗಿ ಏನೇ ಸಿಗ್ತವಪ್ಪ ಅಂತಂದ್ರೆ ನಮಗೆ ಕಾರ್ಬನ್ ಡೈಆಕ್ಸೈಡ್, ನೀರು ಇವುಗಳ ಬಿಡುಗಡೆಯಾಗುವುದರೊಂದಿಗೆ ಶಕ್ತಿ ಉತ್ಪಾದನೆಯು ಸಹಿತ ಆಗ್ತದೆ. C6H12O6 ಏನದಲ್ಲ ಗ್ಲೂಕೋಸಿನ ಅಣುಸೂತ್ರ ಅದ. ಮತ್ತು ಇದನ್ನ ನಾವು ಎಲ್ಲಿ ಪಡಿತೀವಪ್ಪ ಅಂತಂದ್ರೆ ಪಚನ ಸಂಸ್ಥೆಯಿಂದ ಪಡೆದುಕೊಳ್ತೀವಿ. ಮತ್ತು ಅದಾದ ನಂತರ ಶ್ವಸನ ಸಂಸ್ಥೆಯಿಂದ ಆಕ್ಸಿಜನ್, ಅಂದ್ರೆ ಪಚನ ಸಂಸ್ಥೆಯಿಂದ ದೊರಕಿಸಲಾದಂತ ಕಾರ್ಬೋಹೈಡ್ರೇಟ್ ಯಾವುದು ಗ್ಲೂಕೋಸ್ ಮತ್ತು ಶ್ವಸನ ಸಂಸ್ಥೆಯಿಂದ ಪಡೆದುಕೊಂಡಂತ ಆಕ್ಸಿಜನ್, ಇವೆರಡರ ನಡುವೆ ರಾಸಾಯನಿಕ ಅಭಿಕ್ರಿಯೆ ಉಂಟಾಗಿ ಅಂದ್ರೆ ಗ್ಲೂಕೋಸಿನ ಉತ್ಕರ್ಷಣೆಯಾಗಿ ಅಥವಾ ಸಂಪೂರ್ಣ ಉತ್ಕರ್ಷಣೆಯಾಗಿ ಏನಾಗ್ತದೆ ನಮಗೆ 6CO2 6 ಕಾರ್ಬನ್ ಡೈಆಕ್ಸೈಡ್ ಅಣುಗಳು 6 ನೀರಿನ ಅಣುಗಳು ಉಂಟಾಗುವುದರೊಂದಿಗೆ ನಮ್ಮ ದೇಹದ ದೈನಂದಿನ ಚಟುವಟಿಕೆಗೆ ಅಗತ್ಯವಾದಂತಹ ಶಕ್ತಿಯ ಬಿಡುಗಡೆ ಆಗ್ತದೆ. ಇದೇ ಶಕ್ತಿಯನ್ನು ನಾವೇನ್ ಮಾಡ್ತೀವಿ, ನಮ್ಮ ಶರೀರಕ್ಕೆ ದೈನಂದಿನ ಚಟುವಟಿಕೆಗಳನ್ನು ಮಾಡಲು ಅವಶ್ಯಕವಾಗಿರುವ ಶಕ್ತಿಯನ್ನ ಪೂರೈಸಿಕೊಳ್ಳಲಾಗ್ತದೆ. ಹೌದಿಲ್ಲ? ಈ ರೀತಿಯಾಗಿ ಏನಾಗ್ತದೆ, ಸಜೀವಿಗಳಲ್ಲಿ ಪಚನ ಸಂಸ್ಥೆಯ ಸಹಾಯದಿಂದ ಮತ್ತು ಶ್ವಸನ ಸಂಸ್ಥೆಯ ಸಹಾಯದಿಂದ ಮತ್ತು ಜೀವಕೋಶದಲ್ಲಿರುವ ಮೈಕ್ರೋಕಾಂಡ್ರಿಯಾಗಳ ಸಹಾಯದಿಂದ ಏನಾಗ್ತದೆ, ಕಾರ್ಬೋಹೈಡ್ರೇಟ್ಗಳಿಂದ ಶಕ್ತಿಯನ್ನ ಪಡೆದುಕೊಳ್ಳಲಾಗ್ತದೆ. ಈಗ ನಾವು NADH2 ಮತ್ತು FADH2 ಮತ್ತು ATP ಅಂದರೆ ಏನಂತ ಹೇಳಿ ತಿಳ್ಕೊಳ್ಳುವ ಅಥವಾ ಇವುಗಳ ಅರ್ಥವನ್ನ ನೋಡಿಕೊಳ್ಳುವ. NADH2 ಅಂದ್ರೆ ನಿಕೋಟಿನಮೈಡ್ ಅಡೆನಿನ್ ಡೈನ್ಯೂಕ್ಲಿಯೋಟೈಡ್ ಅಂತ ಆಗ್ತದೆ. ಏನು NADH2 ಅರ್ಥ? ನಿಕೋಟಿನಮೈಡ್ ಅಡೆನಿನ್ ಡೈನ್ಯೂಕ್ಲಿಯೋಟೈಡ್ ಅಂತ ಆಗ್ತದೆ. FADH2 ಅಂದ್ರೆ ಏನು? ಫ್ಲೇವಿನ್ ಅಡೆನಿನ್ ಡೈನ್ಯೂಕ್ಲಿಯೋಟೈಡ್ ಅಂತ ಆಗ್ತದೆ. ಇವು ಎರಡು NADH2 ಮತ್ತು FADH2 ಏನದವಪ್ಪ ಅಂತಂದ್ರೆ ಜೀವಕೋಶದಲ್ಲಿ ತಯಾರಾಗುವಂತಹ ಮತ್ತು ಜೀವಕೋಶದ ಶ್ವಸನ ಕ್ರಿಯೆಗೆ ಸಹಾಯವಾಗುವಂತಹ ಸಹ ಕಿಣ್ವಗಳದ ಅಥವಾ ಕೋ ಎಂಜೈಮ್ಗಳಂತದವ. ಇವೆಲ್ಲ ಎಲ್ಲಿ ತಯಾರಾಗ್ತವ? ಜೀವಕೋಶದಲ್ಲಿ ತಯಾರಾಗ್ತದೆ. NADH2 ಜೀವಕೋಶದಲ್ಲಿ ತಯಾರಾಗ್ತದೆ. FADH2 ಸಹಿತ ಏನಾಗ್ತದೆ, ಜೀವಕೋಶದಲ್ಲಿ ತಯಾರಾಗ್ತದೆ. ಅದಲ್ಲದೆ ಇವು ಏನ್ ಮಾಡ್ತಾವಪ್ಪ ಅಂತಂದ್ರೆ ಜೀವಕೋಶದ ಶ್ವಸನ ಕ್ರಿಯೆಯಲ್ಲಿ ಅಂದ್ರೆ ಕೋಶೀಯ ಶ್ವಸನ ಕ್ರಿಯೆ ಅಂತ ನಾವು ನೋಡಿದ್ವಲ್ಲ, ಜೀವಕೋಶದ ಶ್ವಸನ ಕ್ರಿಯೆಗೆ ಸಹಾಯವನ್ನು ಮಾಡುವಂತಹ ಕೋ ಎಂಜೈಮ್ಗಳು ಅಥವಾ ಸಹ ಕಿಣ್ವಗಳದವ. ಅರ್ಥಾಯ್ತು? ಇದಾದ ನಂತರ ATP ಅಂದ್ರೆ ಏನಂತ ಹೇಳಿ ನೋಡಿಕೊಳ್ಳುವ. ATP ಅಂದ್ರೆ ಎಡಿನೋಸಿನ್ ಟ್ರೈ ಫಾಸ್ಫೇಟ್ ಅಂತ ಕರಿತೀವಿ. ಏನು ATP ಯ ಫುಲ್ ಫಾರ್ಮ್, ಸಂಪೂರ್ಣ ವಿಸ್ತೃತ ರೂಪ ಏನು? A ಅಂದ್ರೆ ಎಡಿನೋಸಿನ್, T ಅಂದ್ರೆ ಟ್ರೈ, P ಅಂದ್ರೆ ಫಾಸ್ಫೇಟ್. ಎಡಿನೋಸಿನ್ ಟ್ರೈ ಫಾಸ್ಫೇಟ್ ಅಂತ ಹೇಳಿ ಆಗ್ತದೆ. ATP ಇದು ಏನಪ್ಪ ಅಂತಂದ್ರೆ ಒಂದು ಶಕ್ತಿ ಸಂತೃಪ್ತ ಅಣುದ. ಶಕ್ತಿ ಸಂತೃಪ್ತ ಅಂದ್ರೇನು? ಎನರ್ಜಿ ರಿಚ್ ಮಾಲಿಕ್ಯೂಲ್. ಅಂದ್ರೆ ಇದು ಶಕ್ತಿಯನ್ನು ಒಳಗೊಂಡಿರುವಂತ ಅಣುದ. ATP ಒಳಗೆ ಏನಾಗ್ತದೆ, ನಮ್ಮ ಶರೀರಕ್ಕೆ ಬೇಕಾದಂತ ಶಕ್ತಿ ಅಡಗಿರ್ತದ. ಅದಕ್ಕಾಗಿ ಇದಕ್ಕೆ ಏನ್ ಕರೀತಾರಪ್ಪ ಅಂತಂದ್ರೆ ಎನರ್ಜಿ ರಿಚ್ ಮಾಲಿಕ್ಯೂಲ್ ಅಥವಾ ಶಕ್ತಿಯ ಸಂತೃಪ್ತ ಅಣು ಅಂತ ಹೇಳಿ ಕರೀತಾರ. ATPಯಲ್ಲಿ 3 ಫಾಸ್ಫೇಟ್ ಅಣುಗಳು ರಾಸಾಯನಿಕ ಬಂಧದಿಂದ ಏನಾಗಿರ್ತವ, ಜೋಡಿಸಲ್ಪಟ್ಟಿರ್ತವ. ಈ ರಾಸಾಯನಿಕ ಬಂಧಗಳಲ್ಲಿ ಏನಾಗಿರ್ತಪ್ಪ ಅಂತಂದ್ರೆ ಶಕ್ತಿ ಅಡಗಿರ್ತದೆ. ಈ ರಾಸಾಯನಿಕ ಬಂಧಗಳು ತುಂಡರಿಸುವುದರಿಂದ ಏನಾಗ್ತದೆ, ನಮಗೆ ಶಕ್ತಿ ಬಿಡುಗಡೆ ಆಗ್ತದೆ. ಅರ್ಥ ಆಯ್ತಿಲ್ಲ ಅಂದ್ರೆ ATP ಅಂದ್ರೆ ಏನು? ಎಡಿನೋಸಿನ್ ಟ್ರೈ ಫಾಸ್ಫೇಟ್ ಅಂತ ಕರಿತೀವಿ. ಮತ್ತೆ ಇದೇನಾಗಿರ್ತಪ್ಪ ಅಂತಂದ್ರೆ ಶಕ್ತಿಯಿಂದ ಸಂಪನ್ಭರಿತವಾಗಿರುವಂತ ಒಂದು ಶಕ್ತಿಯ ಅಣು ಅದ. ಮತ್ತು ಇದರಲ್ಲಿ 3 ಫಾಸ್ಫೇಟ್ ಅಣುಗಳು ಏನಾಗಿರ್ತವಪ್ಪ ಅಂತಂದ್ರೆ ರಾಸಾಯನಿಕ ಬಂಧದಿಂದ ಬಂಧಿಸಲ್ಪಟ್ಟಿರ್ತವ. 3 ಫಾಸ್ಫೇಟ್ ಅಣುಗಳು ಏನಾಗಿರ್ತವ, ಒಂದಕ್ಕೊಂದು ರಾಸಾಯನಿಕ ಬಂಧಗಳಿಂದ ಏನಾಗಿರ್ತದೆ, ಬಂಧಿಸಲ್ಪಟ್ಟಿರ್ತದ. ಯಾವಾಗ ನಮ್ಮ ಶರೀರಕ್ಕೆ ಶಕ್ತಿ ಅಗತ್ಯ ಇರ್ತದಲ್ಲ, ಅವಾಗ ಏನಾಗ್ತದಪ್ಪ ಅಂತಂದ್ರೆ ಫಾಸ್ಫೇಟ್ ಅಣುಗಳ ನಡುವಿನ ಈ ರಾಸಾಯನಿಕ ಬಂಧಗಳನ್ನು ಏನ್ ಮಾಡ್ಲಾಗ್ತದೆ, ತುಂಡರಿಸಲಾಗ್ತದೆ. ಯಾವಾಗ ರಾಸಾಯನಿಕ ಬಂಧ ತುಂಡಾಗ್ತದ, ಅವಾಗ ಅದರಿಂದ ಏನಾಗ್ತದೆ, ಶಕ್ತಿ ಬಿಡುಗಡೆ ಆಗ್ತದೆ. ಯಾಕಂತಂದ್ರೆ ಈ ರಾಸಾಯನಿಕ ಬಂಧಗಳಲ್ಲಿ ಏನಾಗಿರ್ತದ, ರಾಸಾಯನಿಕ ಶಕ್ತಿ ಸಂಗ್ರಹ ಆಗಿರ್ತದ. ಅರ್ಥ ಆಯ್ತಿಲ್ಲ? ಈಗ ರಾಸಾಯನಿಕ ಬಂಧದಲ್ಲಿ ರಾಸಾಯನಿಕ ಶಕ್ತಿ ಒಳಗೊಂಡಿರ್ತದೆ. ನಮ್ಮ ಶರೀರಕ್ಕೆ ಶಕ್ತಿ ಬೇಕಾದಾಗ ಈ ರಾಸಾಯನಿಕ ಬಂಧಗಳು ಏನಾಗ್ತದೆ, ತುಂಡರಿಸಲಾಗ್ತದೆ, ಬ್ರೇಕ್ ಮಾಡ್ಲಾಗ್ತದೆ. ಯಾವಾಗ ರಾಸಾಯನಿಕ ಶಕ್ತಿಯನ್ನು ಒಳಗೊಂಡಿರುವಂತಹ ರಾಸಾಯನಿಕ ಬಂಧಗಳು
ತುಂಡಾಗ್ತವ. ಅವಾಗ ಅದರಿಂದ ಏನಾಗ್ತದ, ಶಕ್ತಿ ಬಿಡುಗಡೆ ಆಗ್ತದ. ಅದೇ ಶಕ್ತಿಯನ್ನು ಏನ್ ಮಾಡ್ತೀವಿ ನಾವು ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಬಳಕೆ ಮಾಡ್ತೀವಿ, ಹೌದಿಲ್ಲ. ಇನ್ನ ಈ ಎಟಿಪಿ ಅಣುಗಳು ಜೀವಕೋಶದಲ್ಲಿ ಏನ್ ಮಾಡ್ತಾವಪ್ಪ ಅಂತಂದ್ರೆ ನಮ್ಮ ಶರೀರದ ಅಗತ್ಯಕ್ಕೆ ಅನುಗುಣವಾಗಿ ಏನಾಗ್ತದೆ, ಸಂಗ್ರಹ ಮಾಡಲಾಗ್ತದೆ. ಇನ್ನ ರಾಸಾಯನಿಕವಾಗಿ ಎಟಿಪಿ ಯಾವುದರಿಂದ ತಯಾರಾಗಿದೆ ಅಥವಾ ಯಾವುದರಿಂದ ತಯಾರಿಸಲ್ಪಟ್ಟಿದೆ ಅನ್ನೋದನ್ನ ನೋಡುವ ನಾವು. ರಾಸಾಯನಿಕವಾಗಿ ಎಟಿಪಿಯು ಅಡಿನೋಸಿನ್ ರೈಬೋಸ್ ನ್ಯೂಕ್ಲಿಯೋಟೈಡ್ ನಿಂದ ತಯಾರಾಗಿರ್ತದೆ. ರಾಸಾಯನಿಕವಾಗಿ ಎಟಿಪಿಯು ಅಡಿನೋಸಿನ್ ರೈಬೋಸ್ ನ್ಯೂಕ್ಲಿಯೋಟೈಡ್ ಮತ್ತು 3 ಫಾಸ್ಫೇಟ್ ಅಣುಗಳಿಂದ ಮಾಡಲ್ಪಟ್ಟ ಅಣು ಅದ, ಹೌದಿಲ್ಲ. ಇದರಲ್ಲಿ ಅಡೆನಿನ್ ಇದು ಏನದಪ್ಪ ಅಂತಂದ್ರೆ ನೈಟ್ರೋಜನ್ ಯುಕ್ತ ಅಣು ಅದ. ಆಮೇಲೆ ರೈಬೋಸ್ ಇದು ಏನದಲ್ಲಪ್ಪ ಅಂತಂದ್ರೆ ಪೆಂಟೋಸ್ ಶುಗರ್ ಅದ ಮತ್ತು 3 ಫಾಸ್ಫೇಟ್ ಅಣುಗಳಿರ್ತಾವ. ಅರ್ಥ ಆಗಿಲ್ಲ. ಎಟಿಪಿ ಯಾವುದರಿಂದ ತಯಾರಾಗಿದೆ, ಅಡೆನಿನ್ ರೈಬೋಸ್ ನ್ಯೂಕ್ಲಿಯೋಟೈಡ್ ಮತ್ತು 3 ಟ್ರೈ ಅಂದ್ರೆ ಎಷ್ಟು, 3, ಮೋನೋ ಅಂದ್ರೆ 1, ಡೈ ಅಂದ್ರೆ 2, ಟ್ರೈ ಅಂದ್ರೆ 3, ಟೆಟ್ರಾ ಅಂದ್ರೆ 4, ಪೆಂಟಾ ಅಂದ್ರೆ 5 ಅಂತ ಹೇಳ್ತೀವಲ್ಲ. ಹೆಸರಿನಲ್ಲಿನೇ ನೋಡಿ ಎಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳಿ. ಅಂದ್ರೆ ರಾಸಾಯನಿಕವಾಗಿ ಎಟಿಪಿಯು 3 ಘಟಕಗಳಿಂದ ಮಾಡಲ್ಪಟ್ಟದ. ಅವು ಯಾವ್ದಪ್ಪ ಅಂತಂದ್ರೆ ಅಡೆನಿನ್ ಅನ್ನುವಂತ ನೈಟ್ರೋಜನ್ ಯುಕ್ತ ಅಣು ಮತ್ತು ರೈಬೋಸ್ ಅನ್ನುವಂತ ಪೆಂಟೋಸ್ ಸಕ್ಕರೆ ಮತ್ತು 3 ಫಾಸ್ಫೇಟ್ ಅಣುಗಳಿಂದ ಏನಾಗಿರ್ತದೆ, ಎಟಿಪಿ ತಯಾರಾಗ್ಯದ. ಇದು ಎಟಿಪಿಯ ಅಣುವಿನ ರಚನೆ ಅದ ನೋಡ್ರಿ. ಇದೆಲ್ಲ ಏನದಪ್ಪ ಅಂತಂದ್ರೆ ಎಟಿಪಿಯ ಅಣುವಿನ ರಚನೆ ಅದ, ಹೌದಿಲ್ಲ. ಈಗ ಏನಾಗ್ತದಪ್ಪ ಅಂತಂದ್ರೆ ಜೀವಕೋಶದಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಎಟಿಪಿ ಅಣುವಿನ ಏನಾಗ್ತದ, ಉತ್ಕರ್ಷಣೆ ಆಗ್ತದೆ. ಉತ್ಕರ್ಷಣೆಯಾದಾಗ ಏನಾಗ್ತದಪ್ಪ ಅಂತಂದ್ರೆ ಈ ಫಾಸ್ಫೇಟ್ ಬಂಧಗಳೇನಾಗ್ತದ, ತುಂಡರಿಸಲಾಗ್ತದೆ. ಫಾಸ್ಫೇಟ್ ಬಂಧವು ತುಂಡಾದಾಗ ಏನಾಗ್ತದೆ, ನಮಗೆ ಎಡಿಪಿ ಅಂತ ಹೇಳಿ ಸಿಗ್ತದೆ. ಎಡಿಪಿ ಅಂದ್ರೆ ಏನು, ಎಡಿನೋಸಿನ್ ಡೈ ಫಾಸ್ಫೇಟ್. ಡೈ ಅಂದ್ರೆ ಎಷ್ಟು, 2. ಮೈಟೋಕಾಂಡ್ರಿಯಾದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಎಟಿಪಿ ಅಣುವಿನಲ್ಲಿಯ ಫಾಸ್ಫೇಟ್ ಬಂಧ ಏನಾಗ್ತದೆ, ತುಂಡರಿಸಲಾಗ್ತದೆ. ಅಂದ್ರೆ ಎಟಿಪಿಯ ಉತ್ಕರ್ಷಣೆ ಆಗ್ತದೆ. ಅವಾಗ ರಾಸಾಯನಿಕ ಬಂಧ ಟ್ರೈಫಾಸ್ಫೇಟ್ ನಲ್ಲಿರುವಂತಹ ಒಂದು ರಾಸಾಯನಿಕ ಬಂಧ ಏನಾಗ್ತದೆ, ತುಂಡಾಗ್ತದೆ. ಅವಾಗ ಇದು ಟ್ರೈಫಾಸ್ಫೇಟ್ ಆಗಿರದೆ ಏನಾಗ್ತದೆ, ಡೈಫಾಸ್ಫೇಟ್ ಆಗ್ತದೆ. ಅಂದ್ರೆ ಏನಾಗ್ತದೆ ನೋಡಿ, ಫಾಸ್ಫೇಟ್ ಎಷ್ಟು ಅದಾವ ಇಲ್ಲಿ, 1, 2, 3 ಅದಾವಲ್ಲ. ಏನಾಗ್ತದೆ, ಉತ್ಕರ್ಷಣೆಯಾದಾಗ 3ರಲ್ಲಿ ಒಂದು ರಾಸಾಯನಿಕ ಬಂಧ ಏನಾಗ್ತದೆ, ತುಂಡಾಗ್ತದೆ. ಅಂದ್ರೆ ಒಂದು ಫಾಸ್ಫೇಟ್ ಅಣು ಏನಾಗ್ತದೆ, ಎಟಿಪಿ ಇಂದ ಹೊರ ಹೋಗ್ತದೆ. ಅಂದ್ರೆ 3ರಿಂದ ಎಷ್ಟು ಉಳಿತದೆ, ಕೇವಲ 2 ಉಳ್ಕೊಂಡ್ ಬಿಡ್ತದೆ. ಹಾಗಾಗಿ ಎಟಿಪಿ ಏನಾಗ್ತದೆ, ಉತ್ಕರ್ಷಣೆಯ ನಂತರ ಎಡಿಪಿ ಅಂತ ಆಗ್ತದೆ. ಎಡಿಪಿ ಅಂದ್ರೆ ಏನು, ಎಡಿನೋಸಿನ್ ಡೈ ಫಾಸ್ಫೇಟ್ ಅಂತ ಹೇಳಿ ಆಗ್ತವೆ. ಇದನ್ನೇ ನಾವು ಏನ್ ಮಾಡಬಹುದು, ಇಲ್ಲಿ ರಾಸಾಯನಿಕ ಸಮೀಕರಣದಲ್ಲಿ ನೋಡಬಹುದು ನೋಡಿ. ಇದು ಅಡೆನಿನ್ ನೈಟ್ರೋಜನ್ ಯುಕ್ತ ಅಣು, ರೈಬೋಸ್ ಪೆಂಟೋಸ್ ಶುಗರ್, 1, 2, 3, 4 ಇವೇನದಪ್ಪ ಅಂತಂದ್ರೆ ಹೆಚ್ಚು ಶಕ್ತಿಯನ್ನು ಒಳಗೊಂಡಿರುವಂತಹ ಫಾಸ್ಫೇಟ್ ಬಂಧಗಳದಾವ. ಏನಾಗ್ತದೆ, ಉತ್ಕರ್ಷಣೆಯ ನಂತರ ಇಲ್ಲಿರುವಂತ ಒಂದು ಫಾಸ್ಫೇಟ್ ಬಂಧ ಏನಾಗ್ತದೆ, ತುಂಡಾಗ್ತದೆ. ಅಡೆನಿನ್ ಹೇಗದ ಹಾಗೆ ಉಳ್ಕೊಂಡ್ಬಿಡ್ತದೆ. ರೈಬೋಸ್ ಪೆಂಟೋಸ್ ಸಕ್ಕರೆ ಹೇಗದ ಅದನ್ನ ಹಾಗೆ ಉಳ್ಕೊಳ್ತದೆ. ಆದ್ರೆ ಇಲ್ಲಿ ಮೊದಲಿನಲ್ಲಿ ಎಷ್ಟು ಫಾಸ್ಫೇಟ್ ಅಣುಗಳದಾವ, 1, 2, 3 ಅದಾವ. ಆದ್ರೆ ನೀವು ಉತ್ಪನ್ನದಲ್ಲಿ ನೋಡ್ರಿ ಎಷ್ಟು ಅದಾವ, 2 ಅದಾವ. 2 ಅಂದಾಗ ಏನ್ ಅನ್ಬೇಕು ನಾವು, ಅದಕ್ಕೆ ಡೈ ಅನ್ಬೇಕು. 3 ಇದ್ದಾಗ ಏನ್ ಅನ್ಬೇಕು, ಅದಕ್ಕೆ ಟ್ರೈ ಅಂತ ಅನ್ಬೇಕು. 2 ಇದ್ದಾಗ ಡೈ ಅಂತ ಹೇಳ್ತೀವಿ. ಮತ್ತು ಈ ಕಡಿತಕ್ಕೊಳಗಾದಂತ ತುಂಡಾದಂತ ಫಾಸ್ಫೇಟ್ ಅಣು ಏನಾಗ್ತದೆ, ಇಲ್ಲಿ ಹಾಗೆ ಬಂದ ನೋಡಿ, ಅಸೇಂದ್ರಿಯ ಫಾಸ್ಫೇಟ್ ಅಣು ಏನಾಗ್ತದೆ, ಅದು ಟ್ರೈಫಾಸ್ಫೇಟ್ ನಿಂದ ಡೈಫಾಸ್ಫೇಟ್ ಆದಾಗ ಏನಾಗ್ತದೆ, ಇದು ಒಂದು ಫಾಸ್ಫೇಟ್ ಅಣು ಏನಾಗ್ತದೆ, ಹೊರ ಬೀಳ್ತದೆ. ಮತ್ತು ಅದರಿಂದ ಏನಾಗ್ತದೆ, ಶಕ್ತಿ ಬಿಡುಗಡೆ ಆಗುತ್ತದೆ. ಬಿಡುಗಡೆಯಾದ ಶಕ್ತಿ ನೋಡ್ರಿ, ಹೌದಿಲ್ಲ. ಅಂದ್ರೆ ಏನಾಗ್ತದೆ, ನಮ್ಮ ಶರೀರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಎಟಿಪಿ ಇದನ್ನ ನಾವು ಏನ್ ಕರಿತೀವಿ, ನಾವು ಫುಲ್ಲಿ ಚಾರ್ಜ್. ನಾವು ಮೊಬೈಲ್ ನಲ್ಲಿ ಏನ್ ಮಾಡ್ತೀವಿ ನೋಡಿ, ಮೊಬೈಲ್ ನಲ್ಲಿ ಬ್ಯಾಟರಿ ಡೌನ್ ಆದಾಗ ಅದಕ್ಕೆ ಚಾರ್ಜಿಂಗ್ ಹಚ್ಚಿ ಏನ್ ಮಾಡ್ತೀವಿ, ಅದಕ್ಕೆ ಚಾರ್ಜ್ ಮಾಡ್ತೀವಿ. ಚಾರ್ಜ್ ಮಾಡಿದಾಗ ಏನಾಗ್ತದೆ ಹೇಳ್ರಿ ನೋಡಿ, ಬ್ಯಾಟರಿ ಫುಲ್ ಅಂತ ತೋರಿಸ್ತದಿಲ್ಲ, ಗ್ರೀನ್ ಕಲರ್ ನೋಡ್ರಿ, ಬ್ಯಾಟರಿ ಫುಲ್ ಅದ. ನಮ್ಮ ಶರೀರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಎಟಿಪಿ ಅಣುಗಳಿಂದ ಇದ್ದರೆ ನಾವೇನಂತೀವಿ, ನಾವು ಫುಲ್ ಚಾರ್ಜ್ ಆಗಿರ್ತೀವಿ. ಯಾವಾಗ ಕೆಲಸ ಮಾಡ್ತೀವಲ್ಲ, ಮಾತನಾಡೋದಾಗ್ಲಿ, ಓಡೋದಾಗ್ಲಿ, ಭಾರ ಎಳೆಯೋದಾಗ್ಲಿ, ಭಾರವನ್ನು ಎತ್ತೋದಾಗ್ಲಿ, ಆಟ ಆಡೋದಾಗ್ಲಿ, ಯಾವುದೇ ಶಾರೀರಿಕ ಚಟುವಟಿಕೆ ಮಾಡಿದಾಗ ಏನಾಗ್ತದೆ, ಎಟಿಪಿ ಅಣುಗಳು ಏನಾಗ್ತವೆ, ನಷ್ಟ ಆಗ್ತವೆ. ಅಂದ್ರೆ ಎಟಿಪಿ ಹೋಗಿ ಏನಾಗ್ತದೆ, ಎಡಿಪಿ ಆಗ್ತದೆ. ಅವಾಗ ಏನಾಗ್ತದೆ ಹೇಳಿ ನೋಡಿನಿ, ಬ್ಯಾಟ್ರಿ ಡೌನ್ ಆಗ್ತಾ ಹೋಗ್ತದೆ. ಅರ್ಥ ಐತಿಲ್ಲ. ಅಂದ್ರೆ ಏನಾಗ್ತದೆ ನೋಡ್ರಿ, ಎಟಿಪಿ ಇದ್ದಾಗ ಏನಾಗ್ತದೆ, ಬ್ಯಾಟ್ರಿ ಫುಲ್ ಚಾರ್ಜ್ ಗ್ರೀನ್ ಕಲರ್ ತೋರಿಸದ. ಮುಂದೆ ನಾವು ದಿವಸ ಪೂರ್ತಿ ಎಲ್ಲ ಕೆಲಸ ಮಾಡಿದಾಗ ಏನಾಗ್ತದೆ,
ನಮ್ಮ ಶರೀರ ಏನಾಗ್ತದೆ, ಶಕ್ತಿಯನ್ನು ಬಳಕೆ ಮಾಡ್ಕೊಳ್ತದೆ. ಅಂದ್ರೆ ATP ಅಣುಗಳ ಬಳಕೆ ಮಾಡ್ಕೊಳ್ತದೆ. ಅವಾಗ ಏನಾಗ್ತದೆ, ATP ಹೋಗಿ ಏನಾಗ್ತದೆ, ADP ಆಗ್ತದೆ. ಅಂದ್ರೆ ಅರ್ಥ ATP ಹೋಗಿ ADP ಆಗೋದ್ರಿಂದ ಅರ್ಥ ಏನು, ನಮ್ಮ ಶರೀರದಲ್ಲಿ ATP ಅಣುಗಳ ಸಂಖ್ಯೆ ಏನಾಗ್ತದೆ, ಕ್ರಮೇಣ ಕಡಿಮೆ ಆಗ್ತದೆ. ADP ಅಣುಗಳ ಸಂಖ್ಯೆ ಏನಾಗ್ತದೆ, ಹೆಚ್ಚಾಗ್ತದೆ. ATP ಅಂದ್ರೇನು, ಫುಲ್ಲಿ ಚಾರ್ಜ್. ADP ಅಂದ್ರೇನು, ಚಾರ್ಜಿಂಗ್ ಡೌನ್ ಆಗೋದು. ಅಂದ್ರೆ ಏನಾಗ್ತದೆ, ನಾವು ಹೆಚ್ಚು ಶಕ್ತಿಯಿಂದ ಏನಾಗ್ತೀವಿ, ನಾವು ನಿಶಕ್ತ ಆಗ್ತೀವಿ. ಅಂದ್ರೆ ಏನಾಗ್ತದೆ, ಶಕ್ತಿ ಕಡಿಮೆ ಕಡಿಮೆ ಆಗ್ತಾ ಹೋಗ್ತದೆ. ಇನ್ನ ಕೆಲವೊಂದು ಸನ್ನಿವೇಶದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ನಮಗೆ ಆಹಾರ ಸಿಗುವುದಿಲ್ಲ. ಏನೋ ಪ್ರವಾಸದಲ್ಲಿರುವಾಗ ಯಾವುದೋ ಒಂದು ಕೆಟ್ಟ ಘಳಿಗೆಯಲ್ಲಿ ಏನಾಗ್ತದೆ, ನಮಗೆ ನಮ್ಮ ಶರೀರಕ್ಕೆ ಆಹಾರ ಸಿಗುವುದಿಲ್ಲ. ಅಥವಾ ಕೆಲವೊಂದು ಕಡೆ ಹಬ್ಬ ಹರಿದಿನಗಳಲ್ಲಿ ನಾವೇನ್ ಮಾಡ್ತೀವಿ, ಉಪವಾಸ ಮಾಡ್ತೀವಿ. ಅಥವಾ ಎಕ್ಸಾಮ್ ಟೈಮ್ ನಲ್ಲಿ ನಾವೇನ್ ಮಾಡ್ತೀವಿ, ಕಡಿಮೆ ಊಟ ಮಾಡಿರ್ತೀವಿ. ಅಥವಾ ಅನಾರೋಗ್ಯ, ನಮ್ಗೆ ಯಾವುದೇ ಕಾಯಿಲೆ ಆದಾಗ, ದೀರ್ಘ ಕಾಯಿಲೆ 10-15 ದಿವಸ ಕಾಯಿಲೆ ಆದಾಗ, ಅನಾರೋಗ್ಯದಿಂದ ಬಳಲ್ತಾ ಇದ್ದಾಗ ನಾವು ಸರಿಯಾಗಿ ಊಟ ಮಾಡೋದಿಲ್ಲ. ಅವಾಗ ಏನಾಗ್ತದೆ, ನಮ್ಮ ಶರೀರಕ್ಕೆ ಕಾರ್ಬೋಹೈಡ್ರೇಟ್ ಅದ ಕೊರತೆ ಉಂಟಾಗ್ತದೆ. ನಮ್ಮ ಶರೀರಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ದೊರೆಯದೇ ಇದ್ದಾಗ ನಮ್ಮ ಶರೀರ ಏನ್ ಮಾಡ್ತಪ್ಪ ಅಂತಂದ್ರೆ, ನಮ್ಮ ಶರೀರದಲ್ಲಿ ಏನಾಗ್ತದೆ ಗೊತ್ತೇನು, ಚರ್ಮದ ಕೆಳಗೆ ಎಡಿಪೋಸ್ ಅಂಗಾಂಶಗಳದಾವ, ಎಡಿಪೋಸ್ ಕೋಶಖಂಡ ಅದ. ಯಾವಾಗ ನಾವು ಆರೋಗ್ಯವಂತರಾಗಿರ್ತೀವಲ್ಲ, ಅವಾಗ ಸಾಕಷ್ಟು ಹಣ್ಣು ಹಂಪಲುಗಳು, ಆಹಾರಗಳು, ತರಕಾರಿಗಳನ್ನೆಲ್ಲ ತಿಂದಿರ್ತೀವಲ್ಲ, ನಮ್ಗೆ ಏನಾಗ್ತದೆ, ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಾರ್ಬೋಹೈಡ್ರೇಟ್ ಮತ್ತು ಆಹಾರವನ್ನು ನಮ್ಮ ಶರೀರಕ್ಕೆ ಪೂರೈಕೆ ಮಾಡಿರ್ತೀವಿ. ಅವಾಗ ನಮ್ಮ ಶರೀರ ಎಲ್ಲ ಏನ್ ಮಾಡಿರ್ತದೆ, ಅವುಗಳನ್ನ ATP ರೂಪದಲ್ಲಿ ಏನ್ ಮಾಡಿರ್ತದಪ್ಪ ಅಂತಂದ್ರೆ ನಮ್ಮ ಶರೀರದ ಚರ್ಮದ ಕೆಳಗೆ ಇರುವ ಎಡಿಪೋಸ್ ಟಿಶ್ಯೂ ಅಂತ ಕರಿತೀವಿ, ಅಥವಾ ಎಡಿಪೋಸ್ ಅಂಗಾಂಶ, ಎಡಿಪೋಸ್ ಕೋಶಖಂಡಗಳಲ್ಲಿ ಏನ್ ಮಾಡಿರ್ತದೆ, ಸಂಗ್ರಹ ಮಾಡಿರ್ತದೆ. ಯಾಕಂತಂದ್ರೆ ಯಾವಾಗ ವಿಪರೀತ ಪರಿಸ್ಥಿತಿ, ಎಮರ್ಜೆನ್ಸಿ ಕಂಡೀಷನ್ ಬರ್ತದೆ, ಅವಾಗ ಅವುಗಳನ್ನ ಮರೆಬಳಕೆ ಮಾಡುವ ಸಲುವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾಗ ನಮ್ಮ ಶರೀರ ಏನ್ ಮಾಡಿರ್ತದೆ, ಅವುಗಳನ್ನ ಅಲ್ಲಲ್ಲಿ ಚರ್ಮಕೋಶದ ಕೆಳಗೆ ಎಡಿಪೋಸ್ ಅಂಗಾಂಶ ಕೋಶಖಂಡದಲ್ಲಿ ಸಂಗ್ರಹ ಮಾಡಿರ್ತದೆ. ಯಾವಾಗ ಕೆಟ್ಟಗಳಿಗೆ ಅಂತ ಅನ್ಕೊಳ್ರಿ, ಅಥವಾ ಪ್ರವಾಸದಲ್ಲಿದ್ದಾಗ, ಅಥವಾ ಎಕ್ಸಾಮ್ಸ್ ಇದ್ದಾಗ, ಅಥವಾ ಅನಾರೋಗ್ಯದಿಂದ ಬಳಲ್ತಾ ಇದ್ದಾಗ, ಅಥವಾ ಹಬ್ಬ ಹರಿದಿನಗಳಲ್ಲಿ ನಾವು ಉಪವಾಸ ಮಾಡಿದಾಗ, ಅವಾಗ ನಮ್ಮ ಶರೀರಕ್ಕೆ ಏನಾಗ್ತದೆ, ಕಾರ್ಬೋಹೈಡ್ರೇಟ್ ಅವಶ್ಯಕತೆ ಇರ್ತದೆ. ಆದ್ರೆ ನಾವು ಸರಿಯಾಗಿ ಊಟ ಮಾಡಿರುವುದಿಲ್ಲ. ಅವಾಗ ಏನಾಗ್ತದಪ್ಪ ಅಂದ್ರೆ ನಮ್ಮ ಶರೀರ ಚರ್ಮದ ಕೆಳಗೆ ಸಂಗ್ರಹಿಸಿಟ್ಟ ಕೊಬ್ಬು ಅಥವಾ ಸ್ನಿಗ್ಧ ಪದಾರ್ಥ, ಇದಕ್ಕೆ ಇನ್ನೊಂದು ಶಬ್ದ ಅನ್ನೋದು ಏನಂತ ಹೇಳಿ, ಕೊಬ್ಬಿನ ಪದಾರ್ಥ ಅಂತ ಕರೀತಾರೆ. ನಮ್ಮ ಶರೀರದ ಚರ್ಮದ ಕೆಳಗೆ ಸಂಗ್ರಹಿಸಿಟ್ಟಂತ ಕೊಬ್ಬಿನ ಪದಾರ್ಥ ಅಥವಾ ಸ್ನಿಗ್ಧ ಪದಾರ್ಥ ಅಥವಾ ನಮ್ಮ ಶರೀರದಲ್ಲಿರುವಂತಹ ಪ್ರೋಟೀನ್ಗಳನ್ನು ಉಪಯೋಗಿಸಿ ಅವುಗಳ ಉತ್ಕರ್ಷಣೆಯನ್ನು ಮಾಡಿ ನಮ್ಮ ಶರೀರಕ್ಕೆ ಬೇಕಾದಂತ ಶಕ್ತಿಯನ್ನ ತಯಾರಿಸ್ತದೆ. ನೋಡಿ, ನಮ್ಮ ಶರೀರ ಎಷ್ಟು ಸರಿಯಾಗಿ ಕೆಲಸ ಮಾಡ್ತದೆ. ನಾವು ಆಹಾರ ಸೇವನೆ ಮಾಡದಿದ್ದಾಗ ಅಥವಾ ನಮ್ಮ ಶರೀರಕ್ಕೆ ಆಹಾರದ ಕೊರತೆ, ಅಭಾವ ಅಥವಾ ಕಾರ್ಬೋಹೈಡ್ರೇಟ್ ಕೊರತೆ ಉಂಟಾದಾಗ ನಮ್ಮ ಶರೀರದಲ್ಲಿ ಸಂಗ್ರಹಿಸಿಟ್ಟಂತ ಕೊಬ್ಬಿನ ಪದಾರ್ಥ ಅಥವಾ ಪ್ರೋಟೀನ್ಗಳಿಂದ, ಸ್ನಿಗ್ಧ ಪದಾರ್ಥ ಮತ್ತು ಪ್ರೋಟೀನ್ಗಳ ಉತ್ಕರ್ಷಣೆಯನ್ನು ಮಾಡಿ ಅವುಗಳಿಂದ ಏನಾಗ್ತದೆ, ಶಕ್ತಿಯನ್ನ ದೊರಕಿಸಿಕೊಳ್ತದೆ. ಅವಾಗ ಏನಾಗ್ತದೆ ನೋಡ್ರಿ, ಕೊಬ್ಬು ಏನಾಗ್ತದೆ, ಕೊಬ್ಬಿನಾಮ್ಲ ಆಗ್ತದೆ. ಅಥವಾ ಸ್ನಿಗ್ಧ ಪದಾರ್ಥಗಳು ಏನಾಗ್ತವೆ, ಸ್ನಿಗ್ಧಾಮ್ಲಗಳಾಗ್ತವೆ. ಮತ್ತು ಪ್ರೋಟೀನ್ಗಳ ರೂಪಾಂತರ ಏನಾಗ್ತದೆ, ಅಮೈನೋ ಆಮ್ಲಗಳಲ್ಲಿ ಆಗ್ತದೆ. ಅಂದ್ರೆ ಸ್ನಿಗ್ಧ ಪದಾರ್ಥಗಳು ಸ್ನಿಗ್ಧಾಮ್ಲ ಮತ್ತು ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗ್ತವೆ. ಈ ಸ್ನಿಗ್ಧಾಮ್ಲ ಅಥವಾ ಕೊಬ್ಬಿನ ಆಮ್ಲಗಳು ಮತ್ತು ಅಮೈನೋ ಆಮ್ಲಗಳು ಏನಾಗ್ತವಪ್ಪ ಅಂತಂದ್ರೆ ಎಸಿಟೈಲ್ ಕೋ ಎಂಜೈಮ್ ಎದಲ್ಲಿ ರೂಪಾಂತರ ಆಗ್ತವೆ. ಇನ್ನ ಎಸಿಟೈಲ್ ಕೋ ಎಂಜೈಮ್ ಏನಾಗ್ತದೆ, ಮೈಟೋಕಾಂಡ್ರಿಯಾದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಟ್ರೈ ಕಾರ್ಬಾಕ್ಸಿಲಿಕ್ ಆಮ್ಲದ ಚಕ್ರೀಯ ಅಭಿಕ್ರಿಯೆಗೆ ಒಳಪಡ್ತದೆ, ಅಥವಾ ಕ್ರೆಬ್ ಸೈಕಲ್ ಅದ ಚಕ್ರೀಯ ಅಭಿಕ್ರಿಯೆಗೆ ಒಳಪಡ್ತದೆ. ಅದ ನಂತರ ಏನಾಗ್ತದೆ, ಅದರ ಸಂಪೂರ್ಣ ಉತ್ಕರ್ಷಣೆಯಾಗಿ ನಮ್ಮ ಶರೀರಕ್ಕೆ ಏನಾಗ್ತದೆ, ಶಕ್ತಿ ಸಿಗ್ತದೆ. ನೋಡ್ರಿ, ಅರ್ಥ ಐತಿಲ್ಲ. ಕಾರ್ಬೋಹೈಡ್ರೇಟ್ ಸಿಕ್ಕಾಗ ಸಹಿತ ಏನಾಗ್ತದೆ, ನಮ್ಮ ಶರೀರದಿಂದ ಶಕ್ತಿ ತಯಾರಾಗ್ತದೆ. ಕಾರ್ಬೋಹೈಡ್ರೇಟ್ ಸಿಗದಿರುವಾಗ ಸ್ನಿಗ್ಧ ಪದಾರ್ಥ ಮತ್ತು ಪ್ರೋಟೀನ್ಗಳಿಂದಲೂ ಸಹಿತ ಏನಾಗ್ತದೆ, ನಮ್ಮ ಶರೀರ ಪರ್ಯಾಯ ಮಾರ್ಗದಿಂದ ಅಂದ್ರೆ ಬೇರೆ ಮಾರ್ಗದಿಂದ ನಮ್ಮ ಶರೀರಕ್ಕೆ ಬೇಕಾಗಿರುವ ಶಕ್ತಿ ಉತ್ಪಾದನೆ ಮಾಡ್ತದೆ. ಅರ್ಥ ಐತಿಲ್ಲ. ಹೇಗೆ ATP ಅಣುವಿನಿಂದ ನಮ್ಮ ಶರೀರದಲ್ಲಿ ಶಕ್ತಿ ತಯಾರಾಗ್ತದೆ ಅನ್ನೋದನ್ನ ಈಗ ನಾವು ಈ ಆಕ್ಸಿಜನ್ ಯುಕ್ತ ಶ್ವಸನ ಕ್ರಿಯೆ ಮತ್ತು ಶಕ್ತಿ ನಿರ್ಮಿತಿಯ ಸಂಕಲ್ಪ ಚಿತ್ರ ಅಂದ್ರೆ ಕನ್ಸೆಪ್ಟ್ ಡಯಾಗ್ರಾಮ್ ಅನ್ನ ನೋಡಿಕೊಳ್ಳುವ. ಇಲ್ಲಿವರೆಗೆ ಏನಾಯ್ತು, ನಾವು ಹಂತ ಹಂತವಾಗಿ ಏನ್ ಮಾಡಿದೀವಿ, ನಾವು ಶ್ವಸನ ಕ್ರಿಯೆ ಮತ್ತು ಸಜೀವಗಳಲ್ಲಿ ಶಕ್ತಿ ಹೇಗೆ ನಿರ್ಮಿತಿ ಆಗ್ತದೆ ಮತ್ತು ಗ್ಲೂಕೋಸ್ ವಿಘಟನೆಯ, ಆಕ್ಸಿಜನ್ ಯುಕ್ತ ಗ್ಲೂಕೋಸ್ ವಿಘಟನೆಯ 3 ಹಂತಗಳನ್ನು ಹಂತ ಹಂತವಾಗಿ ನೋಡಿದ್ವಿ. NADH2 ಅಂದ್ರೆ ಏನಂತ ನೋಡಿದ್ವಿ, FADH2 ಅಂದ್ರೆ ಏನ್ ನೋಡಿದ್ವಿ, ATP ಅಂದ್ರೆ ಏನಂತ ನೋಡಿದ್ವಿ, ಮತ್ತು ಅದರ ರಾಸಾಯನಿಕ ಅಣುವಿನ ರಚನೆ ಸಹಿತ ನೋಡಿದ್ವಿ. ಫಾಸ್ಫೇಟ್ ಬಂಧಗಳೆಲ್ಲದವ ಮತ್ತು ಅವು ಹೇಗೆ ತುಂಡಾಗ್ತವ, ATP ಹೋಗಿ ADP ಹೇಗೆ ಆಗ್ತದೆ ಅನ್ನೋದನ್ನ ನೋಡಿಕೊಂಡಿವಿ.
ಅಥವಾ ಕಾರ್ಬೋಹೈಡ್ರೇಟ್ ಇಲ್ಲದಿದ್ದಾಗ ಸ್ನಿಗ್ಧ ಪದಾರ್ಥ ಮತ್ತು ಪ್ರೋಟೀನ್ಗಳಿಂದ ಹೇಗೆ ನಮ್ಮ ಶರೀರ ಶಕ್ತಿಯನ್ನು ತಯಾರು ಮಾಡುತ್ತದೆ, ಶಕ್ತಿಯನ್ನು ನಿರ್ಮಿಸುತ್ತದೆ ಅನ್ನೋದನ್ನು ಸಹಿತ ನಾವು ನೋಡಿಕೊಂಡಿದ್ವಿ. ಈಗ ಇದರದ್ದೇ ಸಂಕ್ಷಿಪ್ತ ರೂಪ ಅಂದ್ರೆ ಶಾರ್ಟ್ ಫಾರ್ಮ್ ಅಂದ್ರೇನು, ಸಂಕಲ್ಪ ಚಿತ್ರ ಅಥವಾ ಕನ್ಸೆಪ್ಟ್ ಡಯಾಗ್ರಾಮ್. ಆಕ್ಸಿಜನ್ ಯುಕ್ತ ಶ್ವಸನ ಕ್ರಿಯೆ ಮತ್ತು ಶಕ್ತಿ ನಿರ್ಮಿತಿಯ ಸಂಕಲ್ಪ ಚಿತ್ರ ಅಥವಾ ಕನ್ಸೆಪ್ಟ್ ಡಯಾಗ್ರಾಮ್ ಅನ್ನು ನಾವೀಗ ನೋಡಿಕೊಳ್ಳುವ. ಇದು ಆಕ್ಸಿಜನ್ ಯುಕ್ತ ಶ್ವಸನ ಕ್ರಿಯೆ ಮತ್ತು ಶಕ್ತಿ ಬಿಡುಗಡೆ ಪ್ರಕ್ರಿಯೆಯ ಸಂಕಲ್ಪ ಚಿತ್ರ ಅಥವಾ ಕನ್ಸೆಪ್ಟ್ ಡಯಾಗ್ರಾಮ್ ಅದ. ಇಲ್ಲಿವರೆಗೆ ನಾವೆಲ್ಲ ಡಿಟೇಲ್ ಆಗಿ ನೋಡ್ಕೊಂಡಿದೀವಲ್ಲ, ಅದನ್ನೇ ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ಒಂದು ಚಿತ್ರದಲ್ಲಿ ಸಂಕಲ್ಪ ಚಿತ್ರ ಅಥವಾ ಸಂಕಲ್ಪ ಡಯಾಗ್ರಾಮ್ ನಲ್ಲಿ, ಕನ್ಸೆಪ್ಟ್ ಡಯಾಗ್ರಾಮ್ ನಲ್ಲಿ ತೋರಿಸಲಾಗಿದೆ. ಇದನ್ನೇ ನಾವು ಈಗ ಏನ್ ಮಾಡುವ, ನೋಡಿಕೊಳ್ಳುವ. ಇದರಲ್ಲಿ ಯಾವ ಯಾವ ಪದಾರ್ಥಗಳು ಯಾವ ರೀತಿ ಉತ್ಕರ್ಷಣೆ ಹೊಂದವ ಮತ್ತು ಕೊನೆಗೆ ಶಕ್ತಿ ಬಿಡುಗಡೆ ಹೇಗೆ ಆಗ್ತದೆ ಅನ್ನೋದನ್ನ ಚಿತ್ರದ ಮುಖಾಂತರ ತೋರಿಸಲಾಗಿದೆ. ನಾವು ನೋಡಿದಿವಲ್ಲ, ಆಕ್ಸಿಜನ್ ಯುಕ್ತ ಶ್ವಸನದಲ್ಲಿ ನಮ್ಮ ಶರೀರ ಹೇಗೆ ಶಕ್ತಿ ಉತ್ಪಾದನೆ ಮಾಡ್ತದೆ, 3 ಪದಾರ್ಥಗಳಿಂದ, 3 ಆಹಾರ ಪದಾರ್ಥಗಳಿಂದ ಏನ್ ಮಾಡ್ತದೆ, ಶಕ್ತಿ ಉತ್ಪಾದನೆ ಮಾಡ್ತದೆ. ಅತ್ಯಂತ ಪ್ರಮುಖವಾಗಿ ಯಾವುದರಿಂದ, ಕಾರ್ಬೋಹೈಡ್ರೇಟ್ ನಿಂದ ಶಕ್ತಿ ಉತ್ಪಾದನೆ ಮಾಡ್ತದೆ. ಇನ್ನ ಕಾರ್ಬೋಹೈಡ್ರೇಟ್ ಸಿಗದೇ ಇದ್ದಾಗ ಏನ್ ಮಾಡ್ತಪ್ಪ ಅಂತಂದ್ರೆ ಪ್ರೋಟೀನ್ ಮತ್ತು ಸ್ನಿಗ್ಧ ಪದಾರ್ಥಗಳಿಂದ ಏನ್ ಮಾಡ್ತದೆ, ನಮ್ಮ ಶರೀರ ಶಕ್ತಿ ಉತ್ಪಾದನೆಯನ್ನ ಮಾಡ್ತದ. ಈಗ ಮೊದಲಿಗೆ ನಾವು ಏನ್ ಮಾಡುವ, ಈ ಸಂಕಲ್ಪ ಚಿತ್ರದ ಸಹಾಯದಿಂದ 3 ಪದಾರ್ಥಗಳಿಂದ ಹೇಗೆ ಶಕ್ತಿ ಬಿಡುಗಡೆ ಆಗ್ತದೆ ಅನ್ನೋದನ್ನ ನೋಡಿಕೊಳ್ಳುವ. ಮೊದಲಿಗೆ ಯಾವ್ದಪ್ಪ ಅಂತಂದ್ರೆ ಕಾರ್ಬೋಹೈಡ್ರೇಟ್ಗಳು. ಕಾರ್ಬೋಹೈಡ್ರೇಟ್ ಏನಾಗ್ತದೆ, ಗ್ಲೂಕೋಸ್ ಅನ್ನುವಂತ ಕಾರ್ಬೋಹೈಡ್ರೇಟ್ ದಲ್ಲಿ ರೂಪಾಂತರ ಆಗ್ತದೆ. ಮುಂದೆ ಮೊದಲನೇ ಹಂತದಲ್ಲಿ ಏನಾಗ್ತದೆ, ಗ್ಲೂಕೋಸದ ವಿಘಟನೆ, ಗ್ಲೈಕೋಲಿಸಿಸ್ ನೋಡಿದ್ರಿಲ್ಲ, ಅಲ್ಲಿ ಏನಾಗ್ತದೆ, ಗ್ಲೂಕೋಸದ ಉತ್ಕರ್ಷಣೆಯಾಗಿ NADH2, ATP, ನೀರು, ಹೌದಿಲ್ಲ, ಇವೆಲ್ಲ ಬಿಡುಗಡೆ ಆಗ್ತಾವಲ್ಲ. ಈ ಹಂತಕ್ಕೆ ನಾವೇನ್ ಕರಿತೀವಪ್ಪ ಅಂತಂದ್ರೆ ಕಾರ್ಬೋಹೈಡ್ರೇಟ್ ಏನಾಗ್ತದೆ, ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಗ್ಲೂಕೋಜದ ವಿಘಟನೆ ಈ ಪ್ರಕ್ರಿಯೆಗೆ ಒಳಪಡ್ತದ. ಈ ಗ್ಲೂಕೋಜದ ವಿಘಟನೆ ಅಥವಾ ಗ್ಲೈಕೋಲಿಸಿಸ್ ಈ ಪ್ರಕ್ರಿಯೆ ಏನಪ್ಪಾ ಅಂತಂದ್ರೆ 3 ವಿಜ್ಞಾನಿಗಳು ಮತ್ತು ಅವರ ಸಹಚರರು ಅಂದ್ರೆ ಅಸಿಸ್ಟೆಂಟ್ ಗಳು ಏನ್ ಮಾಡಿದ್ರು, ಪತ್ತೆ ಹಚ್ಚಿದ್ರು. ಆ 3 ವಿಜ್ಞಾನಿಗಳು ಯಾರಪ್ಪ ಅಂತಂದ್ರೆ ಗುಸ್ತಾವ್ ಎಮ್ಡೆನ್, ಓಟೋ ಮೇಯರ್ಹಾಫ್ ಮತ್ತು ಜೆಕಾಬ್ ಫಾರ್ನೆಸ್. ನೋಡ್ರಿ, ಈ 3 ವಿಜ್ಞಾನಿಗಳು ಮತ್ತು ಅವರ ಅಸಿಸ್ಟೆಂಟ್ ಗಳು ಸೇರಿಕೊಂಡು ಏನ್ ಮಾಡಿದ್ರು, ಗ್ಲೈಕೋಲಿಸಿಸ್ ಅಥವಾ ಗ್ಲೂಕೋಜದ ವಿಘಟನೆ ಈ ಪ್ರಕ್ರಿಯೆ ಏನೇನ್ ಮಾಡಿದ್ರು, ಪತ್ತೆ ಹಚ್ಚಿದ್ರು. ಆ 3 ವಿಜ್ಞಾನಿಗಳ ಹೆಸರೇನು, ಗುಸ್ತಾವ್ ಎಮ್ಡೆನ್ ಮತ್ತು ಓಟೋ ಮೇಯರ್ಹಾಫ್ ಮತ್ತು ಇನ್ನೊಬ್ರು ಜೇಕಬ್ ಪಾರ್ನಾಸ್ ಅನ್ನುವಂತ ವಿಜ್ಞಾನಿಗಳು ಏನ್ ಮಾಡಿದ್ರು, ಸ್ನಾಯುಗಳ ಮೇಲೆ ಹಲವಾರು ಪ್ರಯೋಗಗಳನ್ನು ಮಾಡಿ ಗ್ಲೈಕೋಲಿಸಿಸ್ ಅಥವಾ ಗ್ಲೂಕೋಜದ ವಿಘಟನೆಯ ಸಂಪೂರ್ಣ ಪ್ರಕ್ರಿಯೆಯನ್ನು ಕಂಡುಹಿಡಿದರು. ಅದಕ್ಕಾಗಿ ಈ ಗ್ಲೈಕೋಲಿಸಿಸ್ ಈ ಪ್ರಕ್ರಿಯೆಗೆ ಕೆಲವೊಂದ್ಸಲ ಏನ್ ಕರೀತಾರೆ, EMP ಪಾತ್ವೆ ಅಥವಾ EMP ಮಾರ್ಗಕ್ರಮ ಅಂತ ಕರೀತಾರೆ. ಇ ಅಂದ್ರೇನು, ಎಮ್ಡೆನ್, ಎಂ ಅಂದ್ರೇನು, ಮೇಯರ್ಹಾಫ್, ಟಿ ಅಂದ್ರೇನು, ಪಾರ್ನೆಸ್. ಎಮ್ಡೆನ್, ಮೇಯರ್ಹಾಫ್, ಪಾರ್ನೆಸ್ ಪಾತ್ವೆ ಅಥವಾ ಶಾರ್ಟ್ ಆಗಿ EMP ಪಾತ್ವೆ ಅಥವಾ EMP ಮಾರ್ಗಕ್ರಮ ಅಂತ ಕರೀತಾರೆ. ಮುಂದೆ ಗ್ಲೂಕೋಸದ ವಿಘಟನೆಯಾಗಿ ಏನಾಗ್ತದ, ಪೈರುವಿಕ್ ಆಮ್ಲ ತಯಾರಾಗ್ತದೆ. ಪೈರುವಿಕ್ ಆಮ್ಲ ತಯಾರಾಗಿ ಏನಾಗ್ತದೆ, ಟ್ರೈ ಕಾರ್ಬಾಕ್ಸಿಲಿಕ್ ಆಮ್ಲ ಚಕ್ರದ ಕ್ರಿಯೆಯಲ್ಲಿ ಏನಾಗ್ತದೆ, ಅಸಿಟೈಲ್ ಕೋ ಎಂಜೈಮ್ ಎ ಆಗ್ತದೆ. ಅಸಿಟೈಲ್ ಕೋ ಎಂಜೈಮ್ ಏನಾಗ್ತದಪ್ಪ ಅಂತಂದ್ರೆ ಕ್ರೆಬ್ಸ್ ಸೈಕಲ್ ನಲ್ಲಿ ಚಕ್ರೀಯ ಪ್ರಕ್ರಿಯೆಗೆ ಒಳಪಡುತ್ತದೆ. ಅದಾದ ನಂತರ ಏನಾಗ್ತದೆ, ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಬಿಡುಗಡೆ ಆಗ್ತದೆ. ಈ ಕ್ರೆಬ್ಸ್ ಸೈಕಲ್ ಯಾರು ಪತ್ತೆ ಹಚ್ಚಿದ್ರಪ್ಪ ಅಂತಂದ್ರೆ ಸರ್ ಹಾನ್ಸ್ ಕ್ರ್ಯಾಬ್ ಅನ್ನುವಂತವ್ರು ಏನ್ ಮಾಡಿದ್ರು, ಸರ್ ಹಾನ್ಸ್ ಕ್ರ್ಯಾಬ್ ಅನ್ನುವಂತ ವಿಜ್ಞಾನಿ ಏನ್ ಮಾಡಿದ್ರು, ಕ್ರ್ಯಾಬ್ ಸೈಕಲ್ ಪತ್ತೆ ಹಚ್ಚಿದ್ರು. ಅದಕ್ಕಾಗಿ ಇದಕ್ಕೆ ಏನ್ ಕರೀತಾರಪ್ಪ ಅಂತಂದ್ರೆ ಟ್ರೈ ಕಾರ್ಬಾಕ್ಸಿಲಿಕ್ ಆಮ್ಲ ಚಕ್ರದ ಈ ಪ್ರಕ್ರಿಯೆಗೆ ಕೆಲವೊಂದ್ಸಲ ಕ್ರ್ಯಾಬ್ ಸೈಕಲ್ ಅಂತ ಕರೀತಾರೆ. ಯಾಕೆ, ಪತ್ತೆ ಹಚ್ಚಿದಂತ ವಿಜ್ಞಾನಿ ಹೆಸರು ಏನದ, ಸರ್ ಹಾನ್ಸ್ ಕ್ರ್ಯಾಬ್ ಅದ. ಅದಕ್ಕಾಗಿ ಟ್ರೈ ಕಾರ್ಬಾಕ್ಸಿಲಿಕ್ ಆಮ್ಲದ ಚಕ್ರಕ್ಕೆ ಕ್ರ್ಯಾಬ್ ಸೈಕಲ್ ಅಂತಾನೂ ಕರೀತಾರೆ. ಕ್ರ್ಯಾಬ್ ಸೈಕಲ್ ಅಂದ್ರೂ ಒಂದೇ, ಟ್ರೈ ಕಾರ್ಬಾಕ್ಸಿಲಿಕ್ ಆಮ್ಲದ ಚಕ್ರ ಅಂದ್ರೂ ಒಂದೇ, ಹೌದಿಲ್ಲ. ಈಗ ಈ ಕ್ರ್ಯಾಬ್ ಸೈಕಲ್ ಪತ್ತೆ ಹಚ್ಚಿದ ಸಲುವಾಗಿ ಟ್ರೈ ಕಾರ್ಬಾಕ್ಸಿಲಿಕ್ ಆಮ್ಲ ಚಕ್ರ ಪತ್ತೆ ಹಚ್ಚಿದ ಸಲುವಾಗಿ ಸರ್ ಹಾನ್ಸ್ ಕ್ರ್ಯಾಬ್ ಅವರಿಗೆ 1953ರ ಶರೀರಶಾಸ್ತ್ರದ ನೊಬೆಲ್ ಪಾರಿತೋಷಕವನ್ನ ಕೊಡಲಾಯಿತು, ಹೌದಿಲ್ಲ. ಮುಂದಾದ ನಂತರ ಸ್ನಿಗ್ಧ ಪದಾರ್ಥಗಳೇನಾಗ್ತವೆ, ಸ್ನಿಗ್ಧಾಮ್ಲಗಳಾಗ್ತವೆ. ಸ್ನಿಗ್ಧಾಮ್ಲಗಳೇನಾಗ್ತವೆ, ಅಸಿಟೈಲ್ ಕೋ ಎಂಜೈಮ್ ಎ ಆಗ್ತದೆ. ಇಲ್ಲಿ ಕ್ರ್ಯಾಬ್ ಚಕ್ರ ತಯಾರಾಗ್ತದೆ. ಕ್ರ್ಯಾಬ್ ಚಕ್ರದಿಂದ ಶಕ್ತಿ ಬಿಡುಗಡೆ ಆಗ್ತದೆ. ಅಥವಾ ಪ್ರೋಟೀನ್ಗಳೇನಾಗ್ತವೆ, ಅಮೈನೋ ಆಮ್ಲಗಳಾಗ್ತವೆ. ಅಮೈನೋ ಆಮ್ಲಗಳು ಕೊನೆಗೆ ಏನಾಗ್ತವೆ, ಅಸಿಟೈಲ್ ಕೋ ಎಂಜೈಮ್ ಎ ಆಗ್ತದೆ. ಅಸಿಟೈಲ್ ಕೋ ಎಂಜೈಮ್ ಟ್ರೈ ಕಾರ್ಬಾಕ್ಸಿಲಿಕ್ ಆಮ್ಲ ಚಕ್ರ ಆಗ್ತದೆ. ಅದಾದ ನಂತರ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಬಿಡುಗಡೆ ಆಗ್ತದೆ. ಅಂದ್ರೆ ಒಟ್ಟಿನಲ್ಲಿ ಈ ಸಂಕಲ್ಪ ಚಿತ್ರದಿಂದ ನಮಗೆ ಏನ್ ಕಂಡು ಬರ್ತದಪ್ಪ ಅಂತಂದ್ರೆ
ಯಾವುದೇ ಆಹಾರ ಪದಾರ್ಥ ಇರಲಿ, ಅದು ಕಾರ್ಬೋಹೈಡ್ರೇಟ್ ಆಗಿರ್ಲಿ, ಅದು ಸ್ನಿಗ್ಧ ಪದಾರ್ಥ ಆಗಿರ್ಲಿ, ಅಥವಾ ಪ್ರೋಟೀನ್ ಆಗಿರ್ಲಿ, ಅವೇನಾಗ್ತವಪ್ಪ ಅಂತಂದ್ರೆ ಹಲವಾರು ಹಂತಗಳ ಉತ್ಕರ್ಷಣ ಕ್ರಿಯೆಗೆ ಒಳಪಟ್ಟು ಕೊನೆಗೆ ಏನಾಗ್ತವ ಎಸಿಟೈಲ್ ಕೋ ಎಂಜೈಮ್ ಏನಾಗ್ತದೆ, ಕಾರ್ಬೋಹೈಡ್ರೇಟ್ ಸಹಿತ ಏನಾಗ್ತದೆ ಎಸಿಟೈಲ್ ಕೋ ಎಂಜೈಮ್ ಏನಾಗ್ತದೆ, ಸ್ನಿಗ್ಧ ಪದಾರ್ಥ ಸ್ನಿಗ್ಧಾಮ್ಲಗಳು ಎಸಿಟೈಲ್ ಕೋ ಎಂಜೈಮ್, ಪ್ರೋಟೀನ್ ಅಮೈನೋ ಆಮ್ಲ ಎಸಿಟೈಲ್ ಕೋ ಎಂಜೈಮ್, ಆ ನಂತರ ಟ್ರೈಕಾರ್ಬಾಕ್ಸಿಲಿಕ್ ಆಮ್ಲದ ಚಕ್ರ ಅಥವಾ ಕ್ರೆಬ್ ಚಕ್ರ, ಅದಾದ ನಂತರ ಏನಾಗ್ತದೆ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಬಿಡುಗಡೆ ಆಗ್ತದೆ. ಸರಿ, ಇಲ್ಲಿವರೆಗೆ ನಾವ್ ಏನ್ ಮಾಡಿದೀವಪ್ಪ ಅಂತಂದ್ರೆ ಆಕ್ಸಿಜನ್ ಯುಕ್ತ ಶ್ವಸನ ಮತ್ತು ಶಕ್ತಿ ಬಿಡುಗಡೆ ಪ್ರಕ್ರಿಯೆಯನ್ನು ನೋಡಿದ್ವಿ. ಇದಾದ ನಂತರ ಇನ್ನೊಂದದ ಕೆಲವೊಂದು ಸಜೀವಿಗಳಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಶಕ್ತಿ ಬಿಡುಗಡೆ ಕ್ರಿಯೆ ಆಕ್ಸಿಜನ್ ಸಹಾಯವಿಲ್ಲದೆ ಅಥವಾ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಆಗ್ತದ. ಅದಕ್ಕೆ ಆಕ್ಸಿಜನ್ ರಹಿತ ಶ್ವಸನ ಕ್ರಿಯೆ ಮತ್ತು ಶಕ್ತಿ ಬಿಡುಗಡೆ ಪ್ರಕ್ರಿಯೆ ಅಂತೀವಿ. ಅದನ್ನು ನಾವೀಗ ನೋಡಿಕೊಳ್ಳುವ. ಈಗ ನಾವು ಆಕ್ಸಿಜನ್ ರಹಿತ ಶ್ವಸನ ಕ್ರಿಯೆ ಮತ್ತು ಶಕ್ತಿ ಬಿಡುಗಡೆ ಹೇಗಾಗ್ತದೆ ಅನ್ನೋದನ್ನು ನೋಡುವ. ನಾವು ಅಂದ್ರೆ ಸಜೀವಿಗಳಲ್ಲಿ ಆಕ್ಸಿಜನ್ ರಹಿತ ಶ್ವಸನ ಕ್ರಿಯೆ ಮತ್ತು ಶಕ್ತಿ ಬಿಡುಗಡೆ ಈ ಪ್ರಕ್ರಿಯೆ ಹೇಗಾಗ್ತದೆ ಅಂತ ನಾವು ನೋಡುವ. ಈಗ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಆಕ್ಸಿಜನ್ ಸಾನ್ನಿಧ್ಯದಲ್ಲಿ ಇರಲು ಸಾಧ್ಯವಿಲ್ಲ. ಅಂದ್ರೆ ಉದಾಹರಣೆಗೆ ಕೆಲವೊಂದು ಬ್ಯಾಕ್ಟೀರಿಯಾಗಳೇನದಾವಲ್ಲ, ಜೀವಾಣುಗಳು, ಅವು ಆಕ್ಸಿಜನ್ ರಹಿತ ವಾತಾವರಣದಲ್ಲಿ, ಅಂದ್ರೆ ಯಾವ ವಾತಾವರಣದಲ್ಲಿ ಆಕ್ಸಿಜನ್ ಇರುವುದಿಲ್ಲವೋ ಅಂತ ವಾತಾವರಣದಲ್ಲಿ ಬದುಕಿ ಬೆಳೆಯುವಂತ ಸಾಮರ್ಥ್ಯವನ್ನ ಪಡೆದುಕೊಂಡಿರ್ತವೆ. ಈ ಪ್ರಕ್ರಿಯೆಯಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಗ್ಲೂಕೋಸದ ವಿಘಟನೆ ಆಗ್ತದೆ. ಗ್ಲೂಕೋಸದ ವಿಘಟನೆಯಾಗಿ ಟ್ರೈಕಾರ್ಬಾಕ್ಸಿಲಿಕ್ ಆಮ್ಲ ಚಕ್ರದ ಬದಲಿ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಕಿಣ್ವನ ಕ್ರಿಯೆ ಆಗ್ತದೆ. ನಾವೇನ್ ಮಾಡಿದ್ವಿ ನೋಡಿ, ಆಕ್ಸಿಜನ್ ಯುಕ್ತ ಶ್ವಸನದಲ್ಲಿ ಏನ್ ನೋಡಿದ್ವಿ ನಾವು, ಗ್ಲೂಕೋಸದ ವಿಘಟನೆ ನೋಡಿದಿವಲ್ಲ. ಗ್ಲೂಕೋಸದ ವಿಘಟನೆ ಗ್ಲೈಕೋಲಿಸಿಸ್ ಆದ ನಂತರ ಏನ್ ಬರ್ತಿತ್ತು, ಟ್ರೈಕಾರ್ಬಾಕ್ಸಿಲಿಕ್ ಆಮ್ಲ ಚಕ್ರ ಬರ್ತಿತ್ತು. ಅದಾದ ನಂತರ ಮೂರನೇದು ಯಾವುದು, ಇಲೆಕ್ಟ್ರಾನ್ ವಹನ ಸರಪಳಿ ವಿಕ್ರಿಯೆ ಬರ್ತಿತ್ತು. ಅದು ಯಾವುದರಲ್ಲಿ, ಆಕ್ಸಿಜನ್ ಯುಕ್ತ ಶ್ವಸನದಲ್ಲಿ. ಆದ್ರೆ ಈಗ ನಾವು ನೋಡ್ತಾ ಇರುವುದು ಯಾವುದು, ಆಕ್ಸಿಜನ್ ರಹಿತ ಶ್ವಸನ ಕ್ರಿಯೆ ಮತ್ತು ಶಕ್ತಿ ಬಿಡುಗಡೆ. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಗ್ಲೂಕೋಸ್ ಈ ಕಾರ್ಬೋಹೈಡ್ರೇಟ್ ಗ್ಲೈಕೋಲಿಸಿಸ್ ಆಗ್ತದೆ, ಗ್ಲೂಕೋಸ್ ವಿಘಟನೆ ಆಗ್ತದ, ಮೊದಲನೇ ಹಂತ ಆಗ್ತದ. ಆದರೆ ಟ್ರೈಕಾರ್ಬಾಕ್ಸಿಲಿಕ್ ಆಮ್ಲದ ಚಕ್ರ ಕ್ರ್ಯಾಬ್ ಸೈಕಲ್ ಆಗಲಿ ಮತ್ತು ಇಲೆಕ್ಟ್ರಾನ್ ಸಂವಹನ ಸರಪಳಿ ವಿಕ್ರಿಯೆ ಈ ಎರಡು ಆಗೋದಿಲ್ಲ. ಮೊದಲನೇ ಹಂತ ಆಗ್ತದೆ, ಆದರೆ ಗ್ಲೂಕೋಸ್ ವಿಘಟನೆ ನಂತರದ ಎರಡು ಹಂತಗಳಲ್ಲಿ ಆಗೋದಿಲ್ಲ. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಗ್ಲೂಕೋಸದ ವಿಘಟನೆ ಆದ ನಂತರ ಪೈರುವಿಕ್ ಆಮ್ಲ ತಯಾರಾಗ್ತದೆ. ಆದ್ರೆ ಪೈರುವಿಕ್ ಆಮ್ಲ ಕ್ರ್ಯಾಬ್ ಸೈಕಲ್ ಟ್ರೈಕಾರ್ಬಾಕ್ಸಿಲಿಕ್ ಆಮ್ಲದ ಚಕ್ರಕ್ಕೊಳಪಡದೆ ಏನಾಗ್ತದಪ್ಪ ಅಂತಂದ್ರೆ ಕೆಲವೊಂದು ಪಾಚಕ ರಸಗಳು ಅಥವಾ ಕಿಣ್ವಗಳ ಸಹಾಯದಿಂದ ಏನಾಗ್ತದದು ಕಿಣ್ವನ ಕ್ರಿಯೆ ಅಂದ್ರೆ ಫರ್ಮೆಂಟೇಶನ್ ಕ್ರಿಯೆಗೊಳಪಡ್ತದ. ಫರ್ಮೆಂಟೇಶನ್ ಕ್ರಿಯೆಗೊಳಪಟ್ಟು ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಗ್ಲೂಕೋಸದ ಸಂಪೂರ್ಣ ಉತ್ಕರ್ಷಣೆಯಾಗದೆ ಏನಾಗ್ತದ, ಗ್ಲೂಕೋಸದ ಸಂಪೂರ್ಣ ಉತ್ಕರ್ಷಣೆ ಆಗದೆ ಏನಾಗ್ತದ, ಅಪೂರ್ಣ ಉತ್ಕರ್ಷಣೆ ಆಗ್ತದ. ಅಂದ್ರೆ ಅಪೂರ್ಣ ವಿಘಟನೆ ಆಗ್ತದ. ಅಪೂರ್ಣ ವಿಘಟನೆಯಾಗದೆ ಏನಾಗ್ತದಪ್ಪ ಅಂತಂದ್ರೆ ಆಲ್ಕೋಹಾಲ್ ಅಥವಾ ವಿನೆಗರ್ ದಂತ ಮತ್ತು ಕಾರ್ಬನಿಕ್ ಆಮ್ಲ ಆದಂತ ಲ್ಯಾಕ್ಟಿಕ್ ಆಮ್ಲದಂತ ಪದಾರ್ಥಗಳು ತಯಾರಾಗ್ತವೆ. ಅಲ್ಲೇನ್ ತಯಾರಾಗ್ತಿತ್ತು, NADH2, FADH2, ಅದಾದ ನಂತರ ATP ತಯಾರಾಗ್ತಿತ್ತು. ಆದ್ರೆ ಆಕ್ಸಿಜನ್ ರಹಿತ ಶ್ವಸನದಲ್ಲಿ ಹಾಗಾಗೋದಿಲ್ಲ. ಮೊದಲನೇ ಹಂತ ಗ್ಲೂಕೋಸದ ವಿಘಟನೆ ಆಗ್ತದೆ. ಗ್ಲೂಕೋಸದ ವಿಘಟನೆ ಆದ ನಂತರ ಏನಾಗ್ತದೆ, ಪೈರುವಿಕ್ ಆಮ್ಲ ತಯಾರಾಗ್ತದೆ. ಪೈರುವಿಕ್ ಆಮ್ಲ ತಯಾರಾಗಿ ಕ್ರ್ಯಾಬ್ ಸೈಕಲ್ ಒಳಪಡದೆ ಇಲ್ಲಿ ಏನಾಗ್ತದೆ, ಕಿಣ್ವನ ಕ್ರಿಯೆಗೊಳಪಟ್ಟು ಪೈರುವಿಕ್ ಆಮ್ಲ ಏನಾಗ್ತದಪ್ಪ ಅಂತಂದ್ರೆ ಆಲ್ಕೋಹಾಲ್ ಅಥವಾ ವಿನೆಗರ್ದಂತ ಪದಾರ್ಥ ಅಥವಾ ಕಾರ್ಬನಿಕ್ ಆಮ್ಲ ಆದ ಲ್ಯಾಕ್ಟಿಕ್ ಆಮ್ಲದಂತ ಪದಾರ್ಥಗಳಲ್ಲಿ ರೂಪಾಂತರ ಆಗ್ತದೆ. ಇದಕ್ಕೆ ನಾವು ಏನಂತ ಕರಿತೀವಿ, ಈ ಆಲ್ಕೋಹಾಲ್, ವಿನೆಗರ್ ಅಥವಾ ಲ್ಯಾಕ್ಟಿಕ್ ಆಮ್ಲವು ಕಿಣ್ವನ ಕ್ರಿಯೆಯಿಂದ ತಯಾರಾಗಿರುವಂತ ಈ ಪ್ರಕ್ರಿಯೆಗೆ ನಾವೇನ್ ಕರಿತೀವಿ, ಕಿಣ್ವನ ಕ್ರಿಯೆ ಅಥವಾ ಫರ್ಮೆಂಟೇಶನ್ ಅಂತ ಕರಿತೀವಿ. ಮತ್ತೆ ಕೆಲವು ಮೇಲ್ವರ್ಗದ ಪ್ರಾಣಿಗಳು, ವನಸ್ಪತಿಗಳು ಮತ್ತು ಕೆಲವೊಂದು ಆಕ್ಸಿಜನ್ದ ವಾತಾವರಣದಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ಕೆಲವೊಂದು ವಿಶೇಷ ಪರಿಸ್ಥಿತಿಗಳಲ್ಲಿ ಏನ್ ಮಾಡ್ತಾವಪ್ಪ ಅಂತಂದ್ರೆ ಸುತ್ತಮುತ್ತಲಿನ ವಾತಾವರಣದಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಇದ್ದಾಗ, ಸುತ್ತಮುತ್ತಲಿನ ವಾತಾವರಣದಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಇದ್ದಾಗ ಏನ್ ಮಾಡ್ತಾವಪ್ಪ ಅಂತಂದ್ರೆ ಆಕ್ಸಿಜನ್ ರಹಿತ ಶ್ವಸನ ಕ್ರಿಯೆಯನ್ನ ಅವಲಂಬಿಸ್ತವೆ. ಅವಾಗ ಏನಾಗ್ತದಪ್ಪ ಅಂತಂದ್ರೆ ವಿನೆಗರ್, ಆಲ್ಕೋಹಾಲ್ ಮತ್ತು ಲ್ಯಾಕ್ಟಿಕ್ ಆಮ್ಲದಂತ ಪದಾರ್ಥಗಳು ತಯಾರಾಗ್ತವೆ. ಯಾವಪ್ಪ ಅಂತಂದ್ರೆ ಕೆಲವೊಂದು ಮೇಲ್ವರ್ಗದ ಪ್ರಾಣಿಗಳು, ಮನುಷ್ಯರಲ್ಲಿನೂ ಕೆಲವೊಂದ್ಸಲ ಆಕ್ಸಿಜನ್ ರಹಿತ ಶ್ವಸನ ಆಗ್ತವೆ. ನಾನು ಹೇಳ್ತೀನಿ ಅದು ಯಾವಾಗ ಆಗ್ತವೆ. ಕೆಲವೊಂದು ಮೇಲ್ವರ್ಗದ ಪ್ರಾಣಿಗಳು, ವನಸ್ಪತಿಗಳು ಮತ್ತು ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಆಕ್ಸಿಜನ್ ಸಹಿತ ವಾತಾವರಣದಲ್ಲಿ, ಅಂದ್ರೆ ಯಾವ ವಾತಾವರಣದಲ್ಲಿ ಆಕ್ಸಿಜನ್ ಇರ್ತದಲ್ಲ ಆ ವಾತಾವರಣದಲ್ಲಿ ಬದುಕುವ ಸಾಮರ್ಥ್ಯ ಪಡೆದುಕೊಂಡಿರ್ತವೆ. ಆದ್ರೆ ಕೆಲವೊಂದು ವಿಶೇಷ ಸನ್ನಿವೇಶಗಳಲ್ಲಿ,
ಅಂದ್ರೆ ಯಾವಾಗ ಸುತ್ತಮುತ್ತಲಿನ ವಾತಾವರಣದಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರ್ತದೆ ಅಥವಾ ಆಕ್ಸಿಜನ್ ಲಭ್ಯವಿಲ್ಲದಿದ್ದಾಗ, ಆಕ್ಸಿಜನ್ ಕೊರತೆ ಇದ್ದಾಗ ಏನಾಗ್ತದಪ್ಪ ಅಂತಂದ್ರೆ ಈ ಮೇಲ್ವರ್ಗದ ಪ್ರಾಣಿಗಳು, ವನಸ್ಪತಿಗಳು ಮತ್ತು ಸೂಕ್ಷ್ಮಾಣುಜೀವಿಗಳು ಏನ್ ಮಾಡ್ತವೆ? ಆಕ್ಸಿಜನ್ ರಹಿತ ಶ್ವಸನ ಕ್ರಿಯೆಯನ್ನ ಅವಲಂಬಿಸ್ತವ. ಉದಾಹರಣೆಗಾಗಿ ಏನಪ್ಪಾ ಅಂತಂದ್ರೆ ನಾವು ಬಿತ್ತನೆ ಮಾಡಿದಾಗ ಬೀಜಗಳನ್ನ ಎಲ್ಲಿ ಹಾಕ್ತಿವಿ? ಮಣ್ಣಿನಲ್ಲಿ ಹಾಕ್ತಿವಿ. ಮಣ್ಣಿನಲ್ಲಿ ಹಾಕಿದ ನಂತರ ಅದ್ರ ಮೇಲೆ ಏನ್ ಮಾಡ್ತೀವಿ? ನಾವು ನೀರು ಹಾಯಿಸ್ತೀವಲ್ಲ, ಅಥವಾ ಮಳೆ ಹೆಚ್ಚಾದಾಗ ಏನಾಗ್ತದ? ಮಣ್ಣಿನ ಮೇಲೆ ಎಲ್ಲ ನೀರು ನಿಂತ್ಕೊಂಡ್ ಬಿಡ್ತದ. ಮಣ್ಣಿನ ಮೇಲೆ ಏನಾಗ್ತದ? ನೀರು ನಿಂತ್ಕೊಂಡ್ ಬಿಡ್ತದ. ಬೀಜಗಳಲ್ಲಿ ಇರ್ತವ ಮಣ್ಣಿನ ಒಳಗೆ, ಬೀಜಗಳು ಮಣ್ಣಿನ ಒಳಗೆ, ಮಣ್ಣಿನ ಮೇಲೆ ನೀರು ನಿಂತ್ಕೊಂಡ್ ಬಿಡ್ತಿರ್ತದ. ಅವಾಗ ಮಣ್ಣಿನಲ್ಲಿರುವ ಬೀಜಗಳಿಗೆ ಯಾವಾಗ ಮಣ್ಣು ನೀರಿನಲ್ಲಿ ಮುಳುಗಿ ಹೋಗ್ತದ, ಅವಾಗ ಮಣ್ಣಿನಲ್ಲಿರುವ ಬೀಜಗಳಿಗೆ ವಾತಾವರಣದಲ್ಲಿರುವ ಆಕ್ಸಿಜನ್ ಸಿಗುವುದಿಲ್ಲ. ಅವಾಗ ಬೀಜಾಂಕರಣವಾಗುವಾಗ ಬೀಜಗಳೇನ್ ಮಾಡ್ತವೆ? ಆಕ್ಸಿಜನ್ ರಹಿತ ಶ್ವಸನ ಕ್ರಿಯೆಯನ್ನ ಅವಲಂಬಿಸ್ತವ. ಇನ್ನ ಮನುಷ್ಯರಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಯಾವಾಗ ನಾವು ಕಷ್ಟದ ಕೆಲಸ ಮಾಡ್ತಾ ಇರ್ತೀವಿ ಅಥವಾ ವ್ಯಾಯಾಮ ಅಥವಾ ರನ್ನಿಂಗ್ ಮಾಡ್ತಿರ್ತೀವಲ್ಲ, ಅವಾಗ ಏನಾಗ್ತದ? ನಮ್ಮ ಸ್ನಾಯುಗಳ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಆಕ್ಸಿಜನ್ ಕೊರತೆಯಿಂದ ಏನಾಗ್ತದ? ಕಡಿಮೆ ಶಕ್ತಿ ಉತ್ಪಾದನೆ ಆಗ್ತದ. ಅವಾಗ ನಮ್ಮ ಸ್ನಾಯುಗಳು ಏನ್ ಮಾಡ್ತವ? ಆಕ್ಸಿಜನ್ ರಹಿತ ಶ್ವಸನ ಕ್ರಿಯೆಯನ್ನ ಅವಲಂಬಿಸ್ತವ ಅಥವಾ ಆಕ್ಸಿಜನ್ ರಹಿತ ಶ್ವಸನ ಕ್ರಿಯೆಯನ್ನ ಮಾಡ್ತವ. ಅವಾಗ ಏನಾಗ್ತದಪ್ಪ ಅಂತಂದ್ರೆ ನಮ್ಮ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ತಯಾರಾಗ್ತದ. ಯಾವಾಗ ನಾವು ವ್ಯಾಯಾಮ ಮಾಡಿದಾಗ ಸ್ನಾಯುಗಳಿಗೆ ಏನಾಗ್ತದೆ? ಆಕ್ಸಿಜನ್ ಕೊರತೆ ಉಂಟಾಗಿ ಅಲ್ಲಿ ಗ್ಲೂಕೋಸ್ದ ಅಪೂರ್ಣ ವಿಘಟನೆಯಾಗಿ ಉತ್ಕರ್ಷಣೆಯಾಗಿ ಏನಾಗ್ತದೆ? ಲ್ಯಾಕ್ಟಿಕ್ ಆಮ್ಲ ತಯಾರಾಗ್ತದೆ. ಈ ಲ್ಯಾಕ್ಟಿಕ್ ಆಮ್ಲದಿಂದ ನಮಗೆ ದಣಿವಾದಂತೆ ಅಥವಾ ಆಯಾಸವಾದಂತ ಅನುಭವ ಆಗ್ತದೆ. ಅರ್ಥ ಆಯ್ತಿಲ್ಲ? ಇಲ್ಲಿವರೆಗೆ ನಾವು ಏನ್ ನೋಡ್ಕೊಂಡಿದೀವಿ? ಆಕ್ಸಿಜನ್ ರಹಿತ ಶ್ವಸನವನ್ನ ಈ ಸಂಕಲ್ಪ ಚಿತ್ರ ಅಥವಾ ಏನ್ ಮಾಡಿದ್ವಿ ನಾವು ಫ್ಲೋ ಚಾರ್ಟ್ ಅಂತ ಕರಿತೀವಿ ಅಥವಾ ಕನ್ಸೆಪ್ಟ್ ಡಯಾಗ್ರಾಮ್ ನಿಂದ ನೋಡ್ಕೊಂಡಿದೀವಿ. ಕಾರ್ಬೋಹೈಡ್ರೇಟ್, ಗ್ಲೂಕೋಸದ ವಿಘಟನೆ, ಪೈರುವಿಕ್ ಆಮ್ಲ, ಇಲ್ಲಿ ಸಹಿತ ಪೈರುವಿಕ್ ಆಮ್ಲ, ಕಿಣ್ವನ ಕ್ರಿಯೆ, ಇಲ್ಲಿ ಕಿಣ್ವನ ಕ್ರಿಯೆ. ಕೆಲವೊಂದು ಸನ್ನಿವೇಶಗಳಲ್ಲಿ ಆಲ್ಕೋಹಾಲ್ ತಯಾರಾಗ್ತದೆ, ಕೆಲವೊಂದು ಸನ್ನಿವೇಶಗಳಲ್ಲಿ ವಿನೆಗರ್ ತಯಾರಾಗ್ತದೆ, ಕೆಲವೊಂದು ಸನ್ನಿವೇಶಗಳಲ್ಲಿ ಏನಾಗ್ತದೆ? ಲ್ಯಾಕ್ಟಿಕ್ ಆಮ್ಲ ತಯಾರಾಗ್ತದೆ. ಲ್ಯಾಕ್ಟಿಕ್ ಆಮ್ಲ ಇಲ್ಲಪ್ಪ ಅಂತಂದ್ರೆ ಸ್ನಾಯುಗಳಲ್ಲಿ ತಯಾರಾಗ್ತದೆ ಮತ್ತು ಕೆಂಪು ರಕ್ತ ಕಣದಲ್ಲಿ ತಯಾರಾಗ್ತದೆ. ಇನ್ನು ವಿನೆಗರ್ಗಳು ಏನ್ ಮಾಡ್ತವೆ? ವಿವಿಧ ಸೂಕ್ಷ್ಮಾಣುಜೀವಿಗಳು ಉಪಯೋಗಿಸ್ತವೆ. ವಿವಿಧ ಆಹಾರ ಘಟಕಗಳಿಂದ ದೊರಕುವ ಶಕ್ತಿಯ ಬಗ್ಗೆ ಅಭ್ಯಾಸವನ್ನು ಮಾಡುವ. ಅಂದ್ರೆ ನಾವು ಏನು ಆಹಾರ ಪದಾರ್ಥವನ್ನ ಸೇವನೆ ಮಾಡ್ತೀವಲ್ಲ, ಅದರೊಳಗೆ ಬೇರೆ ಬೇರೆ ಆಹಾರ ಘಟಕಗಳಿಂದ ನಮಗೆ ಎಷ್ಟು ಪ್ರಮಾಣದ ಶಕ್ತಿ ಸಿಗ್ತದೆ ಮತ್ತು ಅವುಗಳಿಂದ ಲಾಭ ಏನದ ಅನ್ನೋದನ್ನ ನಾವು ನೋಡುವ. ಈಗ ಮೊದಲಿಗೆ ಕಾರ್ಬೋಹೈಡ್ರೇಟ್ಸ್ ಗಳಿಂದ ನೋಡುವ. ನಾವು ಈಗಾಗಲೇ ನಾವು ನೋಡಿದ್ವಿ 1 ಗ್ರಾಮ್ ಕಾರ್ಬೋಹೈಡ್ರೇಟ್ ನಿಂದ ನಮಗೆ ಎಷ್ಟು ಸಿಗ್ತದಪ್ಪ ಅಂತಂದ್ರೆ 4 ಕಿಲೋ ಕ್ಯಾಲರಿ ಅಷ್ಟು ಶಕ್ತಿ ಸಿಗ್ತದ. ನೋಡ್ರಿ, ನಾವು ಸೇವಿಸಿದ ಆಹಾರ ಪದಾರ್ಥಗಳ ಪ್ರಮುಖ ಅಂಶ ಏನದ? ಕಾರ್ಬೋಹೈಡ್ರೇಟ್ ಅದ. ನಮಗೆ 1 ಗ್ರಾಮ್ ಕಾರ್ಬೋಹೈಡ್ರೇಟ್ ನಿಂದ ಎಷ್ಟಪ್ಪ ಶಕ್ತಿ ಅಂದ್ರೆ 4 ಕಿಲೋ ಕ್ಯಾಲರಿ ಅಷ್ಟು ಶಕ್ತಿ ಸಿಗ್ತದೆ. ಮತ್ತು ನಾವು ದೈನಂದಿನ ಜೀವನಕ್ಕೆ ಬೇಕಾಗುವ ಕಾರ್ಬೋಹೈಡ್ರೇಟ್ ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಸೇವಿಸಿದ್ರೆ ಅದನ್ನ ನಮ್ಮ ಶರೀರದಲ್ಲಿ ಯಕೃತ್ತು ಮತ್ತು ಸ್ನಾಯುಗಳಲ್ಲಿ ಗ್ಲೈಕೋಜನದ ರೂಪದಲ್ಲಿ ಸಂಗ್ರಹಿಸಿಡಲಾಗ್ತದೆ. ಈಗ ನಮ್ಮ ಶರೀರಕ್ಕೆ ಎಷ್ಟು ಕಾರ್ಬೋಹೈಡ್ರೇಟ್ ಬೇಕು ಅಷ್ಟು ತಿಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಏನಾಗ್ತದೆ, ಕೆಲವೊಂದ್ಸಲ ಏನ್ ಮಾಡ್ತೀವಿ ನಾವು ನಮ್ಮ ದೈನಂದಿನ ಜೀವನಕ್ಕೆ ಅಥವಾ ಒಂದು ದಿವಸಕ್ಕೆ ಎಷ್ಟು ಕಾರ್ಬೋಹೈಡ್ರೇಟ್ ಬೇಕು ಅದಕ್ಕಿಂತ ಹೆಚ್ಚಿನ ಕಾರ್ಬೋಹೈಡ್ರೇಟ್ ತಿಂದ್ಬಿಡ್ತೀವಿ. ಅವಾಗ ನಮ್ಮ ಶರೀರ ಏನ್ ಮಾಡ್ತದೆ? ಆ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದ ಕಾರ್ಬೋಹೈಡ್ರೇಟ್ ಅನ್ನ ನಮ್ಮ ಶರೀರದಲ್ಲಿ ಯಕೃತ್ ಅಂದ್ರೇನು, ಲಿವರ್ ಮತ್ತು ಸ್ನಾಯುಗಳು ಮಸಲ್ಸ್ ಗಳಲ್ಲಿ ಏನ್ ಮಾಡ್ತಪ್ಪ ಅಂತಂದ್ರೆ ಗ್ಲೈಕೋಜನದ ರೂಪದಲ್ಲಿ ಸಂಗ್ರಹ ಮಾಡಿ ಇಡಲಾಗ್ತದೆ. ಮತ್ತು ಯಾವಾಗ ನಾವು ಅನಾರೋಗ್ಯದಿಂದ ಬಳಲ್ತೀವಿ ಅಥವಾ ಉಪವಾಸ ಇರ್ತೀವಿ ಅಥವಾ ನಮ್ಮ ಶರೀರಕ್ಕೆ ಬೇಕಾಗುವಷ್ಟು ಕಾರ್ಬೋಹೈಡ್ರೇಟ್ ಸಿಗುವುದಿಲ್ಲ, ಅವಾಗ ಯಕೃತ್ತು ಮತ್ತು ಸ್ನಾಯುಗಳಲ್ಲಿ ಸಂಗ್ರಹಿಸಿಟ್ಟ ಅದೇ ಗ್ಲೈಕೋಜನ್ ಅನ್ನ ಏನ್ ಮಾಡ್ತಾ ಮತ್ತೆ ಗ್ಲೂಕೋಸ್ ನಲ್ಲಿ ರೂಪಾಂತರ ಮಾಡಿ ಉಪಯೋಗಿಸ್ತದೆ. ಈಗ ಅದಾದ ನಂತರ ಪ್ರೋಟೀನ್ಗಳ ಬಗ್ಗೆ ಎರಡನೇದು ಯಾವ್ದಪ್ಪ ಅಂತಂದ್ರೆ ಪ್ರೋಟೀನ್ ಬಗ್ಗೆ ನೋಡುವ. ನಮಗೆ 1 ಗ್ರಾಮ್ ಪ್ರೋಟೀನ್ ನಿಂದ 4 ಕಿಲೋ ಕ್ಯಾಲರಿದಷ್ಟು ಶಕ್ತಿ ಸಿಗ್ತದೆ. ಅಂದ್ರೆ ಕಾರ್ಬೋಹೈಡ್ರೇಟ್ ನಿಂದ ಎಷ್ಟು ಸಿಕ್ತಿತ್ತು ಅಷ್ಟೇ ಶಕ್ತಿ. ಎಷ್ಟು ಸಿಕ್ತಪ್ಪ ಅಂತಂದ್ರೆ 1 ಗ್ರಾಮ್ ಪ್ರೋಟೀನ್ ನಿಂದ 4 ಕಿಲೋ ಕ್ಯಾಲರಿಯಷ್ಟು ಶಕ್ತಿ ಸಿಗ್ತದೆ. ಈಗ ಪ್ರೋಟೀನುಗಳಂದ್ರೆ ಏನ್ ನೋಡುವ ನಾವು. ಪ್ರೋಟೀನ್ಗಳಂದ್ರೆ ಅಮೈನೋ ಆಮ್ಲದ ಅನೇಕ ಅಣುಗಳು ಒಂದಕ್ಕೊಂದು ಜೋಡಿಸಲ್ಪಟ್ಟು ನಿರ್ಮಿಸಲ್ಪಟ್ಟ ಮಹಾ ಅಣುವಿಗೆ ಅಂದ್ರೆ ದೊಡ್ಡ ಅಣುವಿಗೆ ಏನಂತ ಕರಿತೀವಿ ನಾವು? ಪ್ರೋಟೀನು ಅಂತ ಕರಿತೀವಿ. ಪ್ರೋಟೀನ್ಗಳು ಯಾವುದರಿಂದ ತಯಾರಿಸಲ್ಪಟ್ಟಿರ್ತವೆ? ಅಮೈನೋ ಆಮ್ಲಗಳಿಂದ ತಯಾರಿಸಲ್ಪಟ್ಟಿರ್ತವೆ. ಅಂದ್ರೆ ಪ್ರೋಟೀನು ತಯಾರಾಗಬೇಕಾದ್ರೆ ಮುಖ್ಯವಾಗಿ ಏನ್ ಬೇಕು? ಅಮೈನೋ ಆಮ್ಲಗಳು ಬೇಕು. ಈ ಅಮೈನೋ ಆಮ್ಲದ ಅನೇಕ ಅಣುಗಳು
ಒಂದಕ್ಕೊಂದು ಏನಾಗ್ತವ ರಾಸಾಯನಿಕ ಬಂಧನದಿಂದ ಜೋಡಿಸಲ್ಪಟ್ಟು ಸರಪಳಿ ರೂಪದಲ್ಲಿ ಜೋಡಿಸಲ್ಪಟ್ಟು ಏನಾಗ್ತದ ಒಂದು ದೊಡ್ಡ ಅಥವಾ ಮಹಾ ಅಣು ತಯಾರಾಗ್ತದ. ಆ ಮಹಾ ಅಣುವಿಗೆ ನಾವೇನಂತ ಕರಿತೀವಿ? ಪ್ರೋಟೀನ್ ಅಂತ ಕರಿತೀವಿ. ನೋಡ್ರಿ, ಏನು ಪ್ರೋಟೀನದ ವ್ಯಾಖ್ಯೆ? ಅಮೈನೋ ಆಮ್ಲದ ಅನೇಕ ಅಣುಗಳು ಒಂದಕ್ಕೊಂದು ಜೋಡಿಸಲ್ಪಟ್ಟು ನಿರ್ಮಿಸಲ್ಪಟ್ಟ ಅಥವಾ ತಯಾರಾದ ಒಂದು ದೊಡ್ಡ ಬೃಹತ್ ಅಥವಾ ಮಹಾ ಅಣುವಿಗೆ ನಾವೇನ್ ಕರಿತೀವಿ? ಪ್ರೋಟೀನು ಅಂತ ಕರಿತೀವಿ. ಇನ್ನು ನಮಗೆ ಪ್ರೋಟೀನ್ಗಳು ಎರಡು ಮೂಲಗಳಿಂದ ಸಿಗ್ತದ. ಒಂದು, ಪ್ರಾಣಿಗಳಿಂದನೂ ನಮಗೆ ಪ್ರೋಟೀನ್ ಸಿಗ್ತದ ಮತ್ತು ವನಸ್ಪತಿಗಳಿಂದನೂ ನಮಗೆ ಪ್ರೋಟೀನ್ ಸಿಗ್ತದ. ಪ್ರಾಣಿಗಳಂದ್ರೆ ಏನಪ್ಪಾ ಅಂತಂದ್ರೆ ಹಾಲು, ಮಾಂಸ, ಮೀನು ಇವೆಲ್ಲ ತಿಂತೀವಲ್ಲ, ಅಂದ್ರೆ ಮೊಟ್ಟೆ ಇದೆಲ್ಲ ತಿಂತೀವಲ್ಲ, ಇವು ಏನಾದ್ರು ಪ್ರಾಣಿಗಳಿಂದ ಅಂದ್ರೆ ಎಮ್ಮೆ, ಹಸು ಇವುಗಳಿಂದ ನಮ್ಗೆ ಏನ್ ಸಿಗ್ತಲ್ಲ ಹಾಲು, ಹಾಲಿನಲ್ಲಿನೂ ಪ್ರೋಟೀನ್ ಇರ್ತದೆ. ಮತ್ತು ನಾವು ಕೆಲವೊಂದು ಪ್ರಾಣಿಗಳ ಮಾಂಸವನ್ನು ತಿಂತೀವಲ್ಲ, ಅದರಲ್ಲಿನೂ ಪ್ರೋಟೀನ್ ಇರ್ತದೆ. ಮತ್ತು ಕೆಲವೊಂದು ಪಕ್ಷಿಗಳ ಮೊಟ್ಟೆಗಳನ್ನು ತಿಂತೀವಿ ನಾವು. ಮೊಟ್ಟೆ, ಹಾಲು, ಮಾಂಸ ಮತ್ತು ಮೊಟ್ಟೆಗಳಿಂದ, ಮತ್ತು ಸಮುದ್ರ ಆಹಾರ ಯಾವುದು ಮೀನು ಇದೆಲ್ಲ ತಿಂತೀವಲ್ಲ, ಇವುಗಳಿಂದ ನಮ್ಗೆ ಏನ್ ಸಿಗ್ತದ? ಪ್ರಾಣಿಜನ್ಯ ಅಥವಾ ಪ್ರಾಣಿ ಮೂಲದ ಪ್ರೋಟೀನ್ಗಳು ಸಿಗ್ತವೆ. ಈ ಪ್ರಾಣಿ ಮೂಲದ ಪ್ರೋಟೀನ್ಗಳನ್ನ ಏನ್ ಕರೀತಾರಪ್ಪ ಅಂತಂದ್ರೆ ಫಸ್ಟ್ ಕ್ಲಾಸ್ ಅಥವಾ ಪ್ರಥಮ ದರ್ಜೆ ಪ್ರೋಟೀನ್ಗಳನ್ನ ಕರೀತಾರೆ. ನೋಡ್ರಿ, ಯಾವ ಪ್ರೋಟೀನ್ಗಳು ನಮಗೆ ಪ್ರಾಣಿಗಳಿಂದ ದೊರೀತವಲ್ಲ ಅವುಗಳಿಗೆ ನಾವೇನ್ ಕರಿತೀವಿ? ಫಸ್ಟ್ ಕ್ಲಾಸ್ ಪ್ರೋಟೀನ್ ಅಥವಾ ಪ್ರಥಮ ದರ್ಜೆ ಪ್ರೋಟೀನ್ಗಳನ್ನ ಕರಿತೀವಿ. ಇನ್ನು ವನಸ್ಪತಿಗಳಿಂದ ನಮಗೆ ಏನಾಗ್ತದೆ? ಪ್ರೋಟೀನ್ಗಳು ಸಿಗ್ತದೆ, ಹೌದಿಲ್ಲ? ಅವುಗಳಿಗೆ ನಾವು ಸೆಕೆಂಡ್ ಕ್ಲಾಸ್ ಅಥವಾ ದ್ವಿತೀಯ ದರ್ಜೆ ಅಥವಾ ದ್ವಿತೀಯ ವರ್ಗದ ಪ್ರೋಟೀನ್ಗಳನ್ನು ಕರಿತೀವಿ. ಈಗ ನಾವು ಸೇವಿಸಿರುವಂತಹ ಪ್ರೋಟೀನ್ಗಳು ಏನಾಗ್ತವೆ? ನಮ್ಮ ಶರೀರದಲ್ಲಿ ಪಚನವಾಗ್ತವೆ. ಪಚನವಾಗಿ ಅವುಗಳ ರೂಪಾಂತರ ಏನಾಗ್ತದ? ಅಮೈನೋ ಆಮ್ಲದಾಗ ಆಗ್ತದ. ನೋಡ್ರಿ, ಅಮೈನೋ ಆಮ್ಲಗಳಿಂದ ಪ್ರೋಟೀನ್ ತಯಾರಾಗಿತ್ತು. ನಾವು ಸೇವಿಸಿದಾಗ ಅದೇ ಪ್ರೋಟೀನ್ ಪಚನವಾಗಿ ಅವುಗಳ ರೂಪಾಂತರ ಮತ್ತೆ ಅದರೊಳಗೆ ಆಗ್ತದ? ಅಮೈನೋ ಆಮ್ಲಗಳಲ್ಲಿ ಆಗ್ತದೆ. ಈಗ ಈ ಪಚನವಾದ ನಂತರ ರೂಪಾಂತರವಾದಂತಹ ಅಮೈನೋ ಆಮ್ಲಗಳೇನಾಗ್ತವೆ? ನಮ್ಮ ಶರೀರದಿಂದ ಹೀರಲ್ಪಡ್ತವ ಮತ್ತು ರಕ್ತದಿಂದ ರಕ್ತದ ಮೂಲಕ ನಮ್ಮ ಶರೀರದ ಬೇರೆ ಬೇರೆ ಅವಯವಗಳಿಗೆ ಮತ್ತು ಕೋಶಗಳಿಗೆ, ಜೀವಕೋಶಗಳಿಗೆ ಅಥವಾ ಕೋಶಖಂಡಗಳಿಗೆ ಸಾಗಿಸಲಾಗ್ತದೆ. ಈ ಬೇರೆ ಬೇರೆ ಅವಯವಗಳು ಮತ್ತು ಕೋಶಖಂಡಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಆ ಅಮೈನೋ ಆಮ್ಲಗಳಿಂದ ಅವುಗಳಿಗೆ ಬೇಕಾದಂತ ಪ್ರೋಟೀನ್ಗಳು ತಯಾರಿಸ್ತವೆ. ಅಂದ್ರೆ ನಮ್ಮ ಶರೀರಕ್ಕೆ ಬೇಕಾದಂತ ಎಲ್ಲ ಪ್ರೋಟೀನ್ ನಮಗೆ ನಿಸರ್ಗದ ಸಿಗ್ತದಂತಲ್ಲ. ಕೆಲವೊಂದು ಪ್ರೋಟೀನ್ಗಳು ಏನ್ ಮಾಡ್ಲಾಗ್ತದೆ? ನಮ್ಮ ಶರೀರದಲ್ಲಿ ತಯಾರಿಸಲಾಗ್ತದೆ. ಅಂದ್ರೆ ನಮ್ಮ ಶರೀರಕ್ಕೆ ಎಷ್ಟು ಪ್ರೋಟೀನ್ಗಳು ಬೇಕು ಅಷ್ಟೆಲ್ಲ ಪ್ರೋಟೀನ್ಗಳು ನಮಗೆ ಪ್ರಾಣಿಗಳಿಂದ ವನಸ್ಪತಿಗಳಿಗಿಂತ ದೊರೆಯುವುದಿಲ್ಲ. ಕೆಲವೊಂದು ಪ್ರೋಟೀನ್ಗಳು ಏನಾಗ್ತವೆ ಪ್ರಾಣಿಗಳಿಂದ, ಕೆಲವೊಂದು ಪ್ರೋಟೀನ್ಗಳು ವನಸ್ಪತಿಯಿಂದ ದೊರೀತವೆ. ಆದ್ರೆ ಇನ್ನುಳಿದ ಪ್ರೋಟೀನ್ಗಳು ಏನ್ ಮಾಡ್ಬೇಕಾಗ್ತದ? ನಮ್ಮ ಶರೀರ ಏನ್ ಮಾಡ್ಬೇಕಾಗ್ತದೆ? ಅವುಗಳನ್ನ ತಯಾರಿಸಬೇಕಾಗ್ತದ. ಮತ್ ನಮ್ಮ ಶರೀರ ಅದು ಹೇಗೆ ತಯಾರಿಸ್ತಪ್ಪ ಅಂತಂದ್ರೆ ನಾವೇನು ಪ್ರಾಣಿಗಳಿಂದ ವನಸ್ಪತಿಗಳಿಂದ ಪ್ರೋಟೀನ್ ಸೇವನೆ ಮಾಡ್ತೀವಿಲ್ಲ, ಆ ಪ್ರೋಟೀನ್ಗಳ ಪಚನವಾದ ನಂತರ ಏನಾಗ್ತವೆ? ಅಮೈನೋ ಆಮ್ಲಗಳಾಗ್ತವೆ. ಅದೇ ಅಮೈನೋ ಆಮ್ಲಗಳನ್ನು ಬಳಸಿಕೊಂಡು ಅವಯವ, ಕೋಶಖಂಡ ಅಥವಾ ಜೀವಕೋಶಗಳು, ನಮ್ಮ ಶರೀರದಲ್ಲಿರುವ ಅವಯವ, ಕೋಶಖಂಡ, ಜೀವಕೋಶಗಳು ಏನ್ ಮಾಡ್ತವೆ? ಅವುಗಳಿಗೆ ಬೇಕಾದಂತ ಪ್ರೋಟೀನ್ಗಳನ್ನ ತಯಾರಿಸ್ತವ. ಈಗ ಉದಾಹರಣೆಗಾಗಿ ನಾವು ನೋಡುವ. ಈಗ ತ್ವಚೆ ಅಂದ್ರೆ ಏನು? ಚರ್ಮಕ್ಕೆ ಬೇಕಾಗಿರುವಂತ ಚರ್ಮದ ಬಣ್ಣದ ಪ್ರೋಟೀನ್ ಯಾವ್ದಪ್ಪ ಅಂತಂದ್ರೆ ಮೆಲೆನಿನ್, ಹೌದಿಲ್ಲ? ಯಾರ ಶರೀರದಲ್ಲಿ ಹೆಚ್ಚು ಮೆಲೆನಿನ್ ಅಂಶ ಇರ್ತದೆ ಚರ್ಮದಲ್ಲಿ ಅವರು ಕಪ್ಪಾಗಿರ್ತಾರೆ. ಯಾರ ಶರೀರದಲ್ಲಿ ಮೆಲೆನಿನ್ ಅಂಶ ಕಡಿಮೆ ಇರ್ತದೆ ಅವರು ಸ್ವಲ್ಪ ಬೆಳ್ಳಗೆ ಆಗಿರ್ತಾರೆ. ಅಂದ್ರೆ ಏನ್ ಮಾಡ್ತದ? ನಾವು ಸೇವಿಸಿರುವ ಅಮೈನೋ ಪ್ರೋಟೀನ್ ಬಚನವಾಗಿ ಅಮೈನೋ ಆಮ್ಲಗಳು ತಯಾರಾಗ್ತವಲ್ಲ, ಆ ಅಮೈನೋ ಆಮ್ಲಗಳಿಂದ ನಮ್ಮ ತ್ವಚೆ ಏನ್ ಮಾಡ್ತಪ್ಪ ಅಂತಂದ್ರೆ ಮೆಲೆನಿನ್ ಅನ್ನುವಂತ ಒಂದು ವರ್ಣಕ ದ್ರವ್ಯ ಅಥವಾ ಬಣ್ಣದ ದ್ರವ್ಯವನ್ನ ತಯಾರಿಸ್ತದ. ಈ ಮೆಲೆನಿನ್ ಏನಾಗ್ತದೆ? ನಮ್ಮ ಚರ್ಮಕ್ಕೆ ಕಪ್ಪು ಬಣ್ಣ ಬಂದ್ಬಿಡ್ತದೆ. ಅದಲ್ಲದೆ ಕೆರಾಟಿನ್ ಅನ್ನುವಂತಹ ಪ್ರೋಟೀನ್ ಸಹಿತ ತಯಾರು ಮಾಡ್ತದ. ಉಗುರು ಮತ್ತು ಕೂದಲುಗಳಲ್ಲಿ ನೋಡ್ರಿ, ಕೂದಲೆಲ್ಲ ಸುಟ್ಟಾಗ ನಮಗೆ ವಾಸನೆ ಬಂದ್ಬಿಡ್ತದಲ್ಲ, ಅದು ಅದರಲ್ಲಿಂದಪ್ಪ ಅಂತಂದ್ರೆ ಕೆರಾಟಿನ್ ಅನ್ನುವಂತ ಪ್ರೋಟೀನ್ ನಿಂದನೇ ಬಂದ್ಬಿಡ್ತದ. ಆಮೇಲೆ ಮೂಳೆಗಳು, ಎಲುಬುಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಆಸ್ಟಿನ್ ಅನ್ನುವಂತ ಪ್ರೋಟೀನ್ ಗಳ ತಯಾರು ಮಾಡ್ತಾವ. ಯಾವುದು? ಆಸ್ಟಿನ್. ಇದರಿಂದ ಏನಾಗ್ತದೆ? ಮೂಳೆಗಳು ಬಲಿಷ್ಠ ಅಥವಾ ಸ್ಟ್ರಾಂಗ್ ಆಗ್ತವೆ. ಆಮೇಲೆ ಜೀವಕೋಶ ಏನ್ ಮಾಡ್ತಪ್ಪ ಅಂತಂದ್ರೆ ಪ್ರದ್ರವ್ಯ ಪಟಲ ತಯಾರಿಸಲು ಬೇಕಾಗಿರುವಂತ ಫಾಸ್ಫೋಲಿಪಿಡ್ಸ್ ಅಂದ್ರೆ ಏನಾಗ್ತದೆ? ಪ್ರೋಟೀನ್ಗಳ ತಯಾರು ಮಾಡ್ತದೆ. ಆಮೇಲೆ ಸ್ವಾದುಪಿಂಡ, ಇನ್ಸುಲಿನ್ ಮತ್ತು ಟ್ರಿಪ್ಸಿನ್ ಅನ್ನುವಂತ, ಇನ್ಸುಲಿನ್ ಏನಂದ್ರೆ ಹಾರ್ಮೋನ್ ಅದ, ಮತ್ತು ಇದು ಟ್ರಿಪ್ಸಿನ್ ಅನ್ನುವಂತ ಏನಾಗ್ತದೆ? ಡೈಜೆಸ್ಟಿವ್ ಎಂಜೈಮ್, ಪಾಚಕ ದ್ರವ್ಯಗಳನ್ನ ತಯಾರಿಸ್ತದೆ. ಆಮೇಲೆ ಸೀರಸ್ಥ ಗ್ರಂಥಿ ಅಂದ್ರೆ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಕರೀತಾರೆ ನೋಡಿ. ಸೀರಸ್ಥ ಗ್ರಂಥಿ ತಲೆಯಲ್ಲಿ ಮೆದುಳಿನ ಕೆಳಗೆ ಇರ್ತದೆ. ಇದೇನ್ ಮಾಡ್ತಪ್ಪ ಅಂತಂದ್ರೆ ಈ ಅಮೈನೋ ಆಮ್ಲಗಳಿಂದ ವಿವಿಧ ಪ್ರಕಾರದ ಸಂಪ್ರೇರಕಗಳು, ಹಾರ್ಮೋನ್ಸ್ಗಳು, ರಸದೂತಗಳನ್ನ ತಯಾರಿಸ್ತದ. ಆಮೇಲೆ ರಕ್ತ ಏನ್ ಮಾಡ್ತಪ್ಪ ಅಂತಂದ್ರೆ ನಮ್ಮ ರಕ್ತ ಕೆಂಪಾಗಲು ಬೇಕಲ್ಲ, ಹಿಮೋಗ್ಲೋಬಿನ್ ಅನ್ನುವಂತ ಪ್ರೋಟೀನ್ ಅನ್ನ ತಯಾರು ಮಾಡ್ತದ. ಸ್ನಾಯುಗಳು ಏನ್ ಮಾಡ್ತವೆ? ಆಕ್ಟಿನ್ ಮತ್ತು ಆಮೇಲೆ ಮಯೋಸಿನ್ ಅನ್ನುವಂತ ಸ್ಥಿತಿಸ್ಥಾಪಕ ಗುಣಧರ್ಮವನ್ನು ಹೊಂದಿರುವಂತ ಪ್ರೋಟೀನ್ ತಯಾರು ಮಾಡ್ತದೆ. ಯಾವುದು? ಮಯೋಸಿನ್. ಸ್ಥಿತಿಸ್ಥಾಪಕ ಅಂದ್ರೇನು?
ಬಲವನ್ನು ಪ್ರಯೋಗಿಸಿದಾಗ ಆಕಾರವನ್ನು ಕಳೆದುಕೊಂಡು ಬಲ ಹಿಂತೆಗೆದಾಗ ಮತ್ತೆ ಮೂಲ ಆಕಾರಕ್ಕೆ ಬರ್ತವೆ. ನೋಡ್ರಿ, ಸ್ನಾಯುಗಳು ಇರ್ತಾವಿಲ್ಲ, ನಾವು ಎಷ್ಟೇ ರೀತಿಯಾಗಿ ಕೈ ಚಲನೆ ಮಾಡಿದಾಗ ಏನಾಗ್ತವು, ಆಕಾರವನ್ನು ಬದಲಿಸ್ತವು, ಮತ್ತೆ ಮೂಲ ಆಕಾರಕ್ಕೆ ಬರ್ತಾವಿಲ್ಲ. ಅಂದ್ರೆ ಬಲ ಪ್ರಯೋಗ ಮಾಡಿದಾಗ ಮೂಲ ಆಕಾರವನ್ನು ಕಳೆದುಕೊಂಡು ಬಲ ಹಿಂತೆಗೆದಾಗ ಮತ್ತೆ ಅವುಗಳ ಆಕಾರಕ್ಕೆ ಬಂದ್ಬಿಡ್ತವೆ. ಉದಾಹರಣೆಗಾಗಿ ಈ ಪುಸ್ತಕ ನೋಡ್ರಿ, ಇದೇನದಲ್ಲ ಹೀಗೆ ಅದ. ಈಗ ನಾನು ಬಲ ಪ್ರಯೋಗಿಸಿದ ಆಕಾರ ಇದಾಯ್ತು, ಮತ್ತೆ ತೆಗೆದಾಗ ಏನಾಗ್ತದೆ, ನೀರ್ ಆಗ್ತದಲ್ಲ. ಇಂಥ ಗುಣಧರ್ಮಕ್ಕೆ ನಾವು ಏನ್ ಕರಿತೀವಿ, ಸ್ಥಿತಿತಾಪಕ ಗುಣಧರ್ಮ. ಅಂದ್ರೆ ಮತ್ತೆ ಮರಳಿ ತಮ್ಮ ಮೂಲ ಆಕಾರವನ್ನು ಪಡೆದುಕೊಳ್ಳುವಂತ ಗುಣಧರ್ಮಕ್ಕೆ ಏನ್ ಕರೀತಾರೆ, ಸ್ಥಿತಿಸ್ಥಾಪಕ ಗುಣಧರ್ಮ ಅಂತ ಕರೀತಾರೆ. ಅದು ಸ್ನಾಯುಗಳಿಗೆ ಅತಿ ಮುಖ್ಯವಾಗಿ ಆ ಗುಣಧರ್ಮ ಬೇಕು. ಇಲ್ಲಂದ್ರೆ ಏನಾಗ್ತದೆ, ಸ್ನಾಯು ನೋವುಗಳೆಲ್ಲ ತಯಾರಾಗ್ತವೆ. ಅಂತ ನಮ್ಮ ಸ್ನಾಯುಗಳು ಏನ್ ಮಾಡ್ತವೆ, ಮಯೋಸಿನ್ ಅನ್ನುವಂತ ಸ್ಥಿತಿಸ್ಥಾಪಕ ಪ್ರೋಟೀನ್ ಅನ್ನ ತಯಾರು ಮಾಡ್ತವೆ. ಈಗ ನಾವು ಕಾರ್ಬೋಹೈಡ್ರೇಟ್ ತರ ಏನ್ ಮಾಡ್ತೀವಿ, ನಮ್ಮ ದೈನಂದಿನ ಜೀವನಕ್ಕೆ ನಮಗೆ ಎಷ್ಟು ಅವಶ್ಯಕದ ಅದಕ್ಕಿಂತ ಹೆಚ್ಚು ಕೆಲವೊಂದ್ಸಲ ಏನ್ ಮಾಡ್ತೀವಿ, ನಾವು ಪ್ರೋಟೀನ್ಗಳ ಸೇವನೆಯನ್ನು ಮಾಡ್ತೀವಿ. ಪ್ರೋಟೀನ್ಗಳ ಪಚನವಾದ ನಂತರ ಏನಾಗ್ತದೆ, ಅಮೈನೋ ಆಮ್ಲಗಳಾಗ್ತವೆ. ಆದ್ರೆ ಅಮೈನೋ ಆಮ್ಲಗಳು ನಮ್ಮ ಶರೀರದಲ್ಲಿ ಸಂಗ್ರಹಿಸಿ ಇಡಲಾಗುವುದಿಲ್ಲ. ಅವುಗಳ ರೂಪಾಂತರ ಎದರಲ್ಲಿ ಆಗ್ತದೆ, ಯೂರಿಯಾದಲ್ಲಿ ಆಗ್ತದೆ. ಯೂರಿಯಾದಲ್ಲಿ ರೂಪಾಂತರಿಸಿ ಅದರಿಂದ ಏನ್ ಮಾಡ್ತದೆ, ನಮ್ಮ ಶರೀರದಿಂದ ಹೊರ ಹಾಕಲ್ಪಡ್ತದ. ಆದ್ರೆ ಅವಶ್ಯಕತೆ ಇದ್ದಾಗ ಮಾತ್ರ ಪ್ರೋಟೀನ್ಗಳಿಂದ ಏನ್ ನಮ್ಮ ಶರೀರ ಏನ್ ಮಾಡ್ತಪ್ಪ, ಅವಶ್ಯಕತೆ ಇದ್ದಾಗ ಪ್ರೋಟೀನ್ಗಳಿಂದ ನಮ್ಮ ಶರೀರ ಏನ್ ಮಾಡ್ತದೆ, ಗ್ಲೂಕೋಸ್ ಅನ್ನ ತಯಾರು ಮಾಡ್ತದೆ. ಈ ಕ್ರಿಯೆಗೆ ಏನಂತ ಕರೀತಾರೆ, ಗ್ಲುಕೋನಿಯೋಜೆನೆಸಿಸ್ ಅಂತ ಕರೀತಾರೆ. ಏನು ಗ್ಲುಕೋನಿಯೋಜೆನೆಸಿಸ್ ಅಂದ್ರೇನು, ಪ್ರೋಟೀನ್ಗಳಿಂದ ಗ್ಲೂಕೋಸ್ ತಯಾರಿಸುವಂತ ನಮ್ಮ ಶರೀರದಲ್ಲಿ ಉಂಟಾಗುವ ಪ್ರಕ್ರಿಯೆಗೆ ಏನಂತ ಕರೀತಾರೆ, ಗ್ಲುಕೋನಿಯೋಜೆನೆಸಿಸ್ ಅಂತ ಕರೀತಾರೆ. ಇದು ಯಾವಾಗ ಕಾರ್ಬೋಹೈಡ್ರೇಟ್ ಅದ ಕೊರತೆ ಇದ್ದು ಪ್ರೋಟೀನ್ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾಗ ಮತ್ತು ನಮ್ಮ ಶರೀರಕ್ಕೆ ಅವಶ್ಯಕತೆ ಇರುವಾಗ ನಮ್ಮ ಶರೀರ ಏನ್ ಮಾಡ್ತಪ್ಪ ಅಂತಂದ್ರೆ ಪ್ರೋಟೀನ್ಗಳಿಂದ ಗ್ಲೂಕೋಸ್ ಅನ್ನ ತಯಾರಿಸ್ತದೆ. ಪ್ರೋಟೀನ್ಗಳಿಂದ ಗ್ಲೂಕೋಸ್ ತಯಾರಿಸುವಂತ ಪ್ರಕ್ರಿಯೆಗೆ ಏನಂತ ಕರೀತಾರೆ, ಗ್ಲುಕೋನಿಯೋಜೆನೆಸಿಸ್ ಅಂತ ಕರೀತಾರೆ. ಹೌದಿಲ್ಲ. ಈಗ ವನಸ್ಪತಿಗಳಿಗೆ ಪ್ರೋಟೀನ್ ಎಲ್ಲಿ ಸಿಗ್ತದೆ, ನಮಗೆಲ್ಲ ಪ್ರೋಟೀನ್ ಎಲ್ಲಿ ಸಿಗ್ತದೆ, ವನಸ್ಪತಿ ಮತ್ತು ಪ್ರಾಣಿಗಳಿಂದ ಸಿಗ್ತದೆ. ಆದ್ರೆ ವನಸ್ಪತಿಗಳು ಏನದವಲ್ಲ, ಸ್ವಯಂ ಪೋಷಿಗಳದವ. ಅವುಗಳಿಗೆ ಪ್ರೋಟೀನ್ ಎಲ್ಲಿಂದ ಸಿಗ್ತದಪ್ಪ ಅಂತಂದ್ರೆ ವನಸ್ಪತಿಗಳು ಭೂಮಿಯಲ್ಲಿರುವ ಖನಿಜ ಲವಣಗಳಿಂದ ತಮ್ಮ ಸ್ವಂತಕ್ಕೆ ಬೇಕಾದಂತ ಪ್ರೋಟೀನ್ಗಳನ್ನು ಹೊಸದಾಗಿ ತಯಾರಿಸ್ತವೆ. ನಮಗ್ ಮಾತ್ರ ನೇರವಾಗಿ ಸಿಗ್ತದೆ. ವನಸ್ಪತಿಗಳು ತಿಂತೀವಿ, ಅದರಿಂದ ಪ್ರೋಟೀನ್ ಸಿಗ್ತದೆ. ಪ್ರಾಣಿಗಳು ತಿಂತೀವಿ, ಅದರಿಂದ ಪ್ರೋಟೀನ್ ಸಿಗ್ತದೆ. ಆದ್ರೆ ವನಸ್ಪತಿಗಳು ಬೇರೆ ಯಾವುದೇ ವನಸ್ಪತಿ ಅಥವಾ ಪ್ರಾಣಿಗಳನ್ನು ತಿನ್ನುವುದಿಲ್ಲ. ಅವು ಸ್ವಯಂ ಪೋಷಿಗಳದಾವ. ಮತ್ತು ವನಸ್ಪತಿಗಳಿಗೆ ಪ್ರೋಟೀನ್ ಎಲ್ಲಿಂದ ಸಿಗ್ತದೆ ಅಥವಾ ಎಲ್ಲಿಂದ ದೊರೆಯುತ್ತದೆ ಅಂತ ನೀವು ಕೇಳಬಹುದು. ಅದಿಲ್ಲ, ವನಸ್ಪತಿಗಳು ಏನ್ ಮಾಡ್ತವೆ, ಭೂಮಿಯಲ್ಲಿರುವ ಖನಿಜ ಲವಣಗಳಿಂದ ಏನ್ ಮಾಡ್ತವೆ, ಹೊಸದಾಗಿ ಅವುಗಳಿಗೆ ಬೇಕಾದಂತ ಪ್ರೋಟೀನ್ ಅನ್ನ ತಯಾರಿಸ್ತವೆ. ಇನ್ನು ವನಸ್ಪತಿಗಳ ಜೀವಕೋಶದ ಹರಿತ ಲವಕದಲ್ಲಿ ಅಥವಾ ಹರಿತ ದ್ರವ್ಯದಲ್ಲಿ ಕಂಡು ಬರುವ ರುಬಿಸ್ಕೋ ಅನ್ನುವಂತ ಪ್ರೋಟೀನು, ಇದು ನಿಸರ್ಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುವಂತ ಪ್ರೋಟೀನು ಅದ. ನೋಡ್ರಿ, ಲಕ್ಷ್ಯದಲ್ಲಿಡ್ರಿ, ವನಸ್ಪತಿಗಳ ಜೀವಕೋಶದ ಹರಿತ ಲವಕದಲ್ಲಿ ಅಥವಾ ಹರಿತ ದ್ರವ್ಯದಲ್ಲಿ ಸಿಗುವ ಯಾವ ಪ್ರೋಟೀನು, ರುಬಿಸ್ಕೋ ಅನ್ನುವಂತ ಪ್ರೋಟೀನ್, ಇದು ನಿಸರ್ಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಹೇರಳವಾಗಿ ದೊರೆಯುವಂತ ಒಂದು ನೈಸರ್ಗಿಕ ಪ್ರೋಟೀನು ಅದ. ಇದಾದ ನಂತರ ಯಾವ್ದಪ್ಪ ಅಂತಂದ್ರೆ ಕೊಬ್ಬಿನ ಪದಾರ್ಥಗಳಿಂದ ಅಥವಾ ಸ್ನಿಗ್ಧ ಪದಾರ್ಥಗಳಿಂದ ನಮಗೆ ಎಷ್ಟು ಶಕ್ತಿ ದೊರೀತದೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದಾಗ ಏನಾಗ್ತದೆ, ಹೌದಿಲ್ಲ, ಅದನ್ನು ನಾವೀಗ ನೋಡಿಕೊಳ್ಳುವ. ಈಗ ನಾವು ಸೇವಿಸಿರುವ ಆಹಾರದ ಮೂರನೇ ಘಟಕ ಯಾವ್ದಪ್ಪ ಅಂತಂದ್ರೆ ಸ್ನಿಗ್ಧ ಪದಾರ್ಥ ಅಥವಾ ಕೊಬ್ಬಿನ ಪದಾರ್ಥಗಳ ಬಗ್ಗೆ ನೋಡಿಕೊಳ್ಳುವ. ಅಂದ್ರೆ ಸ್ನಿಗ್ಧ ಪದಾರ್ಥ ಅಥವಾ ಕೊಬ್ಬಿನ ಪದಾರ್ಥಗಳಿಂದ ನಮಗೆ ಎಷ್ಟು ಪ್ರಮಾಣದ ಶಕ್ತಿ ಸಿಗ್ತದೆ ಮತ್ತು ಅವುಗಳ ಪಚನವಾದಾಗ ಯಾವ ಯಾವ ಮಹತ್ವದ ಪದಾರ್ಥಗಳು ತಯಾರಾಗ್ತವೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಸ್ನಿಗ್ಧ ಪದಾರ್ಥ ಸೇವಿಸಿದ್ರೆ ಏನಾಗ್ತದೆ ಅನ್ನೋದನ್ನ ನಾವು ನೋಡುವ. ಈಗ ನಮಗೆ 1 ಗ್ರಾಂ ಸ್ನಿಗ್ಧ ಪದಾರ್ಥದಿಂದ ಎಷ್ಟಪ್ಪ ಅಂತಂದ್ರೆ 9 ಕಿಲೋ ಕ್ಯಾಲರಿ ಅಷ್ಟು ಶಕ್ತಿ ಸಿಗ್ತದೆ. ಕಾರ್ಬೋಹೈಡ್ರೇಟ್ ಗಳಿಂದ ಎಷ್ಟು ಸಿಗ್ತದೆ, 1 ಗ್ರಾಂ ಕಾರ್ಬೋಹೈಡ್ರೇಟ್ ಇಂದ 4 ಕಿಲೋ ಕ್ಯಾಲರಿ, 1 ಗ್ರಾಂ ಪ್ರೋಟೀನ್ ನಿಂದ 4 ಕಿಲೋ ಕ್ಯಾಲರಿ. ಆದರೆ 1 ಗ್ರಾಂ ಸ್ನಿಗ್ಧ ಪದಾರ್ಥದಿಂದ ನಮಗೆ 9 ಕಿಲೋ ಕ್ಯಾಲರಿ ಅಷ್ಟು ಶಕ್ತಿ ಸಿಗ್ತದೆ. ಅಂದ್ರೆ ನಮ್ಮ ಶರೀರಕ್ಕೆ ಅತಿ ಹೆಚ್ಚಿನ ಶಕ್ತಿ ಯಾವುದರಿಂದ ದೊರೆಯುತ್ತದೆ, ಸ್ನಿಗ್ಧ ಪದಾರ್ಥಗಳಿಂದ ಅಥವಾ ಕೊಬ್ಬಿನ ಪದಾರ್ಥಗಳಿಂದ ಸಿಗ್ತದೆ. ನೀವು ಏನ್ ಮಾಡ್ಬೇಕು, ನೆನಪಿನಲ್ಲಿ ಇಟ್ಕೋಬೇಕು. ಇದನ್ನ ನಿಮ್ಗೆ ಎಕ್ಸಾಮ್ ನಲ್ಲಿ ಕೇಳಬಹುದು. 1 ಗ್ರಾಂ ಕಾರ್ಬೋಹೈಡ್ರೇಟ್ ನಿಂದ ನಮ್ಮ ಶರೀರಕ್ಕೆ ಎಷ್ಟು ಶಕ್ತಿ ಸಿಗುತ್ತದೆ, ಎಷ್ಟಪ್ಪ ಅಂತಂದ್ರೆ 4 ಕಿಲೋ ಕ್ಯಾಲರಿ ಪ್ರತಿ ಗ್ರಾಮ್ ನಿಂದ. ಆಮೇಲೆ 1 ಗ್ರಾಂ ಪ್ರೋಟೀನ್ಗಳಿಂದ ನಮ್ಮ ಶರೀರಕ್ಕೆ ಎಷ್ಟು ಶಕ್ತಿ ಸಿಗುತ್ತದೆ ಅಂತ ಕೇಳಬಹುದು. ಅವಾಗ ಹೇಳ್ಬಹುದು ನೀವು 1 ಗ್ರಾಂ ಪ್ರೋಟೀನ್ ನಿಂದ ನಮಗೆ 4 ಕಿಲೋ ಕ್ಯಾಲರಿ ಅಷ್ಟು ಸಿಗುತ್ತದೆ, ಶಕ್ತಿ ದೊರೆಯುತ್ತದೆ ಅಂತ ಹೇಳ್ಬಹುದು. ಇನ್ನು 1 ಗ್ರಾಂ ಸ್ನಿಗ್ಧ ಪದಾರ್ಥದಿಂದ ಅಥವಾ ಕೊಬ್ಬಿನ ಪದಾರ್ಥಗಳಿಂದ ನಮ್ಮ ಶರೀರಕ್ಕೆ ಎಷ್ಟು ಶಕ್ತಿ ಸಿಗುತ್ತದೆ ಅಂತ ಕೇಳಿದಾಗ ನೀವು ಹೇಳಬೇಕು
1 ಗ್ರಾಂ ಕೊಬ್ಬಿನ ಪದಾರ್ಥದಿಂದ ಅಥವಾ ಸ್ನಿಗ್ಧ ಪದಾರ್ಥದಿಂದ ನಮ್ಮ ಶರೀರಕ್ಕೆ 9 ಕಿಲೋ ಕ್ಯಾಲರಿ ಅಷ್ಟು ಏನಾಗ್ತದೆ, ಶಕ್ತಿ ಸಿಗ್ತದೆ. ಅಂದ್ರೆ ನಾವು ಸೇವಿಸುವ ಆಹಾರದ ಘಟಕಗಳಲ್ಲಿ ಕೊಬ್ಬಿನ ಪದಾರ್ಥ ಅಥವಾ ಸ್ನಿಗ್ಧ ಪದಾರ್ಥದಿಂದ ಅತಿ ಹೆಚ್ಚು ಅಂದ್ರೆ 9 ಕಿಲೋ ಕ್ಯಾಲರಿಯಷ್ಟು ಶಕ್ತಿ ಸಿಗ್ತದೆ ಪ್ರತಿಯೊಂದು ಗ್ರಾಮ್ನಿಂದ. ನೆನಪಿನಲ್ಲಿ ಇಟ್ಕೋಬೇಕು. ಈಗ ಸ್ನಿಗ್ಧ ಪದಾರ್ಥಗಳು ಹೇಗೆ ತಯಾರಾಗ್ತವ ಅಥವಾ ಸ್ನಿಗ್ಧ ಪದಾರ್ಥ ಅಂದ್ರೆ ಏನಂತ ನಾವು ಕೇಳುವ. ಸ್ನಿಗ್ಧ ಪದಾರ್ಥ ಅಂದ್ರೆ ಏನನ್ನೋದನ್ನ ನಾವು ತಿಳಿದುಕೊಳ್ಳುವ. ಸ್ನಿಗ್ಧಾಮ್ಲಗಳು ಮತ್ತು ಆಲ್ಕೋಹಾಲ್ದ ಅಣುಗಳು ಒಂದಕ್ಕೊಂದು ವಿಶಿಷ್ಟ ರಾಸಾಯನಿಕ ಬಂಧದಿಂದ ಜೋಡಿಸಲ್ಪಟ್ಟು ನಿರ್ಮಿಸಲ್ಪಟ್ಟ ಅಥವಾ ತಯಾರಾದಂತ ಪದಾರ್ಥಗಳಿಗೆ ನಾವೇನ್ ಕರಿತೀವಿ, ಸ್ನಿಗ್ಧ ಪದಾರ್ಥ ಅಂತ ಕರಿತೀವಿ. ಸ್ನಿಗ್ಧ ಪದಾರ್ಥ ಅಂದ್ರೇನು? ಸ್ನಿಗ್ಧಾಮ್ಲದ ಅಣುಗಳು ಮತ್ತು ಆಲ್ಕೋಹಾಲ್ದ ಅಣುಗಳು ಒಂದಕ್ಕೊಂದು ವಿಶಿಷ್ಟ ರಾಸಾಯನಿಕ ಬಂಧದಿಂದ ಜೋಡಿಸಲ್ಪಟ್ಟು ನಿರ್ಮಿಸಲ್ಪಟ್ಟ ಪದಾರ್ಥಗಳಿಗೆ, ಹೊಸ ಪದಾರ್ಥಗಳಿಗೆ ನಾವೇನ್ ಕರಿತೀವಿ, ಸ್ನಿಗ್ಧ ಪದಾರ್ಥ ಅಂತ ಕರಿತೀವಿ. ಇದನ್ನೇ ನಾವು ಹೀಗೆ ಹೇಳಬಹುದು, ಸ್ನಿಗ್ಧಾಮ್ಲದ ಅಣುಗಳು ಅಥವಾ ಕೊಬ್ಬಿನ ಆಮ್ಲದ ಅಣುಗಳು ಮತ್ತು ಆಲ್ಕೋಹಾಲ್ದ ಅಣುಗಳು ವಿಶೇಷ ರಾಸಾಯನಿಕ ಬಂಧಕ್ಕೊಳಪಟ್ಟು ನಿರ್ಮಿಸಲ್ಪಟ್ಟ ಅಥವಾ ತಯಾರಾದಂತಹ ಹೊಸ ಅಣುಗಳಿಗೆ ಸ್ನಿಗ್ಧಾಮ್ಲಗಳು ಅಥವಾ ಸ್ನಿಗ್ಧ ಪದಾರ್ಥಗಳು ಅಥವಾ ಕೊಬ್ಬಿನ ಪದಾರ್ಥಗಳು ಅಂತ ಹೇಳಿ ಕರೀತಾರೆ. ಇನ್ನ ಯಾವಾಗ ನಾವು ಸ್ನಿಗ್ಧ ಪದಾರ್ಥವನ್ನು ಸೇವಿಸ್ತೀವಲ್ಲ, ಅವಾಗ ನಮ್ಮ ಶರೀರದಲ್ಲಿ ಏನಾಗ್ತದೆ, ಸ್ನಿಗ್ಧ ಪದಾರ್ಥದ ಪಚನ ಆಗ್ತದೆ ಮತ್ತು ಅವುಗಳ ರೂಪಾಂತರ ಎದ್ರೊಳಗಾಗ್ತದಪ್ಪ ಅಂತಂದ್ರೆ ಅವು ಯಾವ ಪದಾರ್ಥಗಳಿಂದ ಮಾಡಲ್ಪಟ್ಟಿರ್ತದೆ ಅದರಲ್ಲಿ ಅದು ರೂಪಾಂತರ ಆಗ್ತದೆ. ಸ್ನಿಗ್ಧ ಪದಾರ್ಥ ಹೇಗಾಯ್ತು, ಸ್ನಿಗ್ಧಾಮ್ಲಗಳು ಮತ್ತು ಆಲ್ಕೋಹಾಲ್ಗಳು ಸೇರಿ ಏನಾಗಿದೆ, ಸ್ನಿಗ್ಧ ಪದಾರ್ಥ ಆಗ್ತವೆ. ಈ ಪದಾರ್ಥವನ್ನು ನಾವೇನ್ ಮಾಡ್ತೀವಿ, ಸೇವಿಸ್ತೀವಿ. ನಾವು ಸೇವಿಸಿದಾಗ ಅದರ ಮೇಲೆ ಏನಾಗ್ತದಪ್ಪ ಅಂತಂದ್ರೆ ಪಚನ ಪ್ರಕ್ರಿಯೆಯಾಗಿ ಮತ್ತೆ ಮರಳಿ ನಮ್ಗೆ ಏನ್ ಸಿಗ್ತವೆ, ಸ್ನಿಗ್ಧಾಮ್ಲದ ಅಣುಗಳು ಮತ್ತು ಆಲ್ಕೋಹಾಲ್ ಅಣುಗಳು ಸಿಗ್ತವೆ. ನೋಡ್ರಿ, ನೆನಪಿನಲ್ಲಿ ಇಟ್ಕೊಳ್ರಿ, ಏನು ಸ್ನಿಗ್ಧ ಪದಾರ್ಥ ಯಾವ್ದ್ರಿಂದ ತಯಾರಾಗಿದೆ, ಸ್ನಿಗ್ಧಾಮ್ಲಗಳು ಮತ್ತು ಆಲ್ಕೋಹಾಲ್ಗಳಿಂದ ತಯಾರಾಗಿದೆ. ಇನ್ನು ಅದೇ ಸ್ನಿಗ್ಧ ಪದಾರ್ಥ ನಾವು ಸೇರಿಸಿದಾಗ ಅದರ ವಿಘಟನೆಯಾಗಿ ನಮ್ಮ ಮತ್ತೇನ್ ಸಿಗ್ತವೆ, ಸ್ನಿಗ್ಧಾಮ್ಲಗಳು ಮತ್ತು ಆಲ್ಕೋಹಾಲ್ಗಳೇ ಸಿಗ್ತವೆ. ಹೌದಿಲ್ಲ? ಈ ಸ್ನಿಗ್ಧಾಮ್ಲಗಳು ಪಚನವಾದ ನಂತರ ಈ ಸ್ನಿಗ್ಧಾಮ್ಲಗಳು ಏನಾಗ್ತವೆ, ನಮ್ಮ ಶರೀರದಿಂದ ಶೋಷಿಸಲ್ಪಟ್ಟು ರಕ್ತದ ಮುಖಾಂತರ ನಮ್ಮ ಶರೀರದ ವಿವಿಧ ಅಂಗಗಳಿಗೆ, ಜೀವಕೋಶಗಳಿಗೆ ಅಥವಾ ಅವಯವಗಳಿಗೆ ತಲುಪಿಸಲಾಗ್ತದೆ. ಇನ್ನ ಆ ಅವಯವಗಳೇನ್ ಮಾಡ್ತಾವಪ್ಪ ಅಂತಂದ್ರೆ ಈ ಸ್ನಿಗ್ಧಾಮ್ಲಗಳನ್ನು ಉಪಯೋಗಿಸಿ ಅವುಗಳಿಗೆ ಅವಶ್ಯಕವಾಗಿರುವ ಅಥವಾ ಅವುಗಳಿಗೆ ಬೇಕಾಗಿರುವ ಹೊಸ ಪದಾರ್ಥಗಳನ್ನ ತಯಾರಿಸ್ತವ. ಉದಾಹರಣೆಗಾಗಿ ಜೀವಕೋಶಗಳೇನ್ ಮಾಡ್ತಾವಪ್ಪ ಅಂತಂದ್ರೆ ಜೀವಕೋಶ ತಯಾರಾಗ್ಲಿಕ್ಕೆ ಬೇಕು ಪ್ರದ್ರವ್ಯ ಪಟಲ. ಈ ಪ್ರದ್ರವ್ಯ ಪಟಲ ತಯಾರಾಗಬೇಕಾದ್ರೆ ಬೇಕು ಫಾಸ್ಫೋಲಿಪಿಡ್ಸ್. ಅಂದ್ರೆ ಜೀವಕೋಶಗಳೇನ್ ಮಾಡ್ತವೆ, ಜೀವಕೋಶದ ಪ್ರದ್ರವ್ಯ ಪಟಲ ತಯಾರಾಗಲು ಬೇಕಾಗಿರುವ ಮಹತ್ವದ ಘಟಕ ಅಥವಾ ಮಹತ್ವದ ಪದಾರ್ಥ ಯಾವುದು, ಫಾಸ್ಫೋಲಿಪಿಡ್ಸ್ ಗಳನ್ನ ತಯಾರಿಸ್ತವ. ಇದರೊಂದಿಗೆ ಮತ್ತೇನಪ್ಪಾ ಅಂತಂದ್ರೆ ಕೆಲವೊಂದು ಹಾರ್ಮೋನ್ಗಳು ಮತ್ತು ಕೆಲವೊಂದು ಪಾಚಕ ರಸಗಳು, ಎಂಜೈಮ್ಸ್ ಗಳನ್ನ ತಯಾರು ಮಾಡಲಾಗ್ತದೆ. ಉದಾಹರಣೆಗಾಗಿ ಪ್ರೊಜೆಸ್ಟೆರಾನ್, ಟೆಸ್ಟೋಸ್ಟೆರಾನ್, ಅಲ್ಡೋಸ್ಟೆರಾನ್ ಮತ್ತು ಅದಲ್ಲದೆ ನಮ್ಮ ಜ್ಞಾನ ಜೀವಕೋಶ ಅಥವಾ ಮಜ್ಜಾಕೋಶದ ಮೇಲಿರುವ ಮಯಲಿನ್ ಅನ್ನುವಂತ ಆವರಣ ಏನದಲ್ಲ, ಆ ಆವರಣವನ್ನ ತಯಾರಿಸಲಿಕ್ಕೆ ಸಹಿತ ಏನಾಗ್ತದೆ, ಸ್ನಿಗ್ಧಾಮ್ಲಗಳ ಉಪಯೋಗ ಆಗ್ತದೆ. ಅಂದ್ರೇನು, ಮಜ್ಜಾಕೋಶ ಅಥವಾ ಜ್ಞಾನ ಜೀವಕೋಶ ಏನದಲ್ಲ, ಅದರ ಸುತ್ತಲ ಅದರ ರಕ್ಷಣೆ ಮತ್ತು ಅದಕ್ಕೆ ಪೋಷಣೆ ಮಾಡುವ ಸಲುವಾಗಿ ಏನಾಗಿರ್ತದೆ, ಒಂದು ಹೊದಿಕೆ ಇರ್ತದೆ ಅಥವಾ ಒಂದು ಆವರಣ ಇರ್ತದೆ. ಆ ಆವರಣ ಯಾವುದರಿಂದ ತಯಾರಾಗಿರ್ತದೆ, ಮಯೋಲಿನ್ ಅನ್ನುವಂತ ಪದಾರ್ಥದಿಂದ ತಯಾರಾಗ್ತದೆ. ಈ ಮಯೋಲಿನ್ ಅನ್ನುವಂತ ಪದಾರ್ಥ ತಯಾರಾಗಬೇಕಾದ್ರೆ ಏನ್ ಬೇಕು, ಸ್ನಿಗ್ಧಾಮ್ಲಗಳ ಬೇಕು. ಮತ್ತು ನಾವು ನಮ್ಮ ಒಂದು ದಿವಸಕ್ಕೆ ಅಥವಾ ನಮ್ಮ ದೈನಂದಿನಕ್ಕೆ ಎಷ್ಟು ಸ್ನಿಗ್ಧ ಪದಾರ್ಥಗಳು ಅವಶ್ಯಕದವ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸ್ನಿಗ್ಧ ಪದಾರ್ಥಗಳನ್ನು ಸೇವಿಸಿದರೆ ನಮ್ಮ ಶರೀರ ಏನ್ ಮಾಡ್ತದಪ್ಪ ಅಂತಂದ್ರೆ ಅವುಗಳನ್ನ ಚರ್ಮದ ಕೆಳಗೆ, ತ್ವಚೆಯ ಕೆಳಗೆ ಇರುವ ಯಾವುದಪ್ಪ ಅಂತಂದ್ರೆ ಎಡಿಪೋಸ್ ಅಂಗಾಂಶ ಅಂತ ಕರಿತೀವಿ, ಅಥವಾ ಅವುಗಳಿಗೆ ಏನ್ ಕರೀತಾರೆ, ಕೊಬ್ಬುಯುಕ್ತ ಸಂಯೋಜಕ ಕೋಶಖಂಡಗಳಂತ ಕರೀತಾರ. ಅದರಲ್ಲಿ ಅವುಗಳನ್ನ ಸಂಗ್ರಹಿಸಲಾಗ್ತದೆ. ನೋಡ್ರಿ, ಯಾವುದೇ ಪದಾರ್ಥ ನಮ್ಮ ಶರೀರ ವೆಸ್ಟ್ ಮಾಡೋದಿಲ್ಲ. ಏನ್ ಮಾಡ್ತದೆ, ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದ್ರೆ ಅದರ ರೂಪಾಂತರ ಮಾಡಿ ಬೇರೆ ಬೇರೆ ಭಾಗಗಳಲ್ಲಿ ಸಂಗ್ರಹಿಸಿಡುತ್ತದೆ. ಹೌದಿಲ್ಲ? ಅದೇ ರೀತಿಯಾಗಿ ಕೊಬ್ಬಿನ ಪದಾರ್ಥಗಳನ್ನು ಸಹಿತ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದಾಗ ನಮ್ಮ ಶರೀರ ಏನ್ ಮಾಡ್ತದೆ, ಅವುಗಳನ್ನ ಕೊಬ್ಬುಯುಕ್ತ ಸಂಯೋಜಕ ಅಂಗಾಂಶ ಅಥವಾ ಕೋಶಖಂಡ, ಎಡಿಪೋಸ್ ಟಿಶ್ಯೂ ಅಂತ ಕರೀತಾರೆ, ಚರ್ಮದ ಕೆಳಗಿರ್ತದೆ, ಅದನ್ನಲ್ಲಿ ಸಂಗ್ರಹಿಸಿಡ್ತದೆ. ಮತ್ತೆ ನಮಗೆ ನಮ್ಮ ಶರೀರಕ್ಕೆ ಯಾವಾಗ ಬೇಕು ಆವಾಗ ಅದನ್ನ ಮರಳಿ ಬಳಸ್ಕೊಳ್ತದೆ. ಓಕೆ, ಇದಾದ ನಂತರ 4ನೇದ್ದು ಡಿ ಯಾವ್ದಪ್ಪ ಅಂತಂದ್ರೆ ವಿಟಮಿನ್ಗಳ ಬಗ್ಗೆ ನಾವೀಗ ಕಲಿಯುವ. ಈಗ ನಾವು ನಮ್ಮ ಆಹಾರದ 4ನೇ ಘಟಕ ಯಾವ್ದಪ್ಪ ಅಂತಂದ್ರೆ ಜೀವನ ಸತ್ವಗಳು ಅಥವಾ ವಿಟಮಿನ್ಗಳ ಬಗ್ಗೆ ಕಲಿಯುವ. ಇದಕ್ಕಿಂತ ಮುಂಚೆ ನಾವೇನ್ ಮಾಡಿದೀವಿ, ನಾವು ಸೇವಿಸುವ ಆಹಾರದ ಮೊದಲನೇ ಘಟಕ ಯಾವುದು, ಕಾರ್ಬೋಹೈಡ್ರೇಟ್ ಬಗ್ಗೆ ಮತ್ತು ಅದರಿಂದ ದೊರೆಯುವ ಶಕ್ತಿ ಬಗ್ಗೆ ನೋಡ್ಕೊಂಡಿವಿ. 2ನೇದು ಯಾವ್ದಪ್ಪ ಅಂತಂದ್ರೆ ಪ್ರೋಟೀನ್ಗಳ ಬಗ್ಗೆ ನೋಡಿಕೊಂಡಿದೀವಿ. 3ನೇದ್ದು ಸ್ನಿಗ್ಧ ಪದಾರ್ಥಗಳ ಬಗ್ಗೆ ನೋಡಿಕೊಂಡಿವಿ.
ನಮ್ಮ ಆಹಾರದ 4ನೇ ಘಟಕ ಯಾವುದು? ಜೀವನ ಸತ್ವಗಳು ಅಥವಾ ವಿಟಮಿನ್ಗಳ ಬಗ್ಗೆ ನೋಡಿಕೊಳ್ಳುವ. ವಿಟಮಿನ್ಗಳಲ್ಲಿ ಏನಪ್ಪಾ ಅಂತಂದ್ರೆ 6 ಪ್ರಕಾರಗಳದವ. ಅವು ಯಾವ ಅಂದ್ರೆ ಎ, ಬಿ, ಸಿ, ಡಿ, ಇ ಮತ್ತು ಕೆ ಅಂತ ಹೇಳಿ. ವಿಟಮಿನ್ಗಳಲ್ಲಿ ಎಷ್ಟು ಪ್ರಕಾರಗಳದವ? 6 ಪ್ರಕಾರಗಳದವ. ಎ, ಬಿ, ಸಿ, ಡಿ, ಆಮೇಲೆ ಇ ಮತ್ತು ಕೆ ಅಂತ ಹೇಳಿ. ಈಗ ನೀವು ಇಲ್ಲಿ ನೋಡಬಹುದು, ನಾನು ಬಿ ಮತ್ತು ಸಿ ಏನ್ ಮಾಡಿದೀನಿ, ಹಸಿರು ಬಣ್ಣದಲ್ಲಿ ಏನ್ ಮಾಡಿದೀನಿ, ಸರ್ಕಲ್ ಮಾಡಿದೀನಿ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಏನದಾವಲ್ಲಪ್ಪ ಅಂತಂದ್ರೆ ಇವು ನೀರಿನಲ್ಲಿ ಕರಗುವಂತದ್ದು ಅಥವಾ ಜಲವಿಲೀನ ಅಥವಾ ಜಲವಿದ್ರಾವ್ಯಗಳದಾವ. ಅಂದ್ರೆ 6 ವಿಟಮಿನ್ಗಳಲ್ಲಿ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಏನದಾವಲ್ಲಪ್ಪ ಇವು ನೀರಿನಲ್ಲಿ ಕರಗುವಂತದ್ದವ, ಜಲವಿದ್ರಾವ್ಯಗಳು ಅಥವಾ ಜಲವಿಲೀನವಾಗುವಂತ ವಿಟಮಿನ್ಗಳದಾವ. ಆಮೇಲೆ ವಿಟಮಿನ್ ಎ, ಡಿ, ಇ ಮತ್ತು ಇವು ಕೆ ಏನದಾವಲ್ಲಪ್ಪ ಅಂತಂದ್ರೆ ಇವು ಸ್ನಿಗ್ಧ ಪದಾರ್ಥಗಳಲ್ಲಿ ಕರಗುವಂತದ್ದು ಅಥವಾ ಸ್ನಿಗ್ಧ ವಿದ್ರಾವ್ಯಗಳದವ ಅಥವಾ ಕೊಬ್ಬಿನ ಪದಾರ್ಥಗಳಲ್ಲಿ ಕರಗುವಂತದವ. ಈಗ ವಿಟಮಿನ್ಗಳು ನಮಗೆ ಶರೀರಕ್ಕೆ ಅತ್ಯವಶ್ಯಕವಾಗಿ ಬೇಕೇ ಬೇಕು. ಇದೇನು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರುವುದಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಬೇಕು. ಅತ್ಯಂತ ಅಂದ್ರೆ ಮಿಲಿಗ್ರಾಮ್ ಲೆಕ್ಕಿನಲ್ಲಿ ಬೇಕು. ಮಿಲಿಗ್ರಾಮ್, ಮೈಕ್ರೋಗ್ರಾಮ್ ಲೆಕ್ಕಿನಲ್ಲಿ ನಮ್ಗೆ ಏನ್ ಬೇಕು? ವಿಟಮಿನ್ಗಳು ಬೇಕು. ಸರ್, ಅಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗಿದ್ರೆ ನಾವು ತಿನ್ನದೇ ಇದ್ರೆ ನಡೀತದೆ ಅಂತ ನೀವು ಕೇಳಬಹುದು. ಇಲ್ಲ, ನಮ್ಮ ಶರೀರದ ಅಚ್ಚುಕಟ್ಟಾದ ಬೆಳವಣಿಗೆಗೆ ಮತ್ತು ನಮ್ಮ ಶರೀರದ ರೋಗ ನಿರೋಧಕತೆಯ ಸಲುವಾಗಿ ಮತ್ತು ನಮ್ಮ ಶರೀರದ ಸಂಪೂರ್ಣ ಬೆಳವಣಿಗೆಗೆ ಏನ್ ಬೇಕು? ಅತಿ ಸ್ವಲ್ಪ ಪ್ರಮಾಣದಲ್ಲಿ ಇದ್ದರೂ ಅತ್ಯವಶ್ಯಕವಾಗಿ ಜೀವನ ಸತ್ವಗಳು ನಮಗೆ ಬೇಕೇ ಬೇಕು ಅಂತ ಹೇಳ್ತೀವಿ ನಾವು. ಅದಲ್ಲದೆ ಜೀವನ ಸತ್ವಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ನಮ್ಮ ಶರೀರದ ವೃದ್ಧಿಗೆ ಸಹಾಯಕ ಆಗ್ತವ ಮತ್ತು ನಮ್ಮ ಬುದ್ಧಿಶಕ್ತಿ ಬೆಳವಣಿಗೆ ಸಹಾಯ ಆಗ್ತವ, ಮೂಳೆಗಳ ಬೆಳವಣಿಗೆಗೆ ಸಹಾಯ ಆಗ್ತದ. ಅದಲ್ಲದೆ ಏನಾಗ್ತದ? ನಮ್ಮ ಶರೀರದ ರೋಗ ನಿರೋಧಕತೆಯನ್ನು ಹೆಚ್ಚಿಸ್ತವ. ಅದಲ್ಲದೆ ಇನ್ನು ಕೆಲವೊಂದು ನಮ್ಮ ಶರೀರಕ್ಕೆ ಅವಶ್ಯಕವಾಗಿರುವಂತ ಪದಾರ್ಥಗಳ ನಿರ್ಮಾಣಕ್ಕಾಗಿನೂ ಅಥವಾ ತಯಾರಿಸುವುದರ ಸಲುವಾಗಿ ಏನ್ ಬೇಕು? ವಿಟಮಿನ್ಗಳು ಬೇಕು. ಉದಾಹರಣೆಗಾಗಿ ರೈಬೋಫ್ಲೇವಿನ್ ಅಥವಾ ವಿಟಮಿನ್ ಬಿ2, ಆಮೇಲೆ ನಿಕೋಟಿನಮೈಡ್, ವಿಟಮಿನ್ ಬಿ5, ಈ 2 ವಿಟಮಿನ್ಗಳು ನಾವು ಗ್ಲೂಕೋಸದ ವಿಘಟನೆ ಮತ್ತು ಕ್ರಾಬ್ ಸೈಕಲ್ ನೋಡಿದೀವಲ್ಲ, ಟ್ರೈಕಾರ್ಬಾಕ್ಸಿಲಿಕ್ ಆಮ್ಲ ಚಕ್ರದಲ್ಲಿ ಅಲ್ಲಿ ನಮಗೆ ಏನ್ ತಯಾರಾಗ್ತಿದ್ವು ನೋಡ್ರಿ? NADH2 ಮತ್ತು FADH2 ಅನ್ನುವಂತ ಪದಾರ್ಥಗಳು ತಯಾರಾಗ್ತಿದ್ವಲ್ಲ. ಈ NADH2 ಗ್ಲೂಕೋಸದ ವಿಘಟನೆ ಪ್ರಕ್ರಿಯೆಯಲ್ಲಿ ಮತ್ತು ಟ್ರೈಕಾರ್ಬಾಕ್ಸಿಲಿಕ್ ಆಮ್ಲದ ಚಕ್ರದ ಕ್ರಾಬ್ ಸೈಕಲ್ ನಲ್ಲಿ ತಯಾರಾದಂತ ಪದಾರ್ಥಗಳು ಯಾವುವು? NADH2 ಮತ್ತು FADH2. ಈ ಪದಾರ್ಥಗಳು ತಯಾರಾಗಬೇಕಾಗಿದ್ರೆ ನಮಗೇನ್ ಬೇಕು? ಜೀವನ ಸತ್ವ ಬಿ2 ಮತ್ತು ಜೀವನ ಸತ್ವ ಬಿ5 ಬೇಕು. ಜೀವನ ಸತ್ವ ಬಿ2ವಿನ ರಾಸಾಯನಿಕ ಹೆಸರು ಏನಪ್ಪಾ ಅಂತಂದ್ರೆ ರೈಬೋಫ್ಲೇವಿನ್ ಅಂತದ. ಆಮೇಲೆ ಜೀವನ ಸತ್ವ ಬಿ5 ರಾಸಾಯನಿಕ ಹೆಸರೇನು? ನಿಕೋಟಿನಮೈಡ್. ರೈಬೋಫ್ಲೇವಿನ್ ವಿಟಮಿನ್ ಬಿ2, ನಿಕೋಟಿನಮೈಡ್ ವಿಟಮಿನ್ ಬಿ5. ಈ 2 ವಿಟಮಿನ್ಗಳು ನಮ್ಗೆ ಎದಕ್ ಬೇಕಪ್ಪ ಅಂತಂದ್ರೆ NADH2 ಮತ್ತು FADH2 ಅನ್ನುವಂತ ಪದಾರ್ಥಗಳು ತಯಾರಾಗ್ಲಿಕ್ಕೆ ಬೇಕು. ಇದಾದ ನಂತರ ನಾವು ಸೇವಿಸುವ ಆಹಾರದ 5ನೇ ಘಟಕ ಯಾವ್ದಪ್ಪ ಅಂತಂದ್ರೆ ನೀರು. ಹೌದಿಲ್ಲ? ನೀರು ಸಹಿತ ಇದೇನದಪ್ಪ ಅಂತಂದ್ರೆ ಒಂದು ಪೋಷಕಾಂಶದ, ಇದು ಬೃಹತ್ ಪೋಷಕಾಂಶದ, ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು. ಅದಕ್ಕೆ ನಾವು ಕೆಲವೊಂದ್ಸಲ ಹೇಳ್ತಾರೆ ನೀರು ಏನದಲ್ಲಪ್ಪ ಅಂತಂದ್ರೆ ಫಾರ್ಗಾಟನ್ ನ್ಯೂಟ್ರಿಯೆಂಟ್ ಅಂತ ಕರೀತಾರೆ. ಅಂದ್ರೇನು? ನಾವು ಮರೆತು ಹೋಗಿರುವಂತ ಒಂದು ಪೋಷಕಾಂಶದ ನೀರನ್ನು ನಾವು ಎಂದು ಪೋಷಕಾಂಶ ಅಂತ ನಾವು ತಿಳಿಯುವುದಿಲ್ಲ. ಅದೇ ನಮ್ದು ದೊಡ್ಡ ತಪ್ಪಾದ. ನಾವು ನೀರು ಸಹಿತ ಏನಂದ್ರಪ್ಪ ಅಂತಂದ್ರೆ ನಮ್ಮ ಆಹಾರದ ಒಂದು ಅಂಶದ ಅಥವಾ ಘಟಕ ಅದ ಮತ್ತು ಇದು ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು. ಹೌದಿಲ್ಲ? ನಮ್ಮ ರಕ್ತ ದ್ರವ್ಯದಲ್ಲಿ ಸಹಿತ ಏನಾಗ್ತದೆ? 70% ಅಷ್ಟು ನೀರು ಅದ. ನಮ್ಮ ಶರೀರದ ಒಟ್ಟು ತೂಕಿನಲ್ಲಿ 70% ತೂಕ ಎದರಲಿಂದಾಗಿದೆ? ನೀರಿನಿಂದಾಗಿರ್ತದ. ಮತ್ತು ಪ್ರತಿಯೊಂದು ಜೀವಕೋಶದ ತೂಕದಲ್ಲಿ ಸಹಿತ 70% ತೂಕ ಎದರಲಿಂದಾಗಿರ್ತದೆ? ನೀರಿನಿಂದಾಗಿರ್ತದೆ. ಹಾಗಾಗಿ ಏನ್ಬಹುದು, ಮಾನವನ ಶರೀರದ ಸಕ್ಷಮವಾಗಿ ಕೆಲಸ ಮಾಡಬೇಕಾಗಿದ್ರೆ, ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕಾದ್ರೆ ಏನಾಗಬೇಕು? ನಾವು ದಿನನಿತ್ಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಏನ್ ಮಾಡಬೇಕು? ನೀರನ್ನ ಕುಡಿಬೇಕು. ಅರ್ಥ ಐತಿಲ್ಲ? ಅಥವಾ ನಮ್ಮ ಶರೀರದಿಂದ ಅಥವಾ ಯಾವುದೇ ಜೀವಕೋಶದಿಂದ ಅಥವಾ ಯಾವುದೇ ಸಜೀವಿಯಿಂದ ಅದರ ಶರೀರದಲ್ಲಿರುವ ನೀರಿನ 70% ನೀರು ನಾಶವಾದ್ರೆ ಏನಾಗ್ತದೆ? ಆ ಜೀವಿಯ ಜೀವಕ್ಕೆ ಹಾನಿ ಅಥವಾ ಜೀವಿ ಏನಾಗಬಹುದು? ಸತ್ತು ಹೋಗಬಹುದು. ನೋಡ್ರಿ, ನಮ್ಮ ಶರೀರದಲ್ಲಿ 70% ಅದರಿಂದ ಮಾಡಲ್ಪಟ್ಟದ, ನೀರಿನಿಂದ ಮಾಡಲ್ಪಟ್ಟದ. ನಮ್ಮ ತೂಕದ 70% ತೂಕ ಸಹಿತ ಎದರಲಿಂದ? ನೀರಿನಿಂದ ಅದ. ರಕ್ತದಲ್ಲಿ ರಕ್ತ ದ್ರವ್ಯದ 70% ಸಹಿತ ಏನಾಗಿರ್ತದ? ನೀರಾಗಿರ್ತದ. ಇನ್ನ ಆಮೇಲೆ ಜೀವಕೋಶದ ತೂಕ ಸಹಿತ 70% ಎದರಲಿಂದ ಆಗಿರ್ತದ? ನೀರಿನಿಂದ ಆಗಿರ್ತದ. ಅಂದ್ರೆ ಅರ್ಥ ನೀವು ಗಮನದಲ್ಲಿ ಇಟ್ಕೊಳ್ರಿ, ನೀರು ಎಷ್ಟು ಮಹತ್ವದ ಆಹಾರದ ಘಟಕ ಅಥವಾ ಪೋಷಕಾಂಶ ಅದ ಅನ್ನೋದನ್ನ. ಯಾವುದೇ ಜೀವಿಯಿಂದ ಅಥವಾ ಯಾವುದೇ ಜೀವಕೋಶದಿಂದ ಅದರ ಶರೀರದಲ್ಲಿರುವ ನೀರಿನ
70% ನೀರು ನಾಶವಾದರೆ ಆ ಜೀವಿತ ತಕ್ಷಣ ಏನಾಗ್ತದ, ಮರಣ ಹೊಂದುತ್ತದೆ. ಇದನ್ನು ನೀವು ಗಮನದಲ್ಲಿಟ್ಕೋಬೇಕು. ಹೌದಿಲ್ಲ, ನಮ್ಮ ಆರೋಗ್ಯನ ಕಾಪಾಡಿಕೊಳ್ಳುವಾಗ ನಾವು ಸ್ವಚ್ಛ ಮತ್ತು ಶುದ್ಧ ನೀರನ್ನ ಕುಡಿಬೇಕು. ನಾವು ಸ್ವಚ್ಛ ಮತ್ತು ಶುದ್ಧ ನೀರನ್ನು ಕುಡಿಯುವುದರಿಂದ 90% ರೋಗಗಳನ್ನು ನಾವೇನ್ ಮಾಡಬಹುದು, ತಡೆಯಬಹುದು. ಅರ್ಥ ಆಯ್ತು. ಇನ್ನ ನಮ್ಮ ಆಹಾರ ಘಟಕದ 6ನೇ ಅಂಶ ಯಾವ್ದಪ್ಪ ಅಂತಂದ್ರೆ ತಂತುಮಯ ಪದಾರ್ಥ ಅಂತ ಕರಿತೀವಿ. ಸೆಲ್ಯುಲೋಸ್ ಯುಕ್ತ ಪದಾರ್ಥಗಳು. ನಮ್ಮ ಶರೀರದಲ್ಲಿ ಸೆಲ್ಯುಲೋಸ್ ಅಥವಾ ತಂತುಮಯ ಪದಾರ್ಥ ಪಚನವಾಗುವುದಿಲ್ಲ. ನೀವು ಕೇಳಬಹುದು, ಸರ್ ಪಚನವಾಗುವುದಿಲ್ಲ ಅಂತಂದ್ರೆ ಅದರಿಂದ ನಮ್ಗೆ ಯಾವುದೇ ರೀತಿಯಾದಂತಹ ಲಾಭ ಇಲ್ಲ ಅಥವಾ ಶಕ್ತಿ ಇಲ್ಲ, ನಾವು ಯಾಕೆ ಅದನ್ನು ತಿನ್ಬೇಕು ಅಂತ ಕೇಳಬಹುದು. ಅದು ಪಚನವಾಗದಿದ್ದರೂ ಬೇರೆ ಆಹಾರ ಪದಾರ್ಥಗಳ ಪಚನವಾಗಲು ಸಹಾಯ ಮಾಡ್ತವ. ನೋಡ್ರಿ, ತಂತುಮಯ ಪದಾರ್ಥದಿಂದ ನಮ್ಗೆ ಯಾವುದೇ ಶಕ್ತಿ ದೊರೆಯುವುದಿಲ್ಲ, ಮತ್ತೆ ಅದನ್ನ ಜೀರ್ಣಿಸುವ ಪಾಚಕ ರಸ ಎಂಜೈಮ್ಗಳು ನಮ್ಮ ಶರೀರದಲ್ಲಿ ಇಲ್ಲ. ಮತ್ತೆ ನಾವು ಅದನ್ನು ಯಾಕೆ ಸೇವಿಸಬೇಕು ಸರ್ ಅಂತ ನೀವು ಕೇಳಬಹುದು. ನಮ್ಮ ಆರೋಗ್ಯ ಸರಿ ಇರಬೇಕಾಗಿದ್ರೆ ಮತ್ತು ನಾವು ಸೇವಿಸಿರುವ ಆಹಾರ ಪದಾರ್ಥಗಳ ಇತರ ಘಟಕಗಳೇನದವಲ್ಲ ಅವುಗಳು ಸರಿಯಾಗಿ ಪಚನ ಆಗ್ಬೇಕಾದ್ರೆ ಏನ್ ಬೇಕು, ತಂತುಮಯ ಪದಾರ್ಥಗಳು ಅತ್ಯವಶ್ಯಕವಾಗಿ ಬೇಕು. ಅದಲ್ಲದೆ ನಾವು ಸೇವಿಸುವ ಆಹಾರ ಪದಾರ್ಥದಲ್ಲಿ ಎಲ್ಲ ಆಹಾರ ಘಟಕಗಳು ಪಚನವಾಗ್ತವಂತಿಲ್ಲ. ಕೆಲವೊಂದು ಆಹಾರ ಘಟಕಗಳು ಪಚನವಾಗುವುದಿಲ್ಲ ಮತ್ತು ಏನಾಗ್ತದೆ, ಪಚನವಾದಾಗ ತ್ಯಾಜ್ಯ ಪದಾರ್ಥ ಅಥವಾ ನಿರುಪಯುಕ್ತ ಪದಾರ್ಥಗಳು ತಯಾರಾಗ್ತವೆ. ಪಚನವಾಗದ ಅಥವಾ ತ್ಯಾಜ್ಯ ಪದಾರ್ಥಗಳು ನಮ್ಮ ಶರೀರದಿಂದ ಹೊರ ಹಾಕಲು ಕಕ್ಕಸ ಅಥವಾ ಮಲ ವಿಸರ್ಜನೆಯ ಸಲುವಾಗಿ ಏನ್ ಬೇಕು, ತಂತುಮಯ ಪದಾರ್ಥಗಳು ಅತ್ಯವಶ್ಯಕವಾಗಿ ನಮಗೆ ಬೇಕೇ ಬೇಕು ಮತ್ತು ಅವನ್ನು ನಾವು ದಿನನಿತ್ಯ ಸೇವಿಸಬೇಕು. ನೀವು ಕೇಳಬಹುದು, ಸರ್ ತಂತುಮಯ ಪದಾರ್ಥಗಳು ಎಲ್ಲಿಂದ ಸಿಗ್ತಾವ್ರಿಪ್ಪ ಅಂತಂದ್ರೆ ಹಣ್ಣು ಹಂಪಲುಗಳಿಂದ ಸಿಗ್ತವ, ಅಂದ್ರೆ ಫ್ರೂಟ್ಸ್ ಗಳ ಸೇವನೆಯಿಂದ ಸಿಗ್ತದ. ಆಮೇಲೆ ಲೀಫಿ ವೆಜಿಟೇಬಲ್ಸ್, ತಪ್ಪಲ ಪಲ್ಯಗಳದಾವಲ್ಲ, ಯಾವ್ದಪ್ಪ ಅಂತಂದ್ರೆ ಸೊಗಸಿ ಪಲ್ಯ ಆಗ್ಲಿ, ಮತ್ತೆ ಆಮೇಲೆ ಕಿರ್ಸಲ್ ಪಲ್ಯ ಆಗ್ಲಿ, ಆಮೇಲೆ ರಾಜಗಿರಿ ಪಲ್ಯ ಆಗ್ಲಿ, ಮೆಂತಿ ಪಲ್ಯ ಆಗ್ಲಿ, ಸೊಪ್ಪಿನಿಂದ ಅಥವಾ ಲೀಪ್ ಕ್ಯಾಬೇಜ್ ಅಂತಲ್ಲ, ಎಲೆಗೋಸು ಅದಾವಲ್ಲ, ತಪ್ಪಲ ಪಲ್ಯಗಳ ಸೇವಿಸುವುದರಿಂದ ಏನಾಗ್ತದೆ, ನಮಗೆ ತಂತುಮಯ ಪದಾರ್ಥಗಳು ಸಿಗ್ತವ. ಹಾಗಾಗಿ ನಾವು ಏನ್ ಮಾಡಬೇಕು, ದಿನನಿತ್ಯ ನಮ್ಮ ಶರೀರಕ್ಕೆ ಬೇಕಾಗುವಷ್ಟು ತಂತುಮಯ ಪದಾರ್ಥಗಳ ಸೇವನೆ ಮಾಡುವುದರಿಂದ ನಾವು ಏನ್ ಮಾಡಬಹುದು, ನಮ್ಮ ಶರೀರದ ದೈನಂದಿನ ಚಟುವಟಿಕೆಗಳು ಸುವ್ಯವಸ್ಥಿತವಾಗಿ ಸಾಗಿಸಬಹುದು ಅಥವಾ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಂಡು ಹೋಗಬಹುದು.